ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದಿ. ನಾರಾಯಣ. ಭೀಷ್ಮದ್ರೋಣಕೃಪಾಣಾಂಚ ತುಲ್ಯಃ ಕರ್ಣೋ ಮತೋ ಮಮ ಅನುಜ್ಞಾತಶ್ಚ ರಾಮೇಣ ಮತ್ಸಮೋಸೀತಿ ಭಾರತ. ಕರ್ಣನನ್ನ ಭೀಷ್ಮದ್ರೋಣ ಕೃಪರಿಗೆ ಹೋಲಿಸಿ ಅವರನ್ನು ಸಮವಾಗಿ ಕರ್ಣ ತೂಗ್ತಾನೆ. ಜೊತೆಗೆ ಸ್ವತಃ ಪರಶುರಾಮನೇ ಆದೇಶವನ್ನು ಕೊಟ್ಟಿದ್ದ, ಅಂದರೆ ಅವನನ್ನ ಮೆಚ್ಚಿ ಮಾತನಾಡಿದ್ದಾನೆ, ನನಗೆ ನೀನು ಸಮ ಅಂತ. ಇಂತಹ ಕರ್ಣ ತನ್ನ ಕವಚ ಕುಂಡಲಗಳನ್ನು ಕಳೆದುಕೊಂಡರೂ ಇಂದ್ರನಿಂದ ಶಕ್ತ್ಯಾಯುಧವನ್ನು ಪಡೆದಿದ್ದಾನೆ ಎನ್ನುವ ಕಾರಣಕ್ಕೆ ಅದು ಅಮೋಘ, ಅದು ವ್ಯರ್ಥವಾಗುವಂಥದ್ದಲ್ಲ. ಆದ್ದರಿಂದಾಗಿ ಸಹಜವಾದಂತಹ ಶಕ್ತಿಯಿಂದ ಮೆರೆಯುವಂತಹ ಎಲ್ಲ ಲಕ್ಷಣಗಳು, ವಿಜಯದ ಗುಣವಂತಿಕೆಗಳು ನಮ್ಮ ಕಡೆಗಿದೆ. ತಸ್ಯ ಶಕ್ತ್ಯೋಪಗೂಢಸ್ಯ ಕಸ್ಮಾತ್ ಜೀವೇತ್ ಧನಂಜಯ. ಧನಂಜಯ ಹೇಗೆ ಬದುಕ್ತಾನೆ? ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕೈಯಲ್ಲಿ ಜಯ ಅನ್ನೋದು ನಾವು ಹೇಳಿದಂತೆ ಕೇಳುವ ಸ್ಥಿತಿಯಲ್ಲಿ ಬಂದು ಕೂತಿದೆ. ತತ್ಸಮಾಷ್ಟ ಮಹೇಶ್ವಾಸ ಭೀಮ ದ್ರೋಣ ದ್ರೋಣಿ ಕೃಪಾ ಅಪಿ ಅಹ್ನಾಹ್ಯೇಕೇನ ಭೀಷ್ಮೋಯಂ ಪ್ರಯುತಂ ಹಂತಿ ಭಾರತ. ಅರ್ಧ ದಿನದಲ್ಲಿ ಅಥವಾ ದಿನ ಹಗಲೊಂದರಲ್ಲಿ 10,000 ತಲೆಗಳನ್ನು ಒಂದೇ ಸರ್ತಿಗೆ ತೆಗೆಯಬಲ್ಲ ಶಕ್ತಿ ಭೀಷ್ಮನಿಗಿದೆ. ಅವರಿಗೆ ಸಮನಾಗಿ ಭೀಷ್ಮ, ದ್ರೋಣ, ದ್ರೌಣಿ, ಕೃಪರು ಕೂಡ ಅದೇ ರೀತಿ. ಅವರು 3 ಜನ ದಿನಕ್ಕೆ 10,000 ತಲೆಗಳನ್ನು. ಅಯುತ ಅಂದರೆ 10,000, ಪ್ರಯುತ ಅಂದರೆ 1,00,000. 1,00,000 ತಲೆಗಳನ್ನು ಉರುಳಿಸುವ ಶಕ್ತಿ ಅವರಿಗಿದೆ. ಅದರಿಂದಾಗಿ ಅಭಿವ್ಯಕ್ತ ಪರೇಶಾಂಚ ಕೃಷ್ಣೋ ಭುವಿ ಪರಾಜಯ. ಪರೇಶಾಂ ಪರಾಜಯ ಕೃಷ್ಣಂ ಅಭಿವ್ಯಕ್ತ. ಎದುರಾಳಿಗಳು ಸೋಲ್ತಾರೆ ಅನ್ನೋ ವಿಷಯದಲ್ಲೇ ನಮಗೆ ಸ್ಪಷ್ಟ ಕಲ್ಪನೆ ಇದೆ. ಅವರು ಸೋಲ್ತಾರೆ, ಖಂಡಿತ ಅವ್ರಿಗೆ ಗೆಲುವು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಶಪ್ತಕಾನಾಂ ವೃಂದಾನಿ ಕ್ಷತ್ರಿಯಾಣಾಂ ಪರಂತಪ. ಇನ್ನು ಅವ್ರು ಮಾತ್ರ ಅಲ್ಲ, ಅರ್ಜುನನನ್ನ ಕಟ್ಟಿ ಹಾಕ್ಲಿಕ್ಕಾಗಿ ಸಂಶಪ್ತಕರ ಒಂದು ದೊಡ್ಡ ರಾಕ್ಷಸರ ಗಣವೇ ಇದೆ, ಅದು ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ಅದರಿಂದಾಗಿ ಅರ್ಜುನಂ ವಯಂ ಅಸ್ಮಾನ್ ವಾ ನಿಹನ್ಯಾತ್ ಕಪಿಕೇತನಃ. ಹೌದು, ಒಂದು ವೇಳೆ ಅವರಲ್ಲಿ ಆ ಒಗ್ಗಟ್ಟಿರುವುದರಿಂದ, ಆ ರೀತಿಯಾದ ಗುಂಪಿನಲ್ಲಿ ಅವರು ಕೆಲಸ ಮಾಡುವುದಾದ್ರಿಂದಾಗಿ ಕಪಿಕೇತನನನ್ನು ಅವರು ನಿಶ್ಚಯವಾಗಿ ಬಗ್ಗು ಬಡಿತಾರೆ. ತಾಂಶ್ಚಾಲಮಿತಿ ಮನ್ಯಂತೆ ಸವ್ಯಸಾಚಿ ವಧೆ ಧೃತಾ. ಸವ್ಯಸಾಚಿಯ ವಧದಲ್ಲಿ ಅವರು ದೃಢವಾದ ನಿಶ್ಚಯವುಳ್ಳವರಾಗಿದ್ದಾರೆ. ಪಾರ್ಥಿವಾಸ ಭವಾನ್ಸ್ತೇಭ್ಯ ಹ್ಯಸ್ಮಾಕದ್ವ್ಯಥತೆ ಕಥಂ. ನೀನು ಇಂಥದ್ದೆಲ್ಲ ನಮ್ಮ ಹತ್ರ ಬಲ ಇದ್ದಾಗಲೂ ಯಾಕೆ ಮುಖ ಸಪ್ಪೆ ಮಾಡಿಕೊಂಡು ಬೇಸರದಿಂದ ಆಗದಿಂದ ಅಯ್ಯೋ ಪಾಂಡವರು ಗೆದ್ದು ಬಿಡ್ತಾರೆ, ಅವರಿಗೆ ಹಾಗಿದೆ, ಅವರಿಗೆ ಹೀಗಿದೆ ಅಂತ ಹೇಳಿ ನಮ್ಮ ಕಡೆ ಇದ್ದನ್ನು ಯಾಕೆ ಯೋಚನೆ ಮಾಡಲ್ಲ? ಭೀಮಸೇನೆ ಚನಿಹತೆ ಕೋನ್ಯೋ ಯುದ್ಧೇತ ಭಾರತ. ಭೀಮಸೇನನಿಗೆ ನಾನು ಎದುರಾಳಿಯಾಗಿದ್ದೇನೆ, ನಾನು ಅವನನ್ನು ಕೊಲ್ತೇನೆ. ಕೊಂದ ಮೇಲೆ ಇನ್ಯಾರಿದ್ದಾರೆ ಯುದ್ಧ ಮಾಡಲಿಕ್ಕೆ? ಹೆಸರು ಹೇಳ್ಬೋದು, ನೀನು 10 ಹೆಸರು ಹೇಳ್ಬೋದು, ಆದ್ರೆ ಇವು ಯಾರು ನಮ್ಮ ಚಿರಜೀವಿಗಳಾಗಿರುವಷ್ಟು ಯೋಧರ ಎದುರುಗಡೆ ನಿಂತು ಹೋರಾಡುವ? ಯಾಕಂದ್ರೆ ಅವರಿಗೆ ಒಂದಲ್ಲ ಒಂದು ದಿವಸ ಎಲ್ಲ ಮುದುಕರೇ. ನಮ್ಮಲ್ಲಿ ಮುದುಕರಾದ್ರು ಅವರು ಚಿರಜೀವಿಗಳು, ಸಾಯೋರಲ್ಲ. ಆ ಕಡೆ ಇರುವ ದ್ರುಪದ, ವಿರಾಟ, ಕಾಶಿರಾಜ, ಇವ್ರು ಯಾರು ಎಳೆಯರಲ್ಲ. ಅವರೆಲ್ಲ ಪ್ರಾಣ ಬಿಡ್ಲಿಕ್ಕೆ ಬಂದು ಸೀದಾ ರಣರಂಗದಲ್ಲಿ ಮಲ್ಕೊಂಡ್ಬಿಡ್ತಾರಷ್ಟೇ. ಅವ್ರಿಗೆ ಇನ್ನೇನು ಕೆಲಸ ಇಲ್ಲ, ಶಕ್ತಿ ಇಲ್ಲ. ಪರೇಶಾಂ ತನ್ಮಮಾ ಚಕ್ಷ್ವ ಯದಿ ವೇತ್ತ ಪರಂತಪ. ಆಯ್ತು, ಇದು ಬಿಟ್ರು ಇನ್ಯಾರಾದ್ರಿದ್ರೆ ಹೇಳು. ಪಂಚತೆ ಭ್ರಾತರ ಸರ್ವೇ ದೃಷ್ಟದ್ಯುಮ್ನೋ ತಸಾತ್ಯಕಿ ಪರೇಶಾಂ ಸಪ್ತಯೇ ರಾಜನ್ ಯೋಧಾಸಾರಂ ಬಲಂ ಮತಂ. ಆಯ್ತು, ಇನ್ನಿದ್ರೆ ದೃಷ್ಟದ್ಯುಮ್ನ, ಸಾತ್ಯಕಿ, ಈ ಇಷ್ಟು ಜನ ಬಿಟ್ರೆ ಇನ್ಯಾರನ್ನು, ಇವರೆಲ್ಲರನ್ನೂ ಕೂಡ ಅವರಿಗಿಂತ ಮೀರಿದ ಶಕ್ತಿವಂತರಾಗಿ ಎದುರಿಸಲಿಕ್ಕೋಸ್ಕರ ನಮ್ಮವರು ಇದ್ದೇ ಇದ್ದಾರೆ. ಯಾರು? ಇನ್ನು ಬೇಕಾದಷ್ಟು ಜನ ಹೆಸರು ಹೇಳ್ತೇನೆ ನಾನು. ವಿಕರ್ತನ, ಕರ್ಣ, ಸೋಮದತ್ತೋ, ಬಾಕ್ಲಿಕ ಇದ್ದಾನೆ, ಕರ್ಣ ಇದ್ದಾನೆ,
ಸೋಮದತ್ತ ಇದ್ದಾನೆ, ಪ್ರಾಗ್ಜ್ಯೋತಿಷ ಅಧಿಪತಿಯಾದಂತಹ ಭಗದತ್ತ ಇದ್ದಾನೆ, ಇನ್ನು ದುಶ್ಯಾಸನ ಇದ್ದಾನೆ, ಶಲ್ಯ ಇದ್ದಾನೆ, ಅವಂತಿಪತಿಗಳಿಬ್ರು, ಯಾರಿಬ್ರು ಅಂತ ಹೆಸರು ಹೇಳಲ್ಲ, ಅವಂತಿಯ ಇಬ್ಬರು ರಾಜರಿದ್ದಾರೆ, ಜಯದ್ರಥ ಇದ್ದಾನೆ, ದುಶ್ಯಾಸನನ ಜೊತೆಗೆ ದುರ್ಮದ ಇದ್ದಾನೆ, ದುರ್ಮುಖ ಇದ್ದಾನೆ, ದುಸ್ಸಹ ಇದ್ದಾನೆ, ವಿಷಾಂಪತಿ, ಶ್ರುತಾಯು, ಚಿತ್ರಸೇನ, ಕುರುಮಿತ್ರ, ವಿವಿಂಶತಿ, ಶಲ, ಭೂರಿಶ್ರವ, ಸ್ವೈಕರಣ, ಇಷ್ಟು ಜನ ಎಲ್ಲರೂ ಒಬ್ರಿಗಿಂತ ಒಬ್ರು ಅಸಾಧಾರಣ ಬಲವುಳ್ಳವರನ್ನೆಲ್ಲ ಮರೆತು ಯಾರೋ 5 ಜನ ಹಿಡ್ಕೊಂಡು ನೀನು ಆಗದಿಂದ ಬೇಸರ ಪಡ್ತೀಯಲ್ಲ ನೀನು. ನಮ್ಮ ಹತ್ರ ಅಕ್ಷೋಹಿಣಿಗಳ ದೊಡ್ಡ ಸಮೂಹವೇ ಇದೆ. ಅಕ್ಷೋಹಿಣ್ಯೋ ಹಿ ಮೇ ರಾಜನ್ ದಶೈಕಾಚ ಸಮಾಹೃತ, 11 ಅಕ್ಷೋಹಿಣಿ ಸೈನ್ಯವನ್ನು ನಾವು ಸಮಾಹೃತ ಒಟ್ಟು ಮಾಡಿ ಆಗಿದೆ. ನ್ಯೂನ ಪರೇಶಾಂ ಸಪ್ತೈವ, ಎದುರುಗಡೆ ಇರೋರ ಹತ್ರ ಕಮ್ಮಿ ಇದೆ, 7 ಅಕ್ಷೋಹಿಣಿ ಇರುವಂತದ್ದು. ಕಸ್ಮಾನ್ ಮೇ ಸ್ಯಾತ್ ಪರಾಜಯ, ಬೇಡ, ಸುಮ್ಮನೆ ವ್ಯಕ್ತಿಗೊಬ್ಬ ಎದುರಾಳಿ ಅಂತ ಎದುರಿಗೆ ಇಟ್ಕೊಂಡ್ರು. ನಮ್ಮ ಹತ್ರ 11 ಅಕ್ಷೋಹಿಣಿ ಇದೆ, ಅವ್ರ ಹತ್ರ 7 ಅಕ್ಷೋಹಿಣಿ ಇದೆ. ಹೇಗೆ ನೀನು ನಮ್ಮ ಪರಾಜಯವನ್ನು ಯೋಚಿಸ್ತಾ ಇದ್ದಿ? ಒಂದ್ ಮಾತಿದೆ, ಬಲಂ ತ್ರಿಗುಣಿತೋ ಹೀನಂ ಯೋಧ್ಯಂ ಪ್ರಾಹ ಬೃಹಸ್ಪತಿ. ಒಬ್ಬರ ಹತ್ರ 6,000 ಸೇನೆ ಇದೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಒಂದು ಅಂದಾಜಿಗೆ. ಎದುರುಗಡೆ ಅವರ ಹತ್ರ 4,000 ಇದೆ. ಬಲಂ ತ್ರಿಗುಣಿತ, ಒಂದು ವೇಳೆ ಒಬ್ಬ ವ್ಯಕ್ತಿಯ 1/3 ಭಾಗದಷ್ಟು ಕಮ್ಮಿ ಇದ್ರೂ ಕೂಡ, ಈಗ ಒಬ್ಬರ ಹತ್ರ 6,000 ಇದ್ದು ಇನ್ನೊಬ್ಬರ ಹತ್ರ ಅವರ 1/3 ಭಾಗದ 1 ಅಂಶ ಕಮ್ಮಿ ಇದೆ, ಇವ್ರ ಹತ್ರ ಅಂದ್ರೆ 4,000 ಇದೆ. ಹಾಗಿದ್ರೂ ಕೂಡ ಯುದ್ಧಕ್ಕೆ ಹೋಗ್ಬೋದು ಅಂತಿದೆ. ಯುದ್ಧದಲ್ಲಿ ಗೆಲುವು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅಂತದ್ ಬೇಕಾದಷ್ಟು ಯುದ್ಧ ನಮ್ಮ ದೇಶದಲ್ಲೇ ಆಗಿದೆ. ನಮ್ಮ ಹತ್ರ ಲೆಕ್ಕವೇ ಇಲ್ಲದ ಅಂದ್ರೆ ಸೈನ್ಯದ ಎದುರುಗಡೆ ಒಂದು ಸಣ್ಣ ತುಕಡಿ ಹೋಗಿ ಯುದ್ಧ ಮಾಡಿ ಗೆದ್ದು ಬಂದಿದೆ. ಆದ್ರಿಂದ ಸೈನ್ಯ ಕಮ್ಮಿ ಇದೆ ಎಂದ ಮಾತ್ರಕ್ಕೆ ಸೋಲಾಗುತ್ತೆ ಅಂತ ಹೇಳಬೇಕಾಗಿಲ್ಲ. ನಮ್ದು ಇನ್ನೂ ಒಂದು ಅಂಶದಲ್ಲಿ ಜಾಸ್ತಿನೇ ಇದೆ. ಅವರ ಏನು ಸೈನ್ಯ ಇದೆ ಅದಕ್ಕಿಂತ ಹೆಚ್ಚು, ಅವರ 3 ಪಟ್ಟು ಅಂತ ಮಾಡಿದರೆ 7 ಅಕ್ಷೋಹಿಣಿ ಸೈನ್ಯ ಅಂತಂದ್ರೆ 2 ಅಕ್ಷೋಹಿಣಿ ಅಂತ ಇಟ್ಕೊಳ್ಳಿ, ಸಾಮಾನ್ಯ 2.5 ಅಕ್ಷೋಹಿಣಿ ಸೈನ್ಯ. ಅದರ 2 ಪಟ್ಟು ಜಾಸ್ತಿ ನಮ್ಮ ಹತ್ರನೇ ಇದೆ. ನಮ್ಮ ಹತ್ರ 11 ಅಕ್ಷೋಹಿಣಿ ಇರುವಂತದ್ದು, ಅವ್ರ ಹತ್ರ 7 ಅಕ್ಷೋಹಿಣಿ ಇರುವುದು. ಅದರಿಂದಾಗಿ ಎದುರಾಳಿಯ ಸೈನ್ಯದ 1/3 ಭಾಗ ಕಮ್ಮಿ ಇದ್ರೂ ಕೂಡ ಯುದ್ಧಕ್ಕೆ ಹೋಗ್ಬೋದು ಅನ್ನೋದ್ರಲ್ಲಿ ನಮಗೆ ಅದಕ್ಕಿಂತ 2 ಪಟ್ಟೇ ಇದೆ. ಆದ್ರಿಂದಾಗಿ ಅವ್ರ ಹತ್ರ ಯುದ್ಧ ಮಾಡಲಿಕ್ಕೆ ಪರೇಭ್ಯ ತ್ರಿಗುಣಾಚೇಯಂ ಮಮ ರಾಜನ್ ಅನೀಕಿನಿ, ನನ್ನ ಅನೀಕ ಯುದ್ಧ ಸೇನೆ ಪರೇಭ್ಯ ಬೇರೆಯವರಿಗಿಂತ ದೊಡ್ಡದೇ ಆಗಿದೆ, ಅಧಿಕ. ಇನ್ನು ಗುಣಹೀನಂಚ ಪರೇಶಾಂ, ಅವರಲ್ಲಿ ಎದುರಾಳಿಗಳ ಸೈನ್ಯದಲ್ಲಿ ತುಂಬಾ ದೌರ್ಬಲ್ಯಗಳಿವೆ. ಬಹು ಪಶ್ಯಾಮಿ ಭಾರತ, ತುಂಬಾ ನೋಡ್ತಾ ಇದ್ದೇನೆ ನಾನು. ಗುಣೋದಯಂ ಬಹುಗುಣಂ ಆತ್ಮಾನಶ್ಚ ವಿಷಾಂಪತೆ, ಆದ್ರೆ ನನ್ನಲ್ಲಿ ಗುಣೋದಯ ಇದೆ, ಇನ್ನೂ ವೃದ್ಧಿಸುವಂತಹ ಅವಕಾಶಗಳೇ ಜಾಸ್ತಿ ಇದೆ. ಆತ್ಮನಶ್ಚ, ನನ್ನ ಬಲವನ್ನು ಕೂಡ ನಾನು ಇನ್ನಷ್ಟು ಹೆಚ್ಚು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಏತತ್ ಸರ್ವಂ ಸಮಾಜ್ಞಾಯ ಬಲಾಗ್ರ್ಯಂ ಮಮ ಭಾರತ, ಇದೆಲ್ಲ ಯೋಚನೆ ಮಾಡಿದ್ರೆ ನನ್ನ ಬಲವೇ ಹೆಚ್ಚಿನದ್ದು. ನ್ಯೂನತಾಂ ಪಾಂಡವಾನಾಂಚ ನಮೋಹಂ ಗಂತುಮರ್ಹಸಿ, ಅದರಿಂದಾಗಿ ಪಾಂಡವರ ಸೇನೆಯ ನ್ಯೂನತೆಯನ್ನ ಗಮನಿಸಿ ನೀನು ಮೋಹಕ್ಕೊಳಗಾಗಬೇಡ. ಇತಿ ಯುಕ್ತ್ವಾ ಸಂಜಯಂ ಭೂಯಃ ಪರ್ಯಪೃಚ್ಛತ ಭಾರತ ವಿವಿತ್ಸು ಪ್ರಾಪ್ತ ಕಾಲಾನಿ ಜ್ಞಾತ್ವಾ ಪರಪುರಂಜಯ. ಇಷ್ಟೆಲ್ಲ ತಿಳಿಸಿಯೂ ಸಂಜಯನ ಹತ್ರ ಆದ್ರೂ ಪ್ರಶ್ನೆ ಕೇಳ್ತಾನೆ. ಮುಂದಿನ ಕಾರ್ಯಭಾರಗಳನ್ನ ಏನು ಅಂತ ಅರಿತುಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ವಿವಿತ್ಸುಹು, ತಿಳಿಯುವ ಇಚ್ಛೆಯುಳ್ಳವನಾಗಿ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಅಲ್ಲಿಗೆ 55ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 56ನೇ ಅಧ್ಯಾಯದಲ್ಲಿ ದುರ್ಯೋಧನ ಉವಾಚ ಅಕ್ಷೋಹಿಣಿ ಸಪ್ತಲಬ್ಧ್ವಾ ರಾಜಭಿಃ ಸಹ ಸಂಜಯ ಕಿಂಸ್ವಿದ್ ಇಚ್ಛತಿ ಕೌಂತೆಯೋ ಯುದ್ಧ ಪ್ರೇಪ್ಸುರ್ಯುಧಿಷ್ಠಿರ. ಗೆಲುವು ನಮ್ಮದಾದ್ರೂ ಎದುರಾಳಿಯ ವಿಷಯದಲ್ಲಿ ಏನು ತಿಳ್ಕೊಳ್ಬಾರ್ದು ಅಂತಿಲ್ಲಲ್ಲ, ಅದಕ್ಕೋಸ್ಕರ ನನಗೆ ಕೆಲವು ಸಂಗತಿಗಳನ್ನು ನೀನು ಹೇಳು. 7 ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿಯೂ ಕೂಡ ಏನನ್ನು ಯೋಚನೆ ಮಾಡಿ ಯುಧಿಷ್ಠಿರನಲ್ಲಿ ಬಲವನ್ನ ಅವನು ಹೆಚ್ಚಿದೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕಿಂಸ್ವಿದ್ ಇಚ್ಛತಿ, ಅವನು ಏನನ್ನ ಯೋಚಿಸಿ ಯುದ್ಧಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾನೆ. ಸಂಜಯ ಉವಾಚ ಅತೀವ ಮುದಿತೋ ರಾಜನ್ ಯುದ್ಧ ಪ್ರೇಪ್ಸು ಯುಧಿಷ್ಠಿರ ಭೀಮಸೇನಾರ್ಜುನೌ ಚೋಭೋ ಯಮಾವಪಿನ ಬಿಭ್ಯತಃ. ಪಾಂಡವರು ನಿನ್ನ ಸೇನೆಯ ಬಗೆಗೆ ಎಂದೂ ಕೂಡ
ಯೋಚನೆ ಮಾಡಿ ಹೆದರಿದ್ದು ಅಂತ ಇಲ್ವೇ ಇಲ್ಲ. ಅವರಿಗೆ ಸ್ಪಷ್ಟವಾದ ಕಲ್ಪನೆ ಇದೆ. ಭೀಮಸೇನರಂತೂ ಯುದ್ಧದ ಬಗ್ಗೆ ಅವರಿಗೆ ಏನು, ಈಗ ಯುದ್ಧ ಆದರೆ ಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಳ್ಳುವ ಆಸಕ್ತಿ ಇದೆ. ಯಮಾವಪಿ ನಕುಲ ಸಹದೇವರು ಹಾಗೆ. ಯಾಕೆಂದ್ರೆ ಅವರ ಹತ್ರ ಇರುವ ರಥ ಅತ್ಯಂತ ದಿವ್ಯವಾದದ್ದು. ಮಂತ್ರಂ ಜಿಜ್ಞಾಸಮಾನಸ್ಸನ್ ಬೀಭತ್ಸು ಸಮಯೋಜಯತ್. ಅವನು ಪ್ರತಿ ಮಂತ್ರವನ್ನು ಆಲೋಚನೆ ಮಾಡ್ತಾ ಈ ಮಂತ್ರವನ್ನು ಪ್ರಯೋಗಿಸುವಾಗ ಹೇಗೆ ಎದುರಾಳಿಗಳನ್ನು ಕಟ್ಟಿ ಹಾಕಬೇಕು, ಯಾವ ಮಂತ್ರವನ್ನ ಯಾರಿಗೆ ಪ್ರಯೋಗಿಸಬೇಕು, ಇದರ ಬಗ್ಗೆ ಅವನು ನಿರಂತರ ಅವನು ಓಡುವಾಗ ಬರುವಾಗ ನಿಲ್ಲುವಾಗ ಕೂಡುವಾಗ ಅವನಿಗೆ ತಲೆ ತುಂಬ ಈ ಅಸ್ತ್ರಗಳ ಪ್ರಯೋಗದ ಬಗ್ಗೆನೇ ಅವನು ಮಾತಾಡ್ತಾ ಇರ್ತಾನೆ. ಬೇರೆ ವಿಷಯಗಳನ್ನು ಮಾತಾಡುವುದೇ ಅವನ ಬಾಯಲ್ಲಿ ಕೇಳಿಸುವುದಿಲ್ಲ. ತಮ್ ಅಪಶ್ಯಾಮ ಸನ್ನದ್ಧಂ ಮೇಘಂ ವಿದ್ಯುದಿವ ಯಥಾ ವಿದ್ಯುತ್ ದ್ಯುತಂ ಯಥಾ. ಹೇಗೆ ಅವನು ಪ್ರಿಪೇರ್ ಆಗಿದ್ದಾನೆ ಅಂತಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಿಂಚು ಹೊಡಿಬಹುದು. ಆ ರೀತಿ ಪೂರ್ಣ ಸಿದ್ಧವಾಗಿದೆ. ಘರ್ಷಣೆ ಆಗುವುದಷ್ಟೇ ಬಾಕಿ ಕಾಯ್ತಾ ಇದೆ. ಎರಡು ನಾವು ಅವರು ಅನ್ನುವ ಮೇಘ ಘರ್ಷಿಸಿದಾಗ ವಿದ್ಯುತ್ ಅವನದ್ದೇ ಹರಿಯುವುದು, ಅವನೇ ಅದನ್ನ ಪ್ರಯೋಗ ಮಾಡುವುದು. ಪೂರ್ವರೂಪಮಿದಂ ಪಶ್ಯ ವಧಂ ಜೇಷ್ಯಾಮ ಸಂಜಯ. ನನ್ನ ಹತ್ರ ಅವನು ಮಾತಾಡ್ತಾ ಸಂತೋಷದಿಂದ ಒಂದು ಮಾತು ಹೇಳಿದ್ದ. ಏನು ಅಂದ್ರೆ, ನಾನು ಮೊದಲೇ ಹೇಳುತ್ತೇನೆ ಸಂಜಯ, ಗೆಲುವು ನಮ್ಮದೇ ಅನ್ನೋದನ್ನ ತುಂಬಾ ಕಾನ್ಫಿಡೆನ್ಸ್ನಿಂದ ಆತ್ಮವಿಶ್ವಾಸದಿಂದ ನನ್ನ ಹತ್ರ ಅವನು ಹೇಳಿದ. ಅವರಿಗೆ ತೋರ್ಪಡಿಕೆಯ ಜಯದ ಮಾತನ್ನು ಅವ್ರು ಹೇಳ್ತಿಲ್ಲ. ಅವರಿಗೆ ನಿಶ್ಚಯ ಇದೆ, ನಾವು ಗೆದ್ದೇ ಗೆಲ್ತೇವೆ ಅನ್ನೋ ನಿಶ್ಚಯ ಇದೆ. ಬೀಭತ್ಸುರ್ಮಾಂ ಯಥೋವಾಚ ತಥೈವೈಮಿ ಅಹಂ ಅಪ್ಯುತ. ಅವನು ಹೇಗೆ ಹೇಳಿದನೋ ಅದನ್ನ ನಾನು ನಿಂಗೆ ಹೇಳಿದ್ದೇನೆ. ಅಷ್ಟೇ ಅಲ್ಲ, ನನಗೆ ಅವನು ಹೇಳಿದ್ದು ಹೌದು ಅಂತ ನನಗೂ ಅನಿಸಿದೆ. ಅವೈಮಿ, ನಾನು ಹಾಗೆ ತಿಳ್ಕೊಂಡಿದ್ದೇನೆ. ದುರ್ಯೋಧನ ಉವಾಚ ಪ್ರಶಂಸಸಿ ಅಭಿನಂದಸಿ ತಾನ್ ಪಾರ್ಥಾನ್ ಅಕ್ಷಪರಾಜಿತಾನ್ ಅರ್ಜುನಸ್ಯ ರಥೇ ಬ್ರೂಹಿ ಕಥಮಶ್ವಾ ಕಥಂ ಧ್ವಜ. ನೀನು ಸುಮ್ಮನೆ ಹೊಗಳ್ತೀನಿ, ಪ್ರಶಂಸಸಿ ಅಭಿನಂದಸಿ, ಸುಮ್ಮನೆ ಬಹಳ ಬಹಳ ಅವರ ಬಗ್ಗೆ ಎಕ್ಸಾಗರೇಟ್ ಮಾಡ್ತಾ ಇದ್ವಿ. ಅವರು ಯುದ್ಧ ಬಿಡಿ ಅಕ್ಷಪರಾಜಿತಾ, ಅವ್ರು ದ್ಯೂತದಲ್ಲೇ ಸೋತವ್ರು ಇನ್ ಯುದ್ಧದಲ್ಲಿ ಗೆಲ್ತಾರಾ? ಎಲ್ಲಿಂದ ಎಲ್ಲಿಗೆ ಲಾಜಿಕ್? ಯಾಕೆಂದ್ರೆ ರಾಜನಾದವನಿಗೆ ದ್ಯೂತ ಅನ್ನೋದು ಒಂದು ಸಹಜವಾದ ಆಟ. ಅದರಲ್ಲೇ ಗೆಲ್ಲಿಕ್ಕಾಗದವನು, ಅಂದ್ರೆ ಅಲ್ಲಿ ಐಡಿಯಾ ಮಾಡ್ಲಿಕ್ಕೆ ಬರದವನು, ಒಂದು ಸೇನೆಯನ್ನು ಹೇಗೆ ಯೋಜಿಸಬೇಕು ಅಂತೆಲ್ಲ ಅದೊಂದು ಅಕ್ಷ ಯಾಕೆ ಆಡ್ತಾರೆ ಅಂದ್ರೆ ಅವರಿಗೆ ಎದುರುಗಡೆಯವನನ್ನ ಹೇಗೆ ಮಣಿಸಬೇಕು ಅನ್ನೋದಕ್ಕೆ ಅದೊಂದು ಮೈಂಡ್ ಪ್ಲಾನ್, ಅದು ಮನಸ್ಸಿನಿಂದ ಆಟ ಆಡುದು. ಅದೇ ಪ್ಲಾನ್ ಮಾಡಿದ್ರೆ ಮಾತ್ರ ಅವನು ಹೊರಗಡೆ ಯುದ್ಧದಲ್ಲಿ ಅಂತ ಗೆಲುವನ್ನು ಸಂಪಾದಿಸಬಲ್ಲ. ಶೌರ್ಯ ಒಂದಾಯ್ತು, ಆದ್ರೆ ಮೈಂಡ್ ಗೇಮ್ ಇದೆಯಲ್ಲ, ಏನೇನ್ ಆಡ್ಬೇಕು ಅಂತ ಅದನ್ನು ತೋರಿಸ್ಲಿಕ್ಕೆ ಅವನಿಗೆ ಅಕ್ಷದ್ಯೂತದಲ್ಲೇ ಆಗ್ಲಿಲ್ಲ ಅಂದ್ಮೇಲೆ ಇನ್ನು ಅಲ್ಲಿ ಹೇಗೆ ತೋರಿಸ್ತಾನೆ? ಅವನು ಈ ವಿಷಯದಲ್ಲೆಲ್ಲ ಅತ್ಯಂತ ಬಡ್ಡ, ಅವನಿಗೆ ಎಂಥದ್ದು ಗೊತ್ತಿಲ್ಲ. ಅವನು ಸೋತವನನ್ನ ಹಿಡ್ಕೊಂಡು ನೀನು ಸುಮ್ಮನೆ ಬಂದು ಹೊಗಳ್ಬೇಡ ನನ್ನ ಹತ್ರ, ನನಗೊಂದು ಮಾತು ಹೇಳು, ಭೀಭತ್ಸುವಿನ ಬಗ್ಗೆ ನೀನು ಮಾತಾಡಿದ್ದಿಲ್ಲ, ಅವನ ರಥ ಹೇಗಿದೆ, ಏನಿದೆ, ಏನೇನು ಅಸ್ತ್ರಗಳನ್ನ ರೆಡಿ ಮಾಡಿ ನೋಡಿ. ಆದ್ರೂ ಒಳಗಿನೊಂದು ಪುಕ್ ಇದೆ, ಅದಕ್ಕೋಸ್ಕರ ಅವನು ಕೇಳುದು. ಸಂಜಯ ಹೇಳ್ತಾನೆ, ಭೌಮನಸ್ಸಹ ಶಕ್ರೇಣ ಬಹುಚಿತ್ರಂ ವಿಶಾಂಪತೆ ರೂಪಾಡಿ ಕಲ್ಪಯಾಮಾಸ ತ್ವಟ್ಟಾಧಾತ ಸದಾ ವಿಭೋ. ಇಂದ್ರನ ಜೊತೆ ಕೂಡಿಕೊಂಡು ವಿಶ್ವಕರ್ಮ ಅನೇಕ ತರದ ಸಣ್ಣ ಸಣ್ಣ ಸುಂದರವಾದ ಕಲಾಕೃತಿಗಳಿಂದ ಕೂಡಿದ ಅವನ ರಥವನ್ನು ಸಿದ್ಧಪಡಿಸಿದ್ದಾರೆ. ಅವನ ರಥ ಸಾಮಾನ್ಯವಾದ ರಥ ಅಲ್ಲ. ಧ್ವಜದಲ್ಲಿ ಅನೇಕ ತರದ ಚಿತ್ರಗಳಿವೆ. ಅದು ಹೇಗಿದೆ ಅಂದ್ರೆ ಚಕ್ರುಸ್ಥೆ ದೇವಮಾಯೆಯ. ದೂರದಲ್ಲಿ ನೋಡುವಾಗ ಅದು ಸುಮಾರು ಯೋಜನದಷ್ಟು ದೂರಕ್ಕೆ ಹಾರಿದ ಹಾಗೆ ಅನಿಸ್ತಾ ಇರುತ್ತೆ. ಒಂದೊಂದು ಹೊತ್ತಿಗೆ ಒಂದೊಂದು ಬಣ್ಣದಿಂದ ಅದು ಕಾಣಿಸಿಕೊಳ್ಳುತ್ತೆ. ಇದೆಲ್ಲ ವಿಶ್ವಕರ್ಮನದ್ದೇ ಕೈಚಳಕ. ಅದು ಒಂದು ಪಶ್ಚಿಮದ ದಿಕ್ಕಿಗೆ ಹರಿದಾಗ ಒಂದು ಬಣ್ಣ ಕಾಣುತ್ತೆ, ಗಾಳಿ ಯಾವ ದಿಕ್ಕಿಗೆ ಬೀಸಿ ಹಾಕಿ ದಕ್ಷಿಣಕ್ಕೆ ಬಂತು ಅಂತಂದ್ರೆ ಇನ್ನೊಂದು ಬಣ್ಣದಲ್ಲಿ ತಿರುಗುತ್ತೆ. ಆದ್ರಿಂದಾಗಿ ಮಹಾಘನಾನಿ ದಿವ್ಯಾನಿ ಮಹಾಂತಿ ಚ ಲಘೂನಿ ಚ. ಮೋಡಗಳ ಚಿತ್ರಣಗಳು ಹೇಗೆ ಆ ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರುತ್ತೋ ಹಾಗೆ ಅವನ ಧ್ವಜದ ಚಿತ್ರಣವೂ ಕೂಡ ಅದರ ಆಕೃತಿಯಲ್ಲಿ ಬದಲಾವಣೆ ಇದ್ದ ಹಾಗೆ ದೂರದಲ್ಲಿ ಕಾಣ್ತಾ ಇರುತ್ತೆ. ಇದು ಅವನ ಉತ್ಸಾಹವನ್ನು ತೋರಿಸುತ್ತೆ. ಇನ್ನು ಭೀಮಸೇನಾನುರೋಧಾಯ, ಭೀಮಸೇನನ ಅನುರೋಧದಂತೆ ಹನುಮಾನ್ ಮಾರುತಾತ್ಮಜ, ಹನುಮಂತ ಮಾರುತಿಯ ಮಗನಾದಂತಹ ಹನುಮಂತ ಆ ಆತ್ಮ ಪ್ರತಿಕೃತಿಂ ತಸ್ಮಿನ್ ಧ್ವಜ ಆರೋಪಯಿಷ್ಯತಿ. ಸ್ವತಃ ಕಪಿಕೇತನ ಅಂತ ಅವನಿಗೆ ಯಾಕೆ ಹೆಸರು ಅಂದ್ರೆ ಹನುಮಂತನೇ ಆ ಧ್ವಜದಲ್ಲಿ ಧ್ವಜದ ಚಿತ್ರದಂತೆ ಕಾಣಿಸ್ತಾನೆ, ಆದ್ರೆ ಸ್ವತಃ ಇದ್ದಾನೆ. ನೋಡ್ಲಿಕ್ಕೆ ಚಿತ್ರ ಕಾಣಿಸ್ತಾ ಇರುತ್ತೆ. ಯಾರಿಗೆ ನೋಡುವ ಕಣ್ಣಿರುತ್ತೋ ಅವನಿಗೆ ಹನುಮಂತ ಕೂತದ್ದು ಕಾಣುತ್ತೆ. ಆ ಹನುಮಂತ ಕೂತಿರುವ ರಥವನ್ನ ಸುಲಭದಲ್ಲಿ ಯಾರೂ ಕೂಡ ತಮ್ಮ ತಮ್ಮ ಅಸ್ತ್ರದಿಂದ ಬಲಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಸರ್ವಾದಿಶೋ ಯೋಜನ ಮಾತ್ರ ಮಂತರಂ ಸತಿರಿಯ ಗೂರ್ಧ್ವಂಚರುರೋಧ ವೈಧ್ವಜ ನ ಸಂಸಜ್ಜೇತ್ ತರುಭಿ ಸಂವೃತೋಪಿ. ಅದು ಏನು ವಿಚಿತ್ರ ಅಂದರೆ, ಎಲ್ಲಿಯಾದರೂ ಮೇಲೆ ಮರಗಳೆಲ್ಲ ಇದ್ದರೆ ಆ ಧ್ವಜಕ್ಕೆ ಅಡ್ಡವೇ ಆಗುದಿಲ್ಲ. ಅದು ಧ್ವಜವೇ ತಾನಾಗಿ ಬಾಗುತ್ತೋ ಅದೇನು ಗೊತ್ತಿಲ್ಲ. ಯಾವುದೇ ಮೇಲಿನ ವಯರ್ ಇದ್ರು, ಈಗ ಇಲ್ಲ ಬಿಡಿ, ಆಗ ಇಲ್ಲ ಬಿಡಿ. ಆದರೆ ನಮಗೆ ರಸ್ತೆಯಲ್ಲಿ ಉತ್ಸವಕ್ಕೆ ದೊಡ್ಡ ಪ್ರಾಬ್ಲಮ್, ರಸ್ತೆಯಲ್ಲಿ ಎಲ್ಲ ವಯರ್ಗಳು. ಇಲ್ಲಿ ಎಂತಹ ನಸಂಸಜ್ಜೇತ್, ಯಾವುದೇ ಮೇಲು ಭಾಗದ ಅಥವಾ ಎಡಬಲ ಭಾಗದಲ್ಲಿ ಅಡ್ಡಗಿಡ್ಡೆ ಏನಾದರೂ ಇದ್ರೆ ಅದನ್ನು ತಡೆಯಲಾರದು. ಅದು ಕಟ್ಟಾಗಿ ಬಿಡುತ್ತೋ ಅಥವಾ ಅದನ್ನು ಹಾಗೆ ಅದು ಮುಂದುವರಿಸ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ತರುಬಿಹಿ ಸಂವೃತೋಪಿ, ದೊಡ್ಡ ದೊಡ್ಡ ಮರಗಳ ಗೆಲ್ಲುಗಳೆಲ್ಲ ಅಡ್ಡ ಬಂದರೂ ಕೂಡ ಅದನ್ನು ತಡಿಲಿಕ್ಕಾಗುದಿಲ್ಲ ರಥವನ್ನು. ಅದು ಅನಾಯಾಸವಾಗಿ ಮುಂದಕ್ಕೆ ಹೋಗುತ್ತೆ. ಆ ಥರ ಸ್ಟ್ರಕ್ಚರ್ ಅದಕ್ಕಿದೆ. ಈ ಯುದ್ಧ ವಿಮಾನಗಳಲ್ಲೆಲ್ಲ ಯಾವುದೇ ರೀತಿಯ ದಾಳಿ ಆದರೂ ಕೂಡ ಆ ದಾಳಿ ಆಗುವ ಸಂದರ್ಭದಲ್ಲಿ ತಾಳಿ ಆಗುತ್ತೆ ಅಂದಾಗ ಅದು ಕೆಲವು ಭಾಗವನ್ನು ಒಳಗೆ ಎಳ್ಕೊಳ್ಳುತ್ತೆ. ಅಂತಹ ಯುದ್ಧ ವಿಮಾನಗಳನ್ನು ಹೇಳ್ತಾರೆ. ಅಂದರೆ ಆ ರೀತಿ ಕಾಣದಂತೆ ಮೋಡದ ಬಣ್ಣದಲ್ಲೇ ಇರುತ್ತೆ, ಕಾಣುವುದೇ ಇಲ್ಲ. ವಿಮಾನ ಬಂತು ಅನ್ನೋದೇ ಕಾಣುವುದಿಲ್ಲ. ಬೇಕಾದಷ್ಟಿತ್ತು. ಭಾರದ್ವಾಜರ ಯುದ್ಧ ವಿಮಾನ ಶಾಸ್ತ್ರ ಅಂತಿದೆ. ಅದರಲ್ಲಿ ಸುಮಾರು ಬಗೆ ಇಂಥ ವಿಮಾನಗಳ ಬಗ್ಗೆ ಹೇಳ್ತಾರೆ. ಅಂದರೆ ಅದಕ್ಕೆ ಏನು ಬಳಸ್ತಿದ್ರು ಅನ್ನೋದು ಇವತ್ತು ಪೂರ್ತಿ ನಿಲ್ಲು. ಆ ಸೈನ್ಸೇ ನಿಲ್ಲು. ನಮಗೆ ಸೈನ್ಸು ಈ ಜನ್ರೇಷನಲ್ಲಿ ಫಸ್ಟ್ ಟೈಮ್ ಏನು ಹುಟ್ಟಿದ್ದಲ್ಲ. ಸೈನ್ಸು ಅಂತ ಅನ್ನೋದು ಯುಗ ಯುಗದಿಂದ ಹೇಗೆ ಕಾಲ ಕಾಲಕ್ಕೆ ನಮಗೆ ಊಟ ತಿಂಡಿಯ ವ್ಯವಸ್ಥೆ ಹೇಗೆ ಪ್ರಕೃತಿಯ ವ್ಯವಸ್ಥೆಯಂತೆ ಬದಲಾಯಿಸಿಕೊಳ್ತಾ ಇರ್ತೇವೆ, ಚಳಿಗಾಲಕ್ಕೊಂದು ಥರ, ಬೇಸಿಗೆ ಕಾಲಕ್ಕೊಂದು ಥರ, ಹಾಗೆ ಪ್ರಕೃತಿಯು ಕೂಡ ಹಿಂದೆಯೂ ಇದೇ ಥರ ಇದಕ್ಕಿಂತ ಹೆಚ್ಚಿನ ವಿಶೇಷದ ವಿಜ್ಞಾನವನ್ನು ಅದು ಪಡೆದಿರುತ್ತೆ. ಆದರೆ ಅದಾಮೇಲೆ ಆ ಇಡೀ ವಿಷಯವೇ ಒಂದು ಜನರೇಷನ್ನಿಂದ ಮರೆತು ಹೋಗ್ಬಿಡುತ್ತೆ, ತಪ್ಪಿಸಿಕೊಂಡು ಬಿಡುತ್ತೆ. ಮತ್ತೆ ಅದು ನೆಕ್ಸ್ಟ್ ಸರ್ತಿ ಈಜಿಪ್ಟ್ನಲ್ಲಿ ಯಾವುದೋ ಒಂದು ಕಡೆ ಆ ಮಮ್ಮಿಯ ಒಳಗಡೆ ದೊಡ್ಡದಾದ ಯಂತ್ರಗಳೆಲ್ಲ ಸಿಕ್ಕಿದ್ವಂತೆ ಅದನ್ನು ಎಕ್ಸ್ಕವೇಷನ್ ಮಾಡುವಾಗ. ಆದರೆ ಅದು ಏನು ಅಂತ ಗೊತ್ತಿಲ್ಲ. ಅದು ಎಲ್ಲೆಲ್ಲಿಂದನೋ ಎಂಥದೋ ಬೇರೆ ಬೇರೆ ಗ್ರಹಗಳಿಗೆ ಹೋಗುವ ಕನೆಕ್ಷನ್ ಅನ್ನು ಹೊಂದಿರುವ ಹಾಗೆ ಆ ಯಂತ್ರದ ನಿರ್ಮಾಣ ಇತ್ತು. ಆದರೆ ಅದನ್ನು ಇವತ್ತು ಉಪಯೋಗಿಸ್ಲಿಕ್ಕೆ ನಂತರ ಶಕ್ತಿ ಇಲ್ಲ ಅಂತ ಹೀಗೆ ಏನೋ ಒಂದು ಲೇಖನ ಓದಿದ್ದು ನೆನಪು ಕಸ್ತೂರಿಯಲ್ಲಿ. ಅಂದರೆ ಆ ರೀತಿ ವಿಜ್ಞಾನ ಈ ಜನ್ರೇಷನಲ್ಲಿ ಫಸ್ಟ್ ಟೈಮ್ ಏನು ಹುಟ್ಟಿದ್ದಲ್ಲ. ಅವರಿಗೆ ಇದಕ್ಕಿಂತ ಮಿಗಿಲಾದ, ಇದಕ್ಕಿಂತ ಬೇರೆಯಾದ, ಇದಕ್ಕಿಂತ ಫಾಸ್ಟ್ ಆದ, ಇದಕ್ಕಿಂತ ಏನಂತಾರೆ ಅಡ್ವಾನ್ಸ್ಡ್ ಆದಂತಹ ಚಿಂತನೆಗಳನ್ನು ಆಗಲೂ ಯಾಕಂದ್ರೆ ಜನ್ರೇಷನ್ ಬುದ್ಧಿ ಅಲ್ವಾ ಅದು. ಆ ಬುದ್ಧಿಯಲ್ಲಿ ಆ ಟೈಮಲ್ಲಿ ಅದನ್ನು ಮಾಡ್ಕೊಳ್ತಾ ಇರುತ್ತೆ. ಮತ್ತೆ ಏನೇ ಈಗ ಭೂಮಿ 150 ಕೋಟಿ ಜನ ಆಗಿಬಿಟ್ರು, ಸಮ್ಮರ್ದ ಜಾಸ್ತಿ ಆಯಿತು. ಇದಕ್ಕಿಂತ 10 ಪಟ್ಟು ಸಮ್ಮರ್ದ ಆಗಿದ್ದ ಭೂಮಿಯ ಕಾಲವೂ ಕೂಡ ಹಾಗೆ ಕಳೆದು ಹೋಗಿದೆ. ಭೂಮಿ ತನ್ನೇ ಒಡಲಲ್ಲಿ ಹಾಕೊಳ್ಳುತ್ತೋ ಅಥವಾ ಸುನಾಮಿ ಬರುತ್ತೋ ಅಥವಾ ಬರಗಾಲ ಬರುತ್ತೋ ಏನೋ ಒಂದಾಗಿ ಸರಿ ಮಾಡ್ಕೊಳ್ಳುತ್ತೆ. ನಮಗೆ ಇವತ್ತು ವಸ್ತು ಈ ಧರ್ಮಯುದ್ಧ ಇರ್ಬೋದು, ಶಾಸ್ತ್ರ ಯುದ್ಧ ಇರ್ಬೋದು, ಅಥವಾ ವ್ಯಕ್ತಿಗತವಾದಂತಹ ಆಸೆಗಳಿರ್ಬೋದು, ಎಲ್ಲ ಕಾಲದಲ್ಲೂ ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಅದು ಯಾವುದು ಹೊಸ್ತಲ್ಲ. ನಮ್ಗೆ ಹೊಸ್ತು ಯಾಕೆ ಅಂದರೆ ನಮ್ಗೆ ಅದರ ಕಲ್ಪನೆ ಇಲ್ಲ. ಆದರೆ ನೀವು ಸರಿಯಾಗಿ ಈ ಇತಿಹಾಸವನ್ನು ಕಲ್ಪಿಸಿದ್ರೆ ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ನನಗೆ ಒಂದು ಸರ್ತಿ ಯಾವುದೋ ಈಗ ಒಂದು ಪ್ರಶ್ನೆ ಬಂದಾಗ ತುಂಬ ಒಳ್ಳೆ ಉತ್ತರ ಅಂತ ಅನಿಸ್ತು. ಅವ್ರು ಏನು ಹೇಳಿದ್ರು ಅಂದರೆ, ನಮ್ಮಲ್ಲಿ ಇವತ್ತು ಮುಖ್ಯವಾಗಿ ಇತಿಹಾಸವನ್ನು ದಾಖಲೆ ಮಾಡಿದ ವಿಷಯದಲ್ಲಿ ನಮ್ಮನ್ನು ನಾವು ತುಂಬ ಹೀಗಳ್ಕೊಳ್ತೇವೆ. ಯಾಕೆಂದರೆ ನಮ್ಮಲ್ಲಿ ಇತಿಹಾಸ ದಾಖಲೆ ಮಾಡುವ ಒಂದು ಅಭ್ಯಾಸ ಇಲ್ಲ ಅಂತ. ಆದರೆ ಒಂದು ಸಂಗತಿ ಏನು ಅಂದರೆ, ಯಾವ ಇತಿಹಾಸವನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಬಹುದು ಅದನ್ನು ದಾಖಲೆ ಮಾಡಿದ್ದಾರೆ. ನಿನ್ನೆ ಈ ಕಂಬದಲ್ಲಿ 4 ಗೆರೆ ಇತ್ತು, ಅದರ ಕೆಳಗಡೆ 25 ಜನ ಬಂದು ನೋಡ್ಕೊಂಡು ಹೋದ್ರು. ಈ ಇತಿಹಾಸ ಬೇಕಿಲ್ಲ ಯಾರಿಗೂ. ಯಾವುದು ಮಾನಸಿಕ ತುಮುಲಗಳಿವೆಯೋ ಆ ಪ್ರಶ್ನೆಗೆ ಗೀತೆ ಒಂದೇ ಸಾಕು, ನಿರಂತರ ಮತ್ತೆ ಮತ್ತೆ ಬರುವ ಜಿಜ್ಞಾಸೆಗಳಿಗೆ ಉತ್ತರ ಕೊಡುವಂಥದ್ದು. ಆಗ ಅಂತಹ ಕಾರ್ ಕಂಡುಹಿಡಿದಿದ್ರು, ಇನ್ನೊಂದು ಕಂಡು, ಇದೆಲ್ಲ ಅವ್ರಿಗೆ ಬೇಕು ಅಂತ ಅನಿಸ್ಲಿಲ್ಲ. ಯಾವುದು ಇನ್ನು 1000 ವರ್ಷ ಹೋದ್ರೂ ಅದೇ ಥರದ ಸಮಸ್ಯೆ ಬರುತ್ತೋ ಅದನ್ನು ದಾಖಲೆ ಮಾಡಿದ್ದಾರೆ. ಆದರೆ ಯಾವುದು ತತ್ಕಾಲದಲ್ಲಿ ಸಮಸ್ಯೆ ಬರುತ್ತೋ ಆಗಾಗಲೇ ಅವರವರೇ ಅದರ ಜೊತೆಗೆ ಹೋರಾಡಿ ಉತ್ತರ ಕಂಡುಕೊಳ್ಬೇಕು. ಅದನ್ನು ಬರೆದಿಡಬೇಕಾಗಿಲ್ಲ. ಮತ್ತೆ ಅದು ಸಾರ್ವಕಾಲಿಕವಾದ ಉತ್ತರ ಆಗಲ್ಲ. ನಿಮ್ಗೆ ಹೇಳಿದ ಉತ್ತರ ಅವರಿಗಾಗುದಿಲ್ಲ, ಅವರಿಗೆ ಹೇಳಿದ ಉತ್ತರ ನಿಮ್ಗೆ ಆಗುದಿಲ್ಲ. ಒಬ್ಬೊಬ್ಬರದ್ದು ಅವರವರದ್ದೇ ಬೇರೆ ಇಂಡಿವಿಜುವಲ್ ಆದ ಯೋಚನೆಗಳು, ಇಂಡಿವಿಜುವಲ್ ಆದ ಸಮಸ್ಯೆಗಳು ಬರ್ತವೆ. ಆದರೆ ಈ ಮಹಾಭಾರತದಲ್ಲಿ ಗಮನಿಸಿ, ಇನ್ನೂ ಎಷ್ಟೋ ಸಂಗತಿಗಳಿದ್ವು ಇದರಲ್ಲಿ ಹೇಳಲಿಕ್ಕೆ. ಆದರೆ ಯಾವುದನ್ನು ದಾಖಲೆ ಮಾಡಿದ್ರು ಅಂದರೆ, ಯಾವುದು ಚರ್ಚೆಯಲ್ಲಿ ನಮ್ಮ ನಡುವೆ ಬರುತ್ತೋ ಅದನ್ನು ಹೆಚ್ಚು ದಾಖಲೆ ಮಾಡ್ತಾರೆ.
ಈಗ ಒಂದು ಸ್ಟ್ರಾಟರ್ಜಿ ಮಾಡುವುದು ಹೇಗೆ ಒಂದು ಯುದ್ಧದಲ್ಲಿ, ಅಷ್ಟೂ ಸಂಗತಿಗಳು ನಿಮಗೆ ಯುದ್ಧೋದ್ಯೋಗ ನೆನಪಾದ್ರೆ 2014 ಸಮಯದಲ್ಲಿ ಒಂದು ತೀವ್ರವಾದ ಒಂದು ಪೈಪೋಟಿ ಇತ್ತು ಇಡೀ ದೇಶದಲ್ಲಿ. ನಂಗೆ ಆಗ ಉದ್ಯೋಗ ಬರೋ ನಾನು ಯಾಕೋ ಒಂದು ಸತ್ ಸುಮ್ಮನೆ ಓದ್ತಾ ಇದ್ದಾಗ ಯಾಕೋ ಈಗಿದ ಕಥೆನೇ ಬರೆದಿದ್ದಾಗೆ ಕಾಣಿಸ್ತಿತ್ತು. ಅಷ್ಟು ಸ್ಪಷ್ಟವಾಗಿ ಒಳ ಜಗಳಗಳು, ಎದುರುಗಡೆಯವರ ಹತ್ರ ಅದರ ಬಗ್ಗೆ ಪರಿಹಾರ ಕೇಳ್ಕೊಳ್ಳುವ ರೀತಿ, ಪರಸ್ಪರ ಒಬ್ಬರನ್ನೊಬ್ರು ತಮ್ಮ ಕಡೆಗೆ ಸೆಳೆಯುವ ಪ್ರಯತ್ನ, ಅದರ ಮಧ್ಯದಲ್ಲಿ ಯಾರೋ ಒಬ್ಬ ಇದೆಲ್ಲ ಸರಿ ಇಲ್ಲ ಅಂತ ಹೇಳುವ ಆಕ್ರೋಶ, ಇದು ಒಂದು ಇಡೀ ಸಿನಾರಿಯೋ ಹಾಗೆ ಉದ್ಯೋಗ ಪರ್ವದ ವ್ಯವಸ್ಥೆ ಹಾಗೆ ಕಾಣಿಸ್ತಿತ್ತು. ಅದು ಎಲ್ಲ ಕಾಲಕ್ಕೂ ಇರುತ್ತೆ. ಸಾವಿರ ಯುಗಗಳೇ ಸಾಗಿದೆ ಸಂಗ್ರಾಮ. ಅದು ನಿರಂತರ. ಅದು ಈ ಜನ್ಮದ್ದಲ್ಲ, ಈ ಯುಗದ್ದಲ್ಲ, ಈ ಕಲ್ಪದ್ದಲ್ಲ, ಈ ಸೃಷ್ಟಿದ್ದಲ್ಲ. ಅದು ಅನಂತ ಸೃಷ್ಟಿಗಳಲ್ಲಿಯೂ ಈ ತರದ ಪರಿಸ್ಥಿತಿಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಯಾವಾಗ ನಮಗೆ ಅನಂತ ಸೃಷ್ಟಿಯ ಬಗ್ಗೆ ಎಚ್ಚರ ಇರುತ್ತೆ ಆವಾಗ ಇದೆಲ್ಲ ತುಂಬಾ ಸಲೀಸಾಗಿ ಸಾಲ್ವ್ ಆಗುತ್ತೆ. ನಮ್ಗೆ ಯಾವಾಗ ಪೂರ್ವಜನ್ಮ, ಕರ್ಮ ಸಿದ್ಧಾಂತ, ಈ ಸೃಷ್ಟಿಯ ದೂರದೃಷ್ಟಿ ಇದು ಇಲ್ವೋ ಅವಾಗ ಈ ಸಮಸ್ಯೆಗಳು ಸಾಲ್ವ್ ಆಗುದೇ ಇಲ್ಲ. ಇದು ದೊಡ್ಡ ಸಮಸ್ಯೆ ಅಂತ ಅನಿಸಿ ನಾವು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಸಾಧನೆಯ ಮುಂದಿನ ಹೆಜ್ಜೆನ ಇಡ್ಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಆದರೆ ಯಾವಾಗ ಈ ಭಾರತೀಯ ಚಿಂತನೆಯ ಹಿನ್ನೆಲೆಯಲ್ಲಿ ಬರುವಂತಹ ದೂರದೃಷ್ಟಿಯ ಕಾಲದ ಪರಿಮಿತಿಯನ್ನು ಏನು ಹೇಳ್ತಾರೆ ಅದು ಗೊತ್ತಾದ್ರೆ ಎಷ್ಟೋ ಸರ್ತಿ ಅಯ್ಯೋ ಇದು ಯಾವಾಗ್ಲೂ ನಡೀತಾ ಇದ್ದದ್ದು, ಇದರಲ್ಲಿ ಈಗ ಹೊಸ್ತು ಅಂತ ಏನಿದೆ, ವರ್ತಂತೆ ಸಮಯ ಸದಾ. ನೋಡಿ, ಎಲ್ಲಿವರೆಗೆ ಆಚಾರ್ಯರು ಹೇಳ್ತಾರೆ ಅಂದ್ರೆ ಎಲ್ಲಾ ತರದ ಸಿದ್ಧಾಂತಗಳು ಎಲ್ಲಾ ಕಾಲದಲ್ಲೂ ಇದೆ. ಈಗ ಶಂಕರರು ಬಂದ ಮೇಲೇನೆ ಅದ್ವೈತ ಬಂದದ್ದಲ್ಲ, ಮಧ್ವಾಚಾರ್ಯರು ಬಂದ ಮೇಲೇನೆ ದ್ವೈತ ಬಂದದ್ದಲ್ಲ. ಅಂದ್ರೆ ಆಚಾರ್ಯರು ತತ್ವವಾದ, ಆದ್ರೆ ಎಲ್ರಿಗೂ ಅರ್ಥ ಆಗೋದಕ್ಕೆ ದ್ವೈತ ಅಂತ ಬಳಸ್ತೇವೆ ಅಂತ ಇಟ್ಕೊಳ್ಳಿ. ಇದು ಅದಕ್ಕಿಂತ ಪೂರ್ವದಲ್ಲಿ ಮತ್ತೆ 100 ಸರ್ತಿ ಬಂದು ಹೋಗಿದೆ. ನಾವು ಈಗ ನೋಡ್ತಾ ಇದ್ದೇವೆ, ಅದರಿಂದಾಗಿ ನಮ್ಗೆ ಇದು ಅಯ್ಯೋ ನಮ್ಮ ಸಿದ್ಧಾಂತ ಇದು, ನಾವು ಹೀಗೆ ಅದನ್ನು ಸಮರ್ಥಿಸ್ಕೊಳ್ಬೇಕು ಅಂತ ಹಠ ಬರುತ್ತಷ್ಟೇ. ಆದ್ರೆ ಅದು ಜೈನ, ಬೌದ್ಧ ಅಥವಾ ಇನ್ನುಳಿದ ಈಗ ಯಾವ್ದು ಬರುತ್ತಲ್ಲ, ಇದು ಯಾವುದು ಹೊಸ್ತಲ್ಲ. ಇದು ಎಲ್ಲವೂ ಕೂಡ ಹಿಂದೆ ಬಂದು ಹೋದದ್ದೇ. ಒಂದು ಮಾತು ತಿಳ್ಕೊಳ್ಬೇಕು, ಯಾವುದು ಹೊಸತಿಲ್ಲ, ಓಲ್ಡ್ ಅಷ್ಟೇ. ಈಗ ಅದು ಗೋಲ್ಡ್ ತರ ಕಾಣಿಸ್ತಿದೆ ನಮಗೆ. ಯಥಾಕಾಶೇ ಶಕ್ರದನು ಪ್ರಕಾಶತೆ ನ ಚೈಕವರ್ಣಂ ನ ಚ ವೇದ್ಮಿತಂ ಕಿನ್ನು ತತ್ ತಥಾ ಧ್ವಜೋ ವಿಹಿತೋ ಭೌಮನೇನ ಬಹ್ವಾಕಾರಂ ದೃಶ್ಯತೆ ರೂಪಮಸ್ಯ. ಆ ರಥ ಒಂದೊಂದು ಸರ್ತಿ ಒಂದೊಂದು ದೂರದಲ್ಲಿ ನೋಡುವಾಗ ಒಂದೊಂದು ತರ ಕಾಣುತ್ತೆ. ಬಹ್ವಾಕಾರ ಅದು ಎಷ್ಟು ವಿಕಾರ ಅಂದ್ರೆ ವಿಶಿಷ್ಟ ಆಕಾರ ಅಂದ್ರೆ, ನೀವು ಅರ್ಜುನನ ರಥ ಹೇಗಿದೆ ಅಂತ ಒಬ್ಬ ನೋಡಿ ಚಿತ್ರ ಬರೆದು, ಈ ರಥ ಬಂದಾಗ ಜಾಗ್ರತೆ ಇರಿ, ಇಲ್ಲಿ ಕೆಳಗಡೆ ಒಂದು ಗಂಧಕ ಇಟ್ಟು ಅದನ್ನು ಸ್ಫೋಟ ಮಾಡಿ ಅಂತ ಹೇಳಿ ಒಬ್ಬನಿಗೆ ಕೊಟ್ಟೋದ್ರೆ ನೆಕ್ಸ್ಟ್ ಸರ್ತಿ ಬರುವಾಗ ಆ ರಥ ಹಾಗೆ ಕಾಣುದೇ ಇಲ್ಲ. ಅವ್ನು ಚಿತ್ರ ತೋರಿಸಿದ್ ಬೇರೆನೇ ಇರುತ್ತೆ, ಎದುರುಗಡೆ ಬರುವ ರಥನೇ ಬೇರೆ ಇರುತ್ತೆ. ಅವ್ನು ಗಾಬರಿ ಆಗ್ಬಿಡುತ್ತೆ, ಅವ್ರು ಹೇಳಿದ್ದು ಬೇರೆ ರಥ, ಇಲ್ಲಿ ನೋಡಿದ್ರೆ ಅರ್ಜುನ ಇನ್ನೊಂದ್ರಲ್ಲಿದ್ದಾನೆ ಅಂತ. ಹೀಗೆ ಎಲ್ರಿಗೂ ಕನ್ಫ್ಯೂಸ್. ಯಾಕೆಂದ್ರೆ ಇದು ವಿಶ್ವಕರ್ಮನ ಕರ್ಮ, ವಿಶ್ವಕರ್ಮ ಮಾಡಿದ ಕೆಲಸ. ಆದ್ರಿಂದಾಗಿ ಇದು ಯಾರಿಗೂ ಇದರ ಹಿನ್ನೆಲೆ ಏನು ಅಂತ ಅರ್ಥವೇ ಆಗ್ತಾ ಇರಲಿಲ್ಲ. ಆಕಾಶದಲ್ಲಿ ಹೇಗೆ ಇಂದ್ರ ಚಾಪ ಅಂದ್ರೆ ವಿಬ್ಜಾರ್ ಅದು ಹೇಗೆ ಕಾಣುತ್ತೋ ಹಾಗೆ ಈ ರಥ ಬರ್ತಾ ಇದ್ರೆ ಬಣ್ಣ ಬಣ್ಣದಿಂದ ತನ್ನನ್ನ ಕಲರ್ ನೋಡೋರಿಗೆ ಒಂಥರ ರಥ ಬರುವುದು ನೋಡ್ಲಿಕ್ಕೆ ಖುಷಿ. ಆ ರೀತಿ ಅದು ಆ ಆಕೃತಿಯಿಂದಲೂ ರೂಪದಿಂದಲೂ ಬಣ್ಣ ಅಥವಾ ಅದರ ನಡೆಗಳಿಂದಲೂ ಅದು ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆ. ಹೇಗೆ ಅಗ್ನಿ ಅದರ ಜೊತೆಗೆ ಹೊಗೆಯ ಜೊತೆಗೆ ಅದು ದೂರಕ್ಕೆ ಓಡ್ತಾ ಇರುತ್ತೋ ಹಾಗೆ ಅದು ಹಿಂದೆ ಹೋಗುವ ಧ್ವಜ ಬೆಂಕಿ ಬರ್ತಾ ಇದೆ, ಅದರ ಹಿಂದೆ ಹೊಗೆ ಹೋಗ್ತಾ ಇದೆ. ಅದು ಹೊಗೆ ಅಂದ್ರೆ ಸುಮ್ಮನೆ ಒಂದು ಇಷ್ಟೇ ದೂರಕ್ಕಲ್ಲ, ಅದು ಎಲ್ಲಿಂದ ಬಂದಿದೋ ಅಲ್ಲಿ ತನಕ ಹೊಗೆ ಇದೆ ಅನ್ನೋ ಹಾಗೆ ಧ್ವಜ ಅಷ್ಟು ಉದ್ದ ಇರ್ತಿತ್ತು. ಅಂಥ ಗುರುತನ್ನ ಅದು ತೋರಿಸ್ತಾ ಇತ್ತು. ಅದನ್ನ ಯಾರೂ ಕೂಡ ಬಗ್ಗಿಸೋರಿಲ್ಲ. ಆ ರೀತಿಯಾದ ರಥ ಅದು. ನಚೇದ್ಭಾರೋ ಭವಿತಾ ನೋತರೋಧ. ಅದು ತಡಿಲಿಕ್ಕಾಗುವಂಥದ್ದಲ್ಲ, ಅಥವಾ ಯಾರೋ ಎತ್ಕೊಂಡು ಹೋಗ್ತೇನೆ ಅಂತ ಇದ್ದಕ್ಕಿದ್ದಾಗ ಅದನ್ನ ಎತ್ತಿ ಪಕ್ಕಕ್ಕೆ ಸರಿಸ್ಲಿಕ್ಕೂ ಆಗಲ್ಲ. ಅಂಥ ರಥ ಅದು. ಶ್ವೇತಸ್ತಮನ್ ತಸ್ಮಿನ್ ವಾತವೇಗ ಸದಶ್ವಾಹ. ಅತ್ಯಂತ ಸುಂದರವಾದ ಬಿಳಿಯಾದ ಕುದುರೆಗಳಿದೆ ಅದಕ್ಕೆ. ಅದರ ಸ್ವಾರಸ್ಯ ಏನು ಅಂದ್ರೆ ಅದು ದಿವ್ಯಾಹ, ಸಾಮಾನ್ಯ ಕುದುರೆ ಅಲ್ಲ, ಅದು ದೇವಲೋಕದ ಕುದುರೆಗಳು. ಚಿತ್ರರಥೇನ ದತ್ತಾಹ. ಚಿತ್ರರಥ ಅರ್ಜುನನಿಗೆ ಕೊಟ್ಟದ್ದು ಪ್ರೀತಿಯಿಂದ. ಆದರೆ ಅದರದ್ದು ಇನ್ನೊಂದು ವಿಶೇಷ ಇದೆ. ಭೂವ್ಯಂತರಿಕ್ಷೇ ದಿವಿವಾ ನರೇಂದ್ರ ಯಥಾ ತೇಷಾಂ ಗತಿರ್ಹೀಯತೆ ನಾತ್ರ ಸರ್ವ. ಅದು ಆಕಾಶದಲ್ಲೂ ಹೋಗುತ್ತೆ, ಭೂಮಿಯಲ್ಲೂ ಹೋಗುತ್ತೆ, ಯಾವ ದಿಕ್ಕಿಗೆ ಬೇಕಾದರೂ ಚಲಿಸುತ್ತೆ. ಅಂತಹದ್ದೊಂದು ವಿಶಿಷ್ಟವಾದ ರಥ ಅದು. ನಕತಿರ್ಹೀಯತೆ. ಅದರ ದಾರಿಯನ್ನು ಯಾರು ತಡಿಲಿಕ್ಕೆ ಸಾಧ್ಯವೇ ಇಲ್ಲ, ಅದರ ಗತಿಯನ್ನು ಯಾರು ನಿಲ್ಲಿಸ್ಲಿಕ್ಕೆ ಆಗುದೇ ಇಲ್ಲ.
ಇನ್ನೊಂದು ಅಂಶ, ಶತಂ ಯತ್ತತ್ ಪೂರ್ಯತೆ ನಿತ್ಯ ಕಾಲಂ ಹತಂ ಹತಂ ದತ್ತವರಂ ಪುರಸ್ತಾತ್. ಅಕಸ್ಮಾತ್ ಕೊಂದ್ರು ಅಂತ ಇಟ್ಕೊಳ್ಳಿ ಕುದುರೆಯನ್ನ, ಆದ್ರೆ ಅವನ ಕುದುರೆಯ ಸಂಖ್ಯೆ ಕಮ್ಮಿ ಆಗುದಿಲ್ಲ. ಅದಕ್ಕಿಂತ ಸೆಟ್ ಆಗಿರುವ 100 ಕುದುರೆ ಬೇರೆ ಇದೆ. ಪ್ರತಿ ಸರ್ತಿ ಅದು ಸತ್ರು ಇನ್ನೊಂದು ಕುದುರೆ ಅದಕ್ಕೆ ಅದೇ. ಯಾಕಂದ್ರೆ ಒಂದು ರಥಕ್ಕೆ ಒಂದು ಕುದುರೆಯನ್ನ ಜೋಡಿಸುವುದು ಆ ಕ್ಷಣಕ್ಕೆ ಸರಿ ಹೋಗುತ್ತೆ. ಆದ್ರೆ ಯಾವಾಗಲೂ 2 ಕುದುರೆ 3, 4 ಅಂತ ಸೇರಿಸುವುದುಂಟಲ್ವಾ, ಅದು ಒಂದಕ್ಕೊಂದು ಚೂರು ಸಮಾನ ಇಲ್ಲದೆ ಇದ್ರೆ ಆ ಇಡೀ ರಥವೇ ಬಿದ್ದು ಹೋಗುತ್ತೆ. ಈಗ ಉಳುವುದರಲ್ಲಿ ಒಂದು ಎತ್ತರ ಒಂದು ತಗ್ಗಿದ್ರೆ ನಿಮ್ಗೆ ಉಳ್ಲಿಕ್ಕಾಗಲ್ಲ. ಇದು ನಿಮ್ಗೆ ಚಕ್ರ ಅಕಸ್ಮಾತ್ 2 ಟೈರ್ಗಳಿಗೆ ಒಂದು ಈಚೆ ಒಂದು ಹೀಗೆ ಇಟ್ಬಿಟ್ರೆ ಏನಾಗುತ್ತೆ, ಹೀಗೆ ಹೋಗ್ತಾ ಇರ್ಬೇಕು ಕೊನೆವರೆಗೂ ಅಲ್ವಾ. ಸಣ್ಣ ವಿಷಯದಲ್ಲೇ ನಮ್ಗೊಂದು ಗಾಲಿ ಅಂತಂದ್ಮೇಲೆ 2 ಸಮಾನವಾಗಿರ್ಬೇಕು. 2 ಸಮಾನವಾಗಿರುವುದು ಮಾತ್ರ ಅಲ್ಲ, 2 ಒಂದೇ ದಿಕ್ಕಿನತ್ತ ಹೋಗ್ಬೇಕು. ಒಂದು ಈ ಕಡೆ ತಿರುಗಿ ಒಂದು ಈ ಕಡೆ ತಿರುಗಿದ್ರೆ ಗಾಡಿ 2 ಆಗ್ಬಿಡುತ್ತೆ ಅಷ್ಟೇ, ಮಧ್ಯದಲ್ಲಿ ಸೀಡ್ಕೊಂಡು. ಹಾಗಾಗಿ ಹೋಗುವ ದಾರಿಗೆ ಸಹಜವಾಗಿ ಅದು ಒಂದಲ್ಲ, ಇಲ್ಲಿ 4 ಕುದುರೆಗಳು ಸಮಾನವಾಗಿರ್ಬೇಕು. ಎಷ್ಟೋ ಜನರಿಗೆ ರಥದಲ್ಲಿ ಸಮಸ್ಯೆ ಆಗುದೇನು ಅಂದ್ರೆ, ಆ ಕುದುರೆ ಒಂದು ಸತ್ತೋಯ್ತು ಅಂದ್ರೆ ಇನ್ನೊಂದು ಸಿಗಬೇಕು ಅಂದ್ರೆ ಸುಮಾರು ಹೊತ್ತು ಬೇಕು ಅವರಿಗೆ. ಆದ್ರೆ ಆ ಅರ್ಜುನನಿಗೆ ಆ ಸಮಸ್ಯೆ ಇಲ್ಲ, 100 ರೆಡಿ ಇದೆ. ಯಾವಾಗ ಯಾರು ಕೇಳಿದ್ರು ಯಾವಾಗ ಕೇಳಿದ್ರು ಇನ್ನೊಂದು ಕುದುರೆ ಅಲ್ಲೇ ಆ ಕ್ಷಣಕ್ಕೆ ಬಂದು ಅದ್ರ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ಕಟ್ಲಿಕ್ಕೂ ಕಷ್ಟ ಇಲ್ಲ, ಅದನ್ನ ಅದೇ ಬಂದು ನಿಂತ್ಕೊಂಡ್ಬಿಡುತ್ತೆ. ಹತಂ ಹತಂ ದತ್ತವರಂ ಪುರಸ್ತಾತ್, ಹಿಂದಿನದ್ದನ್ನ ಕಳ್ಕೊಂಡ ಮರುಕ್ಷಣದಲ್ಲಿ ನಿತ್ಯ ಕಾಲಂ ಯತ್ಪೂರ್ಯತೆ, ಮತ್ತೊಂದು ಕುದುರೆಯಿಂದ ಆ ರಥ ತುಂಬಿಕೊಳ್ಳುತ್ತೆ. ಯಥಾ ರಾಜೋ ದಂತವರ್ಣ ಬೃಹಂತಃ ರಥೇ ಯುಕ್ತಾ ಭಾಂತಿ ತದ್ವೀರ್ಯತುಲ್ಯಾಃ ಋಕ್ಷ ಪ್ರಖ್ಯಾಃ ಭೀಮಸೇನಸ್ಯ ವಾಹಾಃ ರಥೇ ವಾಯೋಃ ತುಲ್ಯ ವೇಗಾ ಬಭೂವು. ಅಲ್ಲಿನ ಬಣ್ಣದ ಬೆಳ್ಳಗಿನ ಆಕೃತಿಯುಳ್ಳ ರಥ ಅದು ಭೀಮಸೇನನದ್ದು. ಅದು ವಾಯೋಃ ತುಲ್ಯ ವೇಗ, ಅದು ಗಾಳಿಯಂತೆ ವೇಗವಾಗಿ ಸಾಗುವಂತಹ ಲಕ್ಷಣವುಳ್ಳದ್ದು. ಅವನ ಕುದುರೆಗಳಲ್ಲೂ ಅಂತಹ ಸಾಮರ್ಥ್ಯವುಳ್ಳ ಕುದುರೆಗಳಿದ್ದಾವೆ. ಅದು ಏನು ಅಂದ್ರೆ ಅದಕ್ಕೆ ಹೆಸರು ರಿಕ್ಷ ಅಂತ. ರಿಕ್ಷ ಅನ್ನುವ ಹೆಸರಿನ ಕುದುರೆಗಳ ಒಂದು ಗುಂಪು ಅವನಲ್ಲೂ ಇದೆ. ಕಲ್ಮಾಶಾಂಗಾಹ ತಿತ್ತಿರಿ ಚಿತ್ರಪೃಷ್ಠಾಹ, ಶರೀರ ಅಂದ್ರೆ ಕುದುರೆಗಳ ಶರೀರ ಕಪ್ಪಗಾಗಿದೆ. ಅತ್ಯಂತ ಚಂದದ ವಿಚಿತ್ರವಾದ ಬಣ್ಣದ ಬಾಲ ಇದೆ. ಅದು ಎಲ್ಲ ದಿಕ್ಕುಗಳಿಗೂ ವೇಗವಾಗಿ ಚಲಿಸುವುದರಲ್ಲಿ ಸಮರ್ಥವಾಗಿದೆ. ಅದೇ ರೀತಿ ಸಹದೇವನ ರಥವು ಕೂಡ ಮುದಾಯುಕ್ತ ಸಹದೇವಂ ವಹಂತಿ, ಅವನ ರಥಗಳು ಕೂಡ ವಿಚಿತ್ರವಾದ ರೀತಿಯ ಕುದುರೆಗಳಿಂದ ಕೂಡಿರುವಂಥದ್ದು. ತುರಂಗೈಹಿ ವಿಶಿಷ್ಟಾಹ ಮಾದ್ರಿ ಪುತ್ರಂ ನಕುಲಂ ತ್ವಾಜಮೀಢಂ ಮಹೇಂದ್ರ ದತ್ತಾರ್ ಹರಯೋ ವಾಜಿ ಮುಖ್ಯಾಹ. ಎಲ್ಲ ಅಣ್ಣ ತಮ್ಮಂದಿರಿಗೂ ಇಂದ್ರ ಕೊಟ್ಟಿರುವ ಅಪೂರ್ವವಾದ ಕುದುರೆಗಳ ಸಹಕಾರ ಇದೆ. ನೀನು ಅನ್ಕೊಳ್ತಿ ಎಲ್ಲೋ ಕಾಡಲ್ಲಿದ್ದಾರೆ, ಅವರಿಗೆ ನನ್ನ ಹಾಗೆ ಒಳ್ಳೆಯ ಕುದುರೆ ಶಾಲೆ ಇಲ್ಲ, ಲಾಯ ಇಲ್ಲ. ಆನೆಗಳನ್ನ ಸಾಕುವ ಶಾಲೆಗೆ ಗೊಂದಿ ಅಂತ ಹೆಸರು. ಆನೆಗೊಂದಿ ಅಂತ ಒಂದು ಊರಿದೆಯಲ್ಲ, ಅದು ಆನೆಗಳನ್ನ ಸಾಕ್ತಾ ಇದ್ದ ಶಾಲೆ. ಗಜಶಾಲೆಗೆ ಆನೆಗೊಂದಿ ಅನ್ನೋದು, ಕುದುರೆಗಳದ್ದಕ್ಕೆ ಲಾಯ ಅನ್ನೋದು, ಹಸುಗಳಿದ್ದಕ್ಕೆ ಕೊಟ್ಟಿಗೆ ಅನ್ನೋದು. ನಿನ್ನತ್ರ ಲಾಯ ಇದೆ, ಬೇಕಾದಷ್ಟು ಕುದುರೆಗಳನ್ನ ನಾನು ಬೇಕಾದಂತೆ ವ್ಯವಸ್ಥೆಗೆ ಜೋಡಿಸ್ಕೊಂಡಿದ್ದೇನೆ. ಅವ್ರ ಹತ್ರ ಪಾಪ ಈಗ ಕಾಡಿನ ಬಂದಿದ್ದಾರೆ, ಏನು ಇಲ್ಲ ಅಂತ ಹೀಗೆಲ್ಲ ನೀನು ಯೋಚನೆ ಮಾಡಬೇಡ. ದೇವತೆಗಳ ಸಹಾಯದಿಂದ ಎಲ್ಲರಿಗೂ ರಥಕ್ಕೆ ಬೇಕಾದ ರೀತಿಯ ಅತ್ಯಂತ ವ್ಯವಸ್ಥಿತವಾದ ಕುದುರೆಗಳಿವೆ. ಇದೆಲ್ಲ ಯುದ್ಧದ ಸಾಮಗ್ರಿಗಳಲ್ಲಿ ಯಾವುದೋ ಒಂದು ಮಿಸ್ ಆದ್ರೂ ಅವರಿಗೆ ಸೋಲು ಅನ್ನೋದು ಅತ್ಯಂತ ಸುಲಭ ಆಗಿಬಿಡುತ್ತೆ. ಎದುರಾಳಿಗಳನ್ನು ಸೋಲಿಸುವುದು ಸುಲಭ ಆಗಿಬಿಡುತ್ತೆ. ಆದರೆ ಇಲ್ಲಿ ನೀನು ಹಾಗೆ ಅವರಲ್ಲಿ ಕುದುರೆ ಇಲ್ಲ, ರಥ ಇಲ್ಲ, ಬೇಕಾದ ಆಯುಧಗಳ ಶಸ್ತ್ರಾಗಾರ ಇಲ್ಲ, ಅದರಿಂದಾಗಿ ಅವರು ಹೇಗೆ ಗೆಲ್ತಾರೆ ಅಂತ ನೀನು ಯೋಚನೆ ಮಾಡಿಕೊಂಡು ಸೈನ್ಯ ಕಮ್ಮಿ ಇದೆ, ಸಂಖ್ಯೆ ಕಮ್ಮಿ ಇದೆ, ರಥಿಕರು ನಮ್ಮಲ್ಲೇ ಜಾಸ್ತಿ ಇರುವುದು, ಎಲ್ಲ ಸಾವಿಲ್ಲದವರು ಅಂತೆಲ್ಲ ನೀನು ಯೋಚನೆ ಮಾಡ್ತಾ ಇದ್ದಿ ಸರಿ. ಆದ್ರೆ ಸಮಾವಾಯೋ ಬಲವಂತಸ್ತರಸ್ವಿನೋ ವಹಂತಿ ವೀರಂ ವೃತ್ರಶತ್ರುಂ ಯಥೇಂದ್ರಂ. ಹೇಗೆ ಇಂದ್ರನನ್ನ, ವೃತ್ರಶತ್ರುವಾದ ಇಂದ್ರನನ್ನ ಕುದುರೆಗಳು ಎಳ್ಕೊಂಡು ಹೋಗ್ತಾವೋ, ಹೀಗೆ ಅವುಗಳಿಗೆ ಸಮಾನವಾದ ಕುದುರೆಗಳು ಈ ಪಾಂಡವರ ರಥಗಳಿಗೆ ಸೇರಿಕೊಂಡಿದ್ದೆ. ಕೇವಲ ಅಷ್ಟೇ ಅಲ್ಲ, ಸೌಭದ್ರಾದೀನ್ ದ್ರೌಪದೇಯಾನ್ ಕುಮಾರಾನ್, ಅವರಿಗೆ ಮಾತ್ರ ಅಲ್ಲ, ದೇವತೆಗಳಿಂದ ದತ್ತವಾದಂತಹ ಕುದುರೆಗಳು ಅಭಿಮನ್ಯು ಮತ್ತು ಪಾಂಡುಕುಮಾರರಾದಂತಹ 5 ಜನರಿಗೂ ಕೂಡ ವ್ಯವಸ್ಥೆ ಆಗಿದೆ. ಚಿತ್ರರೂಪ, ಬಗೆ ಬಗೆಯ ಕುದುರೆಗಳು ಬಗೆ ಬಗೆಯ ಆಕೃತಿಗಳಲ್ಲಿ
ರಥವನ್ನು ತುಂಬಿಕೊಂಡು ಅವರು ಯುದ್ಧಕ್ಕಾಗಿ ಸಿದ್ಧರಾಗಿದ್ದಾರೆ ಅನ್ನುವಲ್ಲಿಗೆ 56ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. ಇಷ್ಟಾದ್ಮೇಲೆ ಧೃತರಾಷ್ಟ್ರ ಮತ್ತೆ ಕೇಳ್ತಾನೆ, ಕಾಂಸ್ತತ್ರ ಸಂಜಯ ಅಪಶ್ಯ ಪ್ರೀತ್ಯರ್ಥೇನ ಸಮಾಗತಾನ್. ಪಾಂಡವರಿಗೆ ಜೀವಕ್ಕೆ ಜೀವ ಕೊಡುವ ಹಾಗೆ ಇನ್ಯಾರ್ಯಾರು ಬಂದಿದ್ರು ಅದರ ಬಗ್ಗೆ ನನಗೆ ಹೇಳು. ಯೇ ಯೋತ್ಸ್ಯಂತೆ ಪಾಂಡವಾರ್ಥೆ ಪುತ್ರಸ್ಯ ಮಮ ವಾಹಿನಿ. ನನ್ನ ಮಕ್ಕಳ ಸೇನೆಗೆ ಎದುರಾಗಿ ಪಾಂಡವರಿಗೆ ಹಿತವಾಗಿ ಇನ್ಯಾರ್ಯಾರಿದ್ದಾರೆ ಅದೆಲ್ಲವನ್ನು ನನಗೆ ಹೇಳು. ಸಂಜಯ ಉವಾಚ ಮುಖ್ಯಮಂಧಕ ವೃಷ್ಣೀನಾಂ ಅಪಶ್ಯಂ ಕೃಷ್ಣಮಾಗತಂ. ಅಂಧಕರು, ವೃಷ್ಣಿಗಳು, ಕುರರರು, ಸಾತ್ವತರು, ಮಾಧವರು, ಯಾದವರು ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಕೃಷ್ಣನನ್ನ ಮುಂದಿಟ್ಟುಕೊಂಡು ಬಂದಿದ್ದಾರೆ ಅಲ್ಲಿಗೆ. ಚೇಕಿತಾನಂಚ ತತ್ರೈವ ಯುಯುಧಾನಂಚ ಸಾತ್ಯಕಿಂ. ಚೇಕಿತಾನ ಇದ್ದಾನೆ, ಸಾತ್ಯಕಿ ಇದ್ದಾನೆ. ಅವನ ಹೆಸರು ಯುಯುಧಾನ ಅಂತ. ಸತ್ಯಕನ ಮಗ ಆದ್ರಿಂದಾಗ ಅವನನ್ನು ಸಾತ್ಯಕಿ ಅಂತ ಕರೆದ್ರು. ಪೃಥಗ್ ಅಕ್ಷೋಹಿಣೀಭ್ಯಾಂ. ಅವರಿಬ್ರು ಪ್ರತ್ಯೇಕವಾಗಿ ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನು ಹೊತ್ತುಕೊಂಡು ಬಂದಿದ್ದಾರೆ. ಪಾಂಡವಾನ್ ಅಭಿಸಂಶ್ರಿತವು. ಯಾಕೆಂದ್ರೆ ಸರಿ ನೋಡಿದ್ರೆ ಪಾಂಡವರದ್ದು ಒಂದೇ ಒಂದು ಅಕ್ಷೋಹಿಣಿ ಇಲ್ಲ. ಯಾಕಂದ್ರೆ ಅವರು ಈಗ ಕಾಡಿಂದ ಬಂದದಷ್ಟೇ, ಅವರು ಸೇನೆ ಎಲ್ಲಿಂದ ಬರಬೇಕು, ಅವ್ರಿಗೇನು ಸಿದ್ಧತೆ ಇಲ್ಲ. ಆದ್ರೆ ಸೇನೆಗೆ ಸಹಾಯಕ್ಕೆ ಬೇಕಿರುವಂತಹ ಪ್ರೀತಿಯಿಂದ ಅವರು ಕೇಳದೇನೆ ಬಂದದ್ದು. ನೀನೆಲ್ಲ ಹೋಗಿ ಟ್ಯಾಕ್ಸ್ ನಮ್ಗಲ್ವಾ ಕಟ್ಟುದು, ನಮ್ಗೆ ಸಪೋರ್ಟ್ ಮಾಡಬೇಕು, ನಿಂಗೆ ಏನ್ ಬೇಕು ಅದನ್ನೆಲ್ಲ ಕೊಡ್ತೇನೆ, ನೀನು ಸಪೋರ್ಟ್ ನನಗೆ ಕೊಡು. ಇನ್ನು ಕೆಲವರಿಗೆ ಪಾಪ ಅವರಿಗೆ ಗೊತ್ತಾಗದ ಹಾಗೆ ಹೇಳ್ಕೊಂಡು ಬಂದ ಶಲ್ಯ ಮೊದಲಾದವರನ್ನೆಲ್ಲ. ಅವರಿಗೆ ಆ ಆಲೋಚನೆ ಬರುವ ಮುಂಚೆ ಸೈನ್ಯವನ್ನೆಲ್ಲ ತಮ್ಮ ವಶಕ್ಕೆ ತಂದುಕೊಂಡಾಗಿತ್ತು. ಆದರೆ ಅಲ್ಲಿ ಧರ್ಮರಾಜನನ್ನ ಆಶ್ರಯಿಸಿ ಹೋದವರು ಯಾರೂ ಕೂಡ ಅವನ ಯಾವುದೋ ಗಾಳಕ್ಕೆ ಬಿದ್ದವರಲ್ಲ. ತಾವೇ ಸ್ವತಃ ಹೋಗಿ ಧರ್ಮರಾಜನ ಶ್ರೇಯಸ್ಸನ್ನ ಬಯಸುವವರು. ಮಹಾರಥೌ ಸಮಾಖ್ಯಾತೌ ಉಭೌ ಪುರುಷಮಾನಿನೌ. ಇಬ್ರೂ ಕೂಡ ಸಾಮಾನ್ಯರಲ್ಲ, ಚೇಕಿತಾನ ಮತ್ತು ಸಾತ್ಯಕಿ. ಯುಯುಧಾನ ಮತ್ತು ಚೇಕಿತಾನ ಇಬ್ರೂ ಅತ್ಯಂತ ಬಲಿಷ್ಠರಾದ ಯೋಧರು. ಇನ್ನು ಅಕ್ಷೋಹಿಣಿಯನ್ನು ಕೂಡಿಕೊಂಡು ಪಾಂಚಾಲ ದೇಶದ ರಾಜ ದಶಭಿಹಿ ತನಯೈಹಿ ವೃತಃ. ಅವನಿಗೆ 10 ಮಕ್ಕಳು, ವಿಶಿಷ್ಟವಾದ ಯೋಧರು, ಎಲ್ಲರೂ ಕೂಡ ಸಾಮಾನ್ಯರ. ದೃಷ್ಟದ್ಯುಮ್ನ ನಮ್ಗೆ ಒಬ್ಬ ಯಜ್ಞದಿಂದ ಹುಟ್ಟಿದ್ದು ಮಾತ್ರ ಗೊತ್ತಿದೆ. ಇನ್ನೊಬ್ಬ ಪ್ರಸಿದ್ಧನಾದದ್ದು ಉತ್ತರ ಕುಮಾರ. ಉತ್ತರನು ಯುದ್ಧಕ್ಕೆ ಬಂದಿದ್ದಾನೆ, ಅವನು ಮಹಾರಥ. ಅವನು ನಾವು ಆ ಯುದ್ಧದಲ್ಲಿ ಅವನಿಗೆ ಆ ಹೊತ್ತಿಗೆ ಒಂದು ಅಸಹಾಯಕತೆಯಿಂದ ಏನು ಮಾತಾಡಿರ್ತಾನೆ ಬಿಟ್ರೆ, ಅವನು ನಾವು ಈ ನಾಟಕಗಳಲ್ಲಿ ಕಲ್ಪಿಸುವಷ್ಟು ಹೆದರುಪುಕ್ಕ ಅಲ್ಲ. ಆ ಸೇನೆಯನ್ನು ನೋಡಿ ಹೆದರಿದ್ದು ಹೌದು. ಯಾಕಂದ್ರೆ ಎಲ್ಲರೂ ಇದ್ರಲ್ಲಿ, ಇಡೀ ಭೀಷ್ಮ, ದ್ರೋಣ, ಕೃಪ, ಕರ್ಣ, ದುರ್ಯೋಧನ ಇವ್ರು ಎಲ್ಲರೂ ಇದ್ದಾಗ ಇದು ಯೋಚನೆ ಮಾಡಿದ್ರೆ ಗಟ್ಟಿ ಇದೆ ತಲೆ ಅಂತ ಬಂಡೆಗೆ ಕೊಡುವ ಯೋಚನೆ ಆಗ್ಬಾರದು ಅಂತ ಅವನು ಹೊರಟ. ಆದ್ರೆ ಅದಕ್ಕಿಂತ ಮುಂಚೆ ವಿರಾಟ ಪರ್ವದಲ್ಲೇ ಅವನು 21 ದಿವಸದ ಮಹಾಯುದ್ಧವನ್ನು ಮುಗಿಸಿ ಬಂದದ್ದು ಅಂತಿತ್ತಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಈ ಸುಶರ್ಮನ ಘಟನೆ ನಡೆಯುವ ಮುಂಚೆ ಒಂದು ದಿಕ್ಕಿನಿಂದ ಸುಶರ್ಮನ ಸೈನ್ಯ ಬಂದು ದಾಳಿ ಮಾಡುತ್ತೆ. ಆದ್ರಿಂದ ಅವನು ಯುದ್ಧಕ್ಕೆ ಹೋಗ್ಲಿಲ್ಲ. ಇಲ್ಲೇ ಅರಮನೆಯಲ್ಲಿ ಯಾಕೆ ಕೂತ ಅಂದ್ರೆ ಅವನು ಆಗತಾನೆ ಒಂದು ಯುದ್ಧ ಮುಗಿಸಿ ಬಂದಿದ್ದ. ಅದಕ್ಕೋಸ್ಕರ ಅವನನ್ನು ಕೂಡಿಸಿದ್ರು. ಆದ್ರೆ ನೋಡಿದ್ರೆ ಉತ್ತರದ ಕಡೆಯಿಂದ ದುರ್ಯೋಧನಾದಿಗಳು ಅಟ್ಯಾಕ್ ಮಾಡಿದ್ರು. ಹಿಂದಿನ ದಿವಸ ದಕ್ಷಿಣದ ಕಡೆಯಿಂದ ದಾಳಿ ಮಾಡಿದ್ರು. ಇಡೀ ಸೈನ್ಯ ಅಲ್ಲಿಗೆ ಹೋಯ್ತು. ಉತ್ತರ ಅಲ್ಲೇ ಉಳ್ಕೊಂಡ, ಒಬ್ಬ ಯಾರಾದ್ರೂ ಇರಬೇಕು ಅಂತ. ಆದ್ರೆ ಅದು ಅವನಿಗೆ ಅಷ್ಟು ಗೆದ್ದು ಬಂದದ್ದು, ಜೊತೆಗೆ ತನ್ನಕ್ಕಿಂತ ಮೀರಿದ ಇನ್ನು ಅಣ್ಣ ತಮ್ಮಂದ್ರೆ ಯಾರ್ಲಿಲ್ಲ. ಆಗ ಸ್ವಲ್ಪ ಅವನನ್ನ ಮನುಷ್ಯ ಸಹಜವಾದ ಕೊಚ್ಚಿಕೊಳ್ಳುವ ಗುಣದಿಂದ ಕೊಚ್ಚಿಕೊಂಡ, ಹೌದು. ಆದ್ರೆ ಮರು ದಿವಸಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಬಂದಾಗ ಅವನಿಗೆ ಅದು ಕಲ್ಪನೆಗಿರ್ಲಿಲ್ಲ, ಪಾಂಡವರ ಅಷ್ಟು ದೊಡ್ಡ, ಕೌರವರ ಅಷ್ಟು ದೊಡ್ಡ ಸೈನ್ಯವನ್ನು ಎದುರಿಸ್ತೇನೆ ಅಂತ. ಆದ್ರೆ ಮುಂದೆ ಇಲ್ಲಿ ಯುದ್ಧದಲ್ಲಿ ಅವನು ತುಂಬಾ ಚೆನ್ನಾಗಿ ಯುದ್ಧ ಮಾಡುವ ಪ್ರಸಂಗವನ್ನು ಹೇಳ್ತಾರೆ. ಸಾಯ್ತಾನೆ, ಆದ್ರೆ ತುಂಬಾ ವೀರಾವೇಶದಿಂದ ಹೋರಾಟ ಮಾಡ್ತಾನೆ. ಸತ್ಯಜಿತ್ ಪ್ರಮುಖೈ ವೀರೈ. ಸತ್ಯಜಿತ್ ಅನ್ನುವ ಸುಮಾರು 10 ಜನರ ಗುಂಪು ಪಾಂಚಾಲನನ್ನು ಮುಂದಿಟ್ಟುಕೊಂಡು ದೃಷ್ಟದ್ಯುಮ್ನನ ನೇತೃತ್ವದಲ್ಲಿ ಇಡೀ ಸೈನ್ಯವನ್ನ ಪಾಂಡವರಿಗಾಗಿ ಮೀಸಲಿಟ್ಟಿದ್ದಾರೆ. ದ್ರುಪದೋ ವರ್ಧಯನ್ಮಾನಂ ಶಿಖಂಡಿ ಪರಿಪಾಲಿತ. ಇನ್ನೂ ಒಂದು ಕಡೆಯಿಂದ ಶಿಖಂಡಿದ್ದೇ ಒಂದು ದೊಡ್ಡ ಸೈನ್ಯ ಇದೆ. ಅವನು ಸಾಮಾನ್ಯ ಅಲ್ಲ, ಅವನು ದೊಡ್ಡ ವೀರ. ಅವನು ಸೂರ್ಯದತ್ತಾದಿಭಿರ್ವೀರೈ ಮದಿರಾಕ್ಷ ಪುರೋಗಮೈ. ವಿರಾಟನ ಮಕ್ಕಳು ಒಂದಿಷ್ಟು ಜನ ಇದ್ದಾರೆ. ಸೂರ್ಯದತ್ತ, ಮದಿರಾಕ್ಷ, ಶಂಖ. ಪ್ರಧಾನವಾಗಿ ಬರುವ ಹೆಸರು ಶಂಖ. ಎಲ್ಲ ದ್ರೋಣನ ಕೈಯಿಂದ ಪ್ರಾಣ ಬಿಡ್ತಾರೆ. ಎಲ್ಲ ವೀರರು. ವಿರಾಟನ ಸೈನ್ಯದ ಪ್ರಮುಖರನ್ನೆಲ್ಲ ನೆನಪಿಸ್ತದೆ ಮಹಾಭಾರತದ ಮುಂದಿನ ಯುದ್ಧ ಪರ್ವದಲ್ಲಿ. ಅವರು ಅಕ್ಷೋಹಿಣಿ ಸೈನ್ಯವನ್ನ ಹೊತ್ತುಕೊಂಡು ಪಾಂಡವರನ್ನ ಸೇರಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಜಾರಾಸಂಧಿರ್ಮಾಗತಶ್ಚ ದೃಷ್ಟಕೇತುಶ್ಚ ಚೇದಿರಾಟ್. ಜಾರಾಸಂಧಿ ಅಂದ್ರೆ
ಸಹದೇವ, ಜರಾಸಂಧನ ಮಗ ಸಹದೇವ ಪಾಂಡವರನ್ನು ಸೇರಿಕೊಂಡಿದ್ದಾನೆ. ದೃಷ್ಟಕೇತುಶ್ಚೇದಿರಾಟ್ ಇಬ್ರೂ ಕೃಷ್ಣನನ್ನ ವಿರೋಧಿಸಿದವರು. ಆಮೇಲೆ ಅವರಿಬ್ಬರ ಮಕ್ಕಳು ಕೂಡ ಕೃಷ್ಣನನ್ನ ಮೆಚ್ಚಿ ಭಕ್ತರಾಗಿ ಪಾಂಡವರಿಗೆ ಸರ್ವಿಸ್ ಮಾಡಿದ್ರು. ಅಂದ್ರೆ ಚೇದಿರಾಟ್ ಅಂತಂದ್ರೆ ಶಿಶುಪಾಲನ ಮಗ, ಅವನ ಹೆಸರು ದೃಷ್ಟಕೇತು. ದೃಷ್ಟಕೇತು ಇನ್ನೊಂದು ಕಡೆಯಿಂದ ಸಹದೇವ, ಇವರಿಬ್ಬರು ಪಾಂಡವರ ಕಡೆಗಿದ್ದಾರೆ. ಪೃಥಕ್ ಪೃಥಕ್ ಅನುಪ್ರಾಪ್ತವು ಪ್ರತ್ಯೇಕವಾಗಿ ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನು ಹೊತ್ತು ಬಂದಿದ್ದಾರೆ. ಕೇಕಯಾಹ ಭ್ರಾತರ ಪಂಚ, ಕೇಕೆಯ ದೇಶದ 5 ಜನ ಅಣ್ಣ ತಮ್ಮಂದರು ಪಾಂಡವರ ಪರವಾಗಿದ್ದಾರೆ. ಅವರು ಲೋಹಿತಕ ಧ್ವಜಾಹ, ಎಲ್ಲರೂ ಕೂಡ ಕೆಂಪನೆಯ ಕವಚವನ್ನು ಹೊತ್ತುಕೊಂಡು ಬಂದವರು. ಅಕ್ಷೋಹಿಣಿ ಪರಿವೃತಾ ಪಾಂಡವಾ ಅಭಿಸಂಶ್ರಿತಾ, ಪಾಂಡವರನ್ನ ಮುಂದುವರೆದುಕೊಂಡು ಆವರಿಸಿಕೊಂಡು ಅಕ್ಷೋಹಿಣಿ ಸೈನ್ಯವನ್ನು ಹೊತ್ತು ತಂದಿದ್ದಾರೆ. ದ್ರೌಪದೇಯ ಮಹೇಶ್ವಾಸ ಸುವರ್ಣ ವಿಕೃತ ಧ್ವಜಾ, ಬಂಗಾರದಿಂದಲೇ ಮಾಡಿದ ಕವಚಗಳಿಂದ ಕೂಡಿದಂತಹ, ಧ್ವಜದಿಂದ ಕೂಡಿದಂತಹ ಉದ್ದನೆಯ ತೋಳುಗಳಿಂದ ಶತ್ರುಗಳನ್ನು ಸೆದೆಬಡೆಯಬಲ್ಲ ದ್ರೌಪದಿಯ ಮಕ್ಕಳು ಇಷ್ಟೂ ಜನ ಒಟ್ಟಿಗೆ ಯುದ್ಧಕ್ಕಾಗಿ ನಿಂತಿದ್ದಾರೆ. ದೃಷ್ಟದ್ಯುಮ್ನ ಮುಖಾದ್ರೋಣಂ ಅಭಿಯಾಸ್ಯಂತಿ ಭಾರತ, ಅವರು ದೃಷ್ಟದ್ಯುಮ್ನನ್ನ ಅವರು ಒಂದು ಸೂಚನೆ ಕೊಡ್ತಾರೆ, ಮುಂದೆ ಎಲ್ಲ ಹೇಳ್ತಾರೆ ಯಾರ್ಯಾರನ್ನ ಯೋಚನೆ ಮಾಡಿಕೊಂಡು ಯುದ್ಧಕ್ಕೆ ಬರ್ತಾರೆ ಅಂತ. ದೃಷ್ಟದ್ಯುಮ್ನ ಮುಖಾಹ ದ್ರೋಣಂ ಅಭಿಯಾಸ್ಯಂತಿ, ಅವರಿಗೆ ಸ್ಪಷ್ಟ ಕಲ್ಪನೆ ಇದೆ ಯಾರ ಜೊತೆಗೆ ಯುದ್ಧ ಮಾಡ್ತಾರೆ ಅಂತ. ಅಂದ್ರೆ ಪ್ಯಾರಲಲ್ ಆಗಿ ಬೇರೆಯವರು ಮಧ್ಯದಲ್ಲಿ ಒಂಚೂರು ಬಂದು ಹೋಗ್ತಾರೆ, ಆದ್ರೆ ಅವರ ಪ್ರಮುಖ ಗುರಿ ಯಾರು ಅಂದ್ರೆ ಅವರು ಒಂದು ತೀರ್ಮಾನ ತಗೊಂಡು ಬಂದಿರ್ತಾರೆ, ಅದೇ ಪ್ರಕಾರ ಯುದ್ಧ ಮಾಡ್ತಾ ಇರ್ತಾರೆ. ಭೋಜಂತರ್ಗತ ವರ್ಮಾಣಂ ಯುಯುಧಾನಂ ಯುಯುತ್ಸತಿ, ಇನ್ನು ಯುಯುಧಾನ ಅವನು ನಿನ್ನ ಕಡೆಯ ಕೃತವರ್ಮನನ್ನ ಮುಂದಿಟ್ಟುಕೊಂಡು ಯುದ್ಧ ಮಾಡ್ತಾನೆ. ಅವನು ಭೋಜ ಅಲ್ವಾ, ಕೃತವರ್ಮ ಭೋಜ, ಅವನು ಮಾತ್ರ ಕೌರವರ ಪರವಾಗಿ ನಿಂತಿದ್ದಾನೆ. ಈ ಯುಯುಧಾನ ಅಂದ್ರೆ ಸಾತ್ವಿಕಿ ಕೃತವರ್ಮನನ್ನ ಮುಂದಿಟ್ಟುಕೊಂಡು ಯುದ್ಧ ಮಾಡ್ತಾನೆ. ಸಹದೇವಸ್ತು ಮಾದ್ರೇಯ ಶೂರ ಸಂಕ್ರಂದಿತೋ ಯುಧಿ ಸ್ವಮಂಶಂ ಕಲ್ಪಯಾಮಾಸ ಶ್ಯಾಲಂತೆ ಸುಬಲಾತ್ಮಜಂ. ಸಹದೇವ ಶಕುನಿಯನ್ನು ಬಿಡಲ್ಲ, ಅವನು ಶಕುನಿಯನ್ನು ಗುರಿಯಾಗಿಟ್ಟುಕೊಂಡು ಯುದ್ಧ ಮಾಡ್ತಾನೆ. ಉಲೂಕಂ ಚೈವ ಕೈತವ್ಯಂ ಯೇ ಚ ಸ್ವಾರಸ್ವತಾ ಗಣಾಃ ನಕುಲಃ ಕಲ್ಪಯಾಮಾಸ ಭಾಗಂ ಮಾದ್ರವತಿ ಸುತಃ. ಉಲೂಕ ಅಂತ ಇನ್ನೊಬ್ಬ ಇದ್ದಾನೆ, ಅವನು ದೌತ್ಯಕ್ಕೂ ಹೋಗಿ ಬಂದಿದ್ದ, ಅವನನ್ನ ಸಹದೇವ ಗಮನ ಇಟ್ಟುಕೊಂಡು ಯುದ್ಧ ಮಾಡ್ತಾನೆ. ಯೇ ಚಾನ್ಯೇ ಪಾರ್ಥಿವ ರಾಜನ್ ಪ್ರದ್ಯುತಾಸ್ತ್ಯಸ್ತಿ ಸಂಗರೇ ಸಮಾಹ್ವಾನೇನ ತಾಂಶ್ಚಾಪಿ ಪಾಂಡುಪುತ್ರ ಅಕಲ್ಪಯನ್. ಯಾರ ಜೊತೆಗೆ ಯಾರು ಯುದ್ಧ ಅಂತ ಪಾಂಡುಪುತ್ರರು ಈಗಲೇ ಸರಿಯಾಗಿ ಅವ್ರ ತಲೆಯಲ್ಲಿ ಒಂದು ಗಮನ ಇದೆ, ಕಲ್ಪನೆ ಇದೆ, ಇವ್ರ ಜೊತೆ ಯುದ್ಧ ಮಾಡಬೇಕು ಅಂತ. ಏವಮೇಷಾಂ ಅನೀಕಾನಿ ಪ್ರವಿಭಕ್ತಾನಿ ಭಾಗಶಃ ಯತ್ತೇ ಕಾರ್ಯಂ ಸಪುತ್ರಸ್ಯ ಕ್ರಿಯತಾಂ ತದಕಾಲಿಕಂ. ನೀನೇನೇ ಮಾಡು, ಅಕಾಲಿಕ ಇದು, ಈ ಕಾಲಕ್ಕೆ ಹೊಂದುವಂಥದ್ದಲ್ಲ. ನೀನೇನೇ ಯುದ್ಧದ ಸ್ಟ್ರಾಟಜಿ ಚೇಂಜ್ ಮಾಡಿದ್ರು ಕೂಡ ಅವ್ರ ಹತ್ರ ಅದಕ್ಕೆ ಪರ್ಯಾಯವಾದ ಮತ್ತೊಂದು ವ್ಯವಸ್ಥೆ ಇದ್ದೇ ಇದೆ. ಯಾವ ವ್ಯಕ್ತಿಗೂ ಅಯ್ಯೋ ಅವರೊಬ್ರು ಬಂದ್ರೆ ನಾವು ಹೇಗೆ ಬೌಲಿಂಗ್ ಮಾಡುದು, ಹೇಗೆ ಬ್ಯಾಟಿಂಗ್ ಮಾಡುದು ಅನ್ನೋ ತರದ ಕೆಲವೊಮ್ಮೆ ಸಮಸ್ಯೆ ಬರುತ್ತೆ. ಅವನೊಬ್ಬನನ್ನು ಕಟ್ಟಿ ಹಾಕ್ಲಿಕ್ಕಾಗಲ್ಲ ಅಂತ. ಕೆಲವೊಂದ್ಸಲ ಆಟದಲ್ಲಿ ವ್ಯಕ್ತಿ ಕೇಂದ್ರಿತವಾದಾಗ ಸ್ವಲ್ಪ ಅಪಾಯ ಜಾಸ್ತಿ. ಒಬ್ಬನಿಂದಲೇ ಇಡೀ ಟೀಮ್ ನಡೆಯುವುದು ಅಂತಂದಾಗ ಅವನನ್ನೇ ಎಲ್ಲ ಗುರಿಯಾಗಿಟ್ಕೊಂಡು ಯುದ್ಧ ಮಾಡ್ತಾರೆ. ಪಾಂಡವರಲ್ಲಿ ಹಾಗೆ ಒಬ್ಬನಿಂದ ನೀವು ಅವನನ್ನು ಸೋಲಿಸಿದ್ರಲ್ಲ ಸೋಲಿಸ್ತೇನೆ ಅಂತ ಭೀಮಸೇನನನ್ನು ಸೋಲಿಸಿದ್ರೆ ಏನಿದೆ ಅಂತ ಮಾತಾಡಿದ್ಯಲ್ವಾ, ಹಾಗಾಗುದಿಲ್ಲ. ಭೀಮಸೇನ ಅಲ್ಲದೆ ಎಲ್ಲರನ್ನೂ ಅವರವರಿಗೆ ಯಾವ್ಯಾವ ಗುರಿಯನ್ನು ಬೇಕು ಅಂತ ಸರಿಯಾಗಿ ಕಲ್ಪನೆ ಕೊಟ್ಟಿಟ್ಟಿದ್ದಾನೆ. ನಾವು ಯಾವ ಟಾರ್ಗೆಟ್ ಅನ್ನ ಏಮ್ ಮಾಡಬೇಕು ಅಂತ ಹೇಳಿಬಿಟ್ರೆ ಆವಾಗ ಅವ್ರಿಗೆ ಕನ್ಫ್ಯೂಷನ್ ಇರಲ್ಲ. ಈ ಕಡೆ ಇವನು ಬಂದ ಇವನ್ ಜೊತೆಗೆ ಮಾಡ್ಬೇಕು, ಅವನ ಜೊತೆ ಮಾಡ್ಬೇಕು, ಎಲ್ರಿಗೂ ಮೊದಲೇ ಗೊತ್ತಿರುತ್ತೆ. ಇವನು ಬಂದ್ರೆ ಇವನೇ ಮಾತಾಡ್ತಾನೆ, ಅವ್ನು ಬಂದ್ರೆ ಅವನೇ ಮಾತಾಡ್ತಾನೆ ಅಂತ. ಹೀಗೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಅದೊಂದು ಗುರಿಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ಎಲ್ಲರೂ ಪ್ರವಿಭಕ್ತಾನಿ ಸರಿಯಾಗಿ ವಿಭಾಗ ಮಾಡಿಕೊಂಡಿದ್ದಾರೆ, ಯಾವ ಸೇನೆಯನ್ನು ಯಾರ ಜೊತೆಗೆ ಹೋರಾಟಕ್ಕೆ ಬಳಸಿಕೊಳ್ಬೇಕು ಅಂತ. ಧೃತರಾಷ್ಟ್ರ ಉವಾಚ ನ ಸಂತಿ ಸರ್ವೇ ಪುತ್ರ ಮೇ ಮೂಢಾ ದುರ್ದ್ಯೂತವೇ ದಿನ ಯೇಷಾಂ ಯುದ್ಧಂ ಬಲವತಾ ಭೀಮೇನ ರಣಮೂರ್ಧನಿ. ನನ್ನ ತಲೆಯಲ್ಲಿ ಓಡ್ತಾ ಇರೋದು ಭೀಮನನ್ನ ರಣದಲ್ಲಿ ಸೋಲಿಸುವ ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಕಾಣಿಸ್ತಿಲ್ಲ. ಎಲ್ಲ ದುರ್ದ್ಯೂತವನ್ನ ಆಡಿ ಅದರಲ್ಲಿ ಗೆದ್ದದ್ದೇ ಅಲ್ಲಿ ಗೆದ್ದದ್ದು ಅಂತ ಅನ್ಕೊಳ್ತಾರೆ. ಯಾವುದೋ ತಾಲೂಕ್ ಲೆವೆಲ್ ಅಲ್ಲಿ ಗೆದ್ದು ಒಲಿಂಪಿಕ್ಸ್ ಅಲ್ಲಿ ಗೆದ್ದು ಬಿಡ್ತೇನೆ ಅಂತ ಅನ್ಕೊಂಡ್ರೆ ಹೇಗೋ ಹಾಗೆ. ಇದು ತಾಲೂಕ್ ಲೆವೆಲ್ ಅಲ್ಲ ದ್ಯೂತ ಅನ್ನೋದು, ಅದು ಯುದ್ಧವೇ ಅಲ್ಲ, ಅದು ಕೇವಲ ಒಂದು ಮೈಂಡ್ ಗೇಮ್ ಅಷ್ಟೇ. ಮೈಂಡ್ ಗೇಮ್ ಬುದ್ಧಿವಂತಿಕೆ ಇದ್ರೆ ಸಾಕು, ಅದಕ್ಕೆ ತೋಳು ಬಲ ಬೇಕಾಗಿಲ್ಲ, ಅದಕ್ಕೆ ಶಸ್ತ್ರಾಸ್ತ್ರಗಳ ಬಲ ಪ್ರಯೋಗದ ಗುರುಗಳ ಅನುಗ್ರಹ ಇತ್ಯಾದಿಗಳನ್ನು ಯಾವುದನ್ನು, ಅದಕ್ಕೇನು ಗುರು ಅನುಗ್ರಹ ದ್ಯೂತ ಹಾಕಕ್ಕೆ. ಇಂಥ ಗುಗ್ಗುರುಗಳು ಶಕುನಿ ಅಂತವ್ರು ಏನಾದರೂ ಉಪದೇಶ ಮಾಡಿ ಅನುಗ್ರಹ ಮಾಡ್ಬೇಕಷ್ಟೇ. ಆದ್ರೆ
ಅದು ಕೇವಲ ಒಂದು ಮಾನಸಿಕವಾದ ಒಂದು ಆಟ ಬಿಟ್ರೆ ಅದರಲ್ಲಿ ಎದುರಾಳಿಗಳನ್ನ ಸೋಲಿಸುವಂತ ಯಾವುದೇ ವ್ಯವಸ್ಥೆ ಇಲ್ಲ. ಆದ್ರೆ ನನ್ನ ಮಕ್ಕಳಿಗೆ ಅರ್ಥ ಆಗಲ್ವೇ, ಅವ್ರು ಅದನ್ನೇ ಗೆದ್ದು ಬಿಟ್ಟಿದೀವಿ ಎರಡೆರಡು ಸಲ ಗೆದ್ದಿದ್ದೀವಿ ಅಂತ ಬೇರೆ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಆದ್ರಿಂದ ಅವರ ಜೊತೆಗೆ ಅವನನ್ನು ಬೆಂಬಲಿಸುವಂತಹ ರಾಜಾನ ಪಾರ್ಥಿವ ಸರ್ವೇ ಪ್ರೋಕ್ಷಿತಾ ಕಾಲಧರ್ಮಣ. ಕಾಲಧರ್ಮ ಅಂದ್ರೆ ಈ ಸಾವು ಅನ್ನೋದು ಅವರ ಮೇಲೆ ಎಲ್ಲ ಕಡೆಯಲ್ಲೂ ಒಂದು ಸಿಂಪಡಣೆ ಮಾಡಿಬಿಟ್ಟಿದೆ. ಅಂದ್ರೆ ಮೂಢರ ಹಾಗೆ ಅವನು ಹೇಳ್ದ, ಹೋಗು ಯುದ್ಧಕ್ಕೆ. ಈ ಕುರಿಗಳಲ್ಲಿ ಒಂದು ಹೋಗಿ ಬಿತ್ತು ಅಂದ್ರೆ ಅದ್ರ ಹಿಂದಿನ ಎಲ್ಲನೂ ಬೀಳುತ್ತೆ. ಅಯ್ಯೋ ಅದು ಬಿತ್ತು, ನಾನು ಬೀಳಬಾರ್ದು ಅಂತ ಯೋಚನೆ ಮಾಡಲ್ಲ. ಒಂದು ಬಿದ್ದ ಮೇಲೆ ಅಯ್ಯೋ ಅದು ಬಿದ್ದಿದೆ ಅಂದ್ರೆ ನಾವು ಬೀಳ್ಬೇಕಪ್ಪ ಅಂತ ಹೋಗಿ ಸೀದೆಲ್ಲ ಹೋಗಿ ಬೀಳ್ತಾರೆ ಒಟ್ಟೊಟ್ಟಿಗೆ. ಹಾಗಾಗಿ ಆ ತರ ಅವನನ್ನ ಬ್ಲೈಂಡ್ ಆಗಿ ಅನುಸರಣೆ ಮಾಡ್ತಾ ಇರುವಂತಹ ರಾಜರ ದೊಡ್ಡ ಪಡೆ ಅವನ ಹಿಂದಕ್ಕೆ ನಿಂತು ಬಿಟ್ಟಿದೆ. ಗಾಂಡೀವಾಗ್ನಿಂ ಪ್ರವೇಕ್ಷಂತಿ, ಎಲ್ಲರೂ ಅರ್ಜುನನ ಗಾಂಡೀವ ಅನ್ನುವ ಬೆಂಕಿಗೆ ಹಾತೆಗಳಂತೆ ಬಿದ್ದು ಸಾಯ್ತಾ ಇದ್ದಾರೆ, ಬೀಳ್ತಾರೆ. ಪ್ರವೇಕ್ಷಂತಿ ಪತಂಗ ಇವ ಪಾವಕಂ. ಹಾತೆಗಳಲ್ಲಿ ಅದು ಬೆಂಕಿ ದಗದಗ ಉರಿತಾ ಇದ್ರೆ ಒಂದು ಹೋಗಿ ಬಿತ್ತು ಅಂತ ಇಟ್ಕೊಳ್ಳಿ, ಅಷ್ಟಿರುತ್ತೆ, ಎಲ್ಲನೂ ಅದರಲ್ಲೇ ಬಿದ್ದಾಯ್ತವೆ, ತಪ್ಪಿಸ್ಕೊಂಡು ಓಡಲ್ಲ ಅವರು, ಅಲ್ಲೇ ಬಿದ್ದಾಯ್ತು. ಯಾಕೆಂದ್ರೆ ಅದು ಅದಕ್ಕೆ ಕಣ್ಣಿಗೆ ಅದೇನೋ ತಿನ್ಲಿ ಅಂತ ಅನ್ನೋ ಹಾಗೆ ಭಾರಿ ಪದಾರ್ಥ ಅಂತ ಅನ್ಕೊಂಡು ಅದ್ರ ಮೇಲೆ ಹಾರು ಬರುತ್ತೆ. ಅದು ಬಿಸಿ ಇದೆ, ಒಂದ್ಸರ್ತಿ ಅಕಸ್ಮಾತ್ ಆಗಿ ಚೂರು ಸುಟ್ಟು ಪಕ್ಕಕ್ಕೆ ಬೀಳುತ್ತೆ ಅಂತ ಇಟ್ಕೊಳ್ಳಿ, ಬಿದ್ದು ವಾಪಸ್ ಓಡಲ್ಲ, ಅದು ಅಲ್ಲಿಗೆ ಮತ್ತೊಮ್ಮೆ ಬೀಳುತ್ತೆ. ಅದು ಒಂದ್ಸರ್ತಿ ಮೃತ್ಯು ಎಳೆದ್ರೆ ಉಂಟಲ್ಲ, ಮತ್ತೆ ಏನ್ ಮಾಡಿದ್ರು ಆ ದ್ಯೂತವು ಹಾಗೇನೆ. ದ್ಯೂತ ಒಂದ್ಸರ್ತಿ ಆಡ್ಲಿಕ್ಕೆ ಶುರು ಮಾಡಿದ್ರೆ ಒಂದ್ಸರ್ತಿ ಚೂರು ಗೆಲ್ತಾನೆ, ಮತ್ತೊಂದು ಚೂರು ಗೆಲ್ತಾನೆ, ಮತ್ತೊಂದು ಚೂರು ಗೆಲ್ತಾನೆ, ಮತ್ತೆ ಸೋಲ್ತಾನೆ ಅಂತ ಇಟ್ಕೊಳ್ಳಿ. ಸೋತ್ ಮೇಲೆ ಆದ್ರೆ ಸಾಮಾನ್ಯ ಚೂರು ಬಲವಾದ ದೃಢವಾದ ಎಚ್ಚರ ಇದ್ದು ಆಡಿದವನಾದ್ರೆ ವಾಪಸ್ ಬರ್ಬೋದು, ಆದ್ರೆ ತುಂಬಾ ಕಮ್ಮಿ. ಪ್ರತಿ ಸರ್ತಿ ಲಾಟ್ರಿಯಲ್ಲಿ ಸೋದ್ರು ಮತ್ತೆ 50 ರೂಪಾಯಿ 100 ರೂಪಾಯಿ ಲಾಟ್ರಿಗೆ ಹಾಕ್ತಾನೆ. ಯಾಕೆಂದ್ರೆ ಇವತ್ತಲ್ಲಾದ್ರೆ ನಾಳೆ ಆದ್ರೂ ಬರ್ಬೋದು ಅಂತ. ಅದು ಈ ತಾಮಸ ಸ್ವಭಾವದ ಗುಣವೇ ಹಾಗೆ. ಇವತ್ತಲ್ಲ ನಾಳೆ ನಾನು ಈ ಜಗತ್ತನ್ನು ನನ್ನ ವಶ ಮಾಡಿಕೊಳ್ತೇನೆ, ನಾನು ಈ ದೇವರನ್ನು ಮೆಟ್ಟಿ ಅವನ ತಲೆ ಮೇಲೆ ಕಾಲಿಟ್ಟು ನನ್ನ ಖುಷಿಯನ್ನು ನಾನು ಸಂಪಾದಿಸ್ತೇನೆ ಅಂತನ್ನುವ ಹಠದಿಂದಲೇ ಆ ಪ್ರವೃತ್ತಿ ಬೆಳೀತಾ ಹೋಗುತ್ತೆ. ಆ ಬುದ್ಧಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಕತ್ತಲೆ ಗತಿ. ಆದ್ರೆ ಯಾವಾಗ ಅದು ನನ್ನ ಮಿತಿಯಲ್ಲಿ ಇಲ್ಲ, ಇದು ನಾನಲ್ಲ ಯೋಚನೆ ಮಾಡಬೇಕಾದ ರೀತಿ ಅಂತ ಗೊತ್ತಾದಾಗ ಅವನ ದಾರಿ, ಬೆಳಕಿನ ದಾರಿ ತೆರೆದುಕೊಳ್ಳುತ್ತೆ. ಎಲ್ಲಿವರೆಗೆ ಕತ್ತಲೆ ಇರುತ್ತೆ ಅಲ್ಲಿ ತನಕ ತಾನೇ ಎಲ್ಲ ಮಾಡ್ತೇನೆ ಅಂತನ್ನೋ ಹಮ್ಮು ತಲೆ ಒಳಗೆ ಬೆಳೆಯುತ್ತೆ. ಇದು ನನ್ನ ಮಕ್ಕಳ ಪತಂಗದ ಸ್ಥಿತಿ ಆಗ್ತಾ ಇದೆ. ವಿದ್ರುತಾಂ ವಾಹಿನಿ ಮನ್ಯೇ ಕೃತವೈರೈಹಿ ಮಹಾತ್ಮಭಿಃ ತಾಂ ರಣೇ ಕೇನು ಯಾಸ್ಯಂತಿ ಪ್ರಭಗ್ನಾಂ ಪಾಂಡವೈರ್ಯುಧಿ. ಪಾಂಡವರ ಯುದ್ಧಕ್ಕೆ ನಿಂತಾಗ ನನ್ನ ಸೇನೆಯ ಮಂದಿಗಳೆಲ್ಲ ಅವರು ಮಾಡದೇ ಇರುವ ವೈರಕ್ಕಾಗಿ ಶತ್ರುಗಳ ಜೊತೆಗೆ, ಮಹಾತ್ಮರ ಜೊತೆಗೆ ಶತ್ರುತ್ವವನ್ನು ಕಟ್ಟಿಕೊಂಡು ಹೇಗೆ ಅವರು ಬದುಕಿ ಬರ್ತಾರೆ. ನಿಜವಾದ ಎಚ್ಚರ ಇದ್ದವನು ಪಾಂಡವರ ಜೊತೆಗೆ ಹೋರಾಡಬೇಕು ಅಂದಾಗಿ ಹಿಂದೆ ಸರಿಬೇಕಿತ್ತಾನೆ. ಉಳಿದ ಪಾರ್ಥಿವರು, ಉಳಿದ ರಾಜರು ಅವರು ಕೂಡ ಸುಮ್ಮನೆ ಅವನನ್ನು ಅನುಸರಿಸ್ತಾ ಇದ್ದಾರೆ. ಇದಕ್ಕೇನರ್ಥ? ದುರ್ಯೋಧನ ಏನೇನೋ ಪ್ಲಾನ್ ಮಾಡಿದಾನೆ, ಅದು ಇವನಿಗೂ ಗೊತ್ತಿಲ್ಲ, ಧೃತರಾಷ್ಟ್ರನಿಗೂ ಗೊತ್ತಿಲ್ಲ. ಕೆಲವರಿಗೆಲ್ಲ ನಿಮ್ಗೆ ಈ ಯೋಜನೆ ಮಾಡುತ್ತೇನೆ, ಆ ಯೋಜನೆ ಕೊಡ್ತೇನೆ, ಇನ್ನೊಂದು ಮಾಡಿಸ್ತೇನೆ, ನೀವು ಒಂದ್ಸರ್ತಿ ನಾವು ಗೆದ್ದು ಬಿಡ್ಲಿ, ಆಮೇಲೆ ನಿಮ್ಮ ರಾಜ್ಯಕ್ಕೆ ನೀವು ಕೇಳಿದ್ದೆಲ್ಲ ಕೊಡ್ತೇನೆ ಅಂತ ಹೇಳ್ಬಿಟ್ಟಿರ್ತಾನೆ, ಏನೇನೋ ಹೇಳಿರ್ತಾನೆ. ಅದನ್ನೆಲ್ಲ ನಂಬ್ಕೊಂಡು ಇವುಗಳು ಸೈನ್ಯ ಸಪೋರ್ಟ್ ಮಾಡುವುದೇನು, ಆಯುಧಗಳನ್ನು ಕೊಡುವುದೇನು, ಸೈನ್ಯಕ್ಕೆ ಬೇಕಾದ ಉಳಿದ ದವಸ ಧಾನ್ಯಗಳನ್ನು ಕೊಡುವುದೇನು ಎಲ್ಲ ಮಾಡಿರ್ತಾರೆ. ಸರ್ವೈಹಿ ಹತಿರತಾ ಶೂರಾಹ ಕೀರ್ತಿಮಂತಃ ಪ್ರತಾಪಿನ ಸೂರ್ಯ ಪಾವಕಯೋಸ್ತುಲ್ಯಾ ತೇಜಸಾ ಸಮಿತಿಂಜಯ. ಈ ಶೂರರನ್ನೆಲ್ಲ ನೋಡಿದ್ರೆ ಯಾರು ಸಾಮಾನ್ಯರಿಲ್ಲ, ಎಲ್ಲ ಅತಿರಥರೇ ಇರುವುದು, ತುಂಬ ಕೀರ್ತಿಯನ್ನು ಸಂಪಾದಿಸಿದವರೇ, ಪ್ರತಾಪಿಗಳೇ ಇರುವಂಥದ್ದು. ಅಷ್ಟೇ ಅಲ್ಲ, ಸೂರ್ಯ ಮತ್ತು ಅಗ್ನಿಯಂತೆ ಒಳ್ಳೆಯ ಪ್ರಕಾಶಕವಾದಂತಹ ತೇಜಸ್ಸನ್ನು ಹೊಂದಿದವರು. ಸಮಿತಿ ಅಂದ್ರೆ ಯುದ್ಧ ಅಂತ ಅರ್ಥ. ಸಮಿತಿಂಜಯ ಅಂದ್ರೆ ಯುದ್ಧದಲ್ಲಿ ಈಗಾಗಲೇ ಅನೇಕ ಅನುಭವಗಳನ್ನು ಪಡೆದು ಗೆದ್ದವರು. ಯೇಷಾಂ ಯುಧಿಷ್ಠಿರೋ ನೇತಾ ಗೋಪ್ತಾ ಚ ಮಧುಸೂದನ ಯೋಧೌ ಚ ಪಾಂಡವೋ ವೀರೋ ಸವ್ಯಸಾಚ ವೃಕೋದರವು. ಇವ್ರು ಹೋಗ್ತಾ ಇರೋದು ಯಾರ ಮುಂದೆ ಅಂತ ಯೋಚನೆ ಮಾಡಲಿಲ್ಲ. ಹೋಗುದು ಯಾರ ಮುಂದೆ? ಯಾರ ಯುದ್ಧದ ನೇತೃ ಯುಧಿಷ್ಠಿರ ಇದ್ದಾನೋ ಅವರಿಗೆ ಹೊರಗಿನಿಂದ ಸಪೋರ್ಟ್ ಆಗಿ ಮಧುಸೂದನ ಇದ್ದಾನೋ, ಯುದ್ಧದ ಮುಂಭಾಗದ ಗೂಳಿಗಳಾಗಿ ಸವ್ಯಸಾಚಿ ಮತ್ತು ವೃಕೋದರರು ಬಂದಿದ್ದಾರೋ ಅಂಥ ರಥವನ್ನು ಎದುರಿಸಲಿಕ್ಕೆ ಹೋಗ್ತಾ ಇದ್ದಾರೆ ಇವರು. ನಕುಲ ಸಹದೇವಶ್ಚ ದೃಷ್ಟದ್ಯುಮ್ನಶ್ಚ ಪಾರ್ಶ್ವತಃ ಸಾತ್ವಿಕೈರ್ದ್ರುಪದಶ್ಚೈವ ದೃಷ್ಟಕೇತುಶ್ಚ ಸಾನುಜ ಉತ್ತಮೋಜಾಶ್ಚ ಪಾಂಚಾಲ್ಯೋ ಯುಧಾಮನ್ಯುಶ್ಚ ದುರ್ಜಯ ಶಿಖಂಡಿ ಛತ್ರದೇವಶ್ಚ ತಥಾ ಉತ್ತರ ಉಲ್ಲೇಖ ಮಾಡುತ್ತಾನೆ. ಧೃತರಾಷ್ಟ್ರ ಒಳ್ಳೆಯ ಯೋಧವನು ಅಂತ. ವೈರಾಟಿ ಉತ್ತರ ಕಾಶಯಶ್ಚೇದಯಶ್ಚೈವ. ಕಾಶಯ ಅಂದ್ರೆ ಕಾಶಿ ದೇಶದವರು, ಛೇದಯ ಛೇದಿ ದೇಶದವರು,
ಮತ್ಸ್ಯಾಹ ಸರ್ವೇ ಚ ಸೃಂಜಯಾಹ. ಸೃಂಜಯ ಅಂತ ಒಂದು ರಾಜರ ಗುಂಪು. ಬಿದುಲೆಯ ಮನೆತನ ಅದು ಸೃಂಜಯನ ಮನೆತನದ್ದು. ಅದರಿಂದಾಗಿ ಅದನ್ನ ಆ ವೀರರ ಗುಂಪಲ್ಲಿ ಸೇರಿಸ್ತಾರೆ. ವಿರಾಟ ಪುತ್ರೋ ಬಭ್ರುಶ್ಚ. ಬಭ್ರು ಅಂತ ವಿರಾಟನೊಬ್ಬ ಮಗನ ಹೆಸರು. ಪಾಂಚಾಲಾಶ್ಚ ಪ್ರಭದ್ರಕಾಹ. ಪ್ರಭದ್ರಕ ಅಂತ ಒಬ್ಬ ಮಗ. ಅವರು ತುಂಬಾ ಜನ ಇದ್ದಾರೆ. ಯೇಷಾಂ ಇಂದ್ರೋಪ್ಯಕಾಮಾನಾಂ ನಹರೇತ್ ಪೃಥಿವೀಮಿಮಾಂ. ಅವರ ಕೈಯಿಂದ ಈ ಭೂಮಿಯನ್ನ ಇಂದ್ರನು ಕೂಡ ನನಗೆ ಬೇಕು ಅಂತ ಹೇಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಲಿಷ್ಠರಾದ ವ್ಯವಸ್ಥೆಯಲ್ಲಿ ನಿಂತಿದ್ದಾರೆ. ವೀರಾಣಾಂ ರಣಧೀರಾಣಾಂ ಯೇ ಬಿಂದ್ಯು ಪರ್ವತಾನಪಿ. ಯಾರು ರಣಧೀರರಾಗಿ ಬೆಟ್ಟಗಳನ್ನೇ ಪುಡಿಗಟ್ಟಬಲ್ಲರೋ ಅವರೆಲ್ಲ ಎದುರಾಳಿಗಳ ಸೇನೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ನಿಂತಿದ್ದಾರೆ. ತಾನ್ ಸರ್ವಗುಣ ಸಂಪನ್ನಾನ್. ಎಲ್ಲ ಗುಣಗಳಿಂದ ತುಂಬಿಕೊಂಡಿರುವ, ಮುಖ್ಯವಾಗಿ ಮನುಷ್ಯತ್ವದ ಹಿನ್ನೆಲೆ ಇದ್ದಾಗ ಉಳಿದ ಎಲ್ಲ ಗುಣಗಳು ಅವರಿಗೆ ಪ್ಲಸ್ ಆಗುತ್ತೆ. ಅದಿಲ್ಲದೆ ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ತೇವೆ ಅಂತ ಬಂದಾಗ ಉಳಿದ ಎಲ್ಲ ಗುಣಗಳು ಎಷ್ಟೇ ಪ್ರಾಮಾಣಿಕವಾಗಿದ್ರು ಕೂಡ ಅದು ಲೆಕ್ಕಕ್ಕೆ ಬರುವುದಿಲ್ಲ. ಕ್ರೋಶತೋ ಮಮ ದುಷ್ಪುತ್ರೋ ಯೋದ್ಧುಮಿಚ್ಛತಿ ಸಂಜಯ. ನಾನು ಬಡ್ಕೋತಾ ಇದ್ದೇನೆ, ಆ ಶಬ್ದ ಬಳಸ್ತಾನೆ ನೋಡಿ. ಕ್ರೋಶತೋ, ಬೊಬ್ಬೆ ಹೊಡ್ಕೊಳ್ತಾ ಇದ್ದೇನೆ ನಾನು. ಮಮ ದುಷ್ಪುತ್ರ, ಆದ್ರೆ ನನ್ನ ಕೆಟ್ಟ ಮಗ ಯೋದ್ಧುಮಿಚ್ಛತಿ. ಅವನು ಇನ್ನೂ ಯುದ್ಧ ಮಾಡ್ತೇನೆ ಅಂತ ಹಠಕ್ ಬಿದ್ದು ನಾನು ಬಡ್ಕೋತಾ ಇದ್ದೇನೆ, ಬೇಡ ಅಂತ ಹೇಳ್ತಾ ಇದ್ದೇನೆ, ಅವನು ಕೇಳ್ತಾ ಇಲ್ಲ. ದುರ್ಯೋಧನ ಉವಾಚ. ಕೂಡಲೇ ಅಪ್ಪನನ್ನ ನೋಡಿ ಸಿಟ್ಟು ಮಾಡಿಕೊಂಡು ದುರ್ಯೋಧನ ವಾಪಸ್ ಹೇಳ್ತಾನೆ, ಏನ್ ಆಗದಿಂದ ವಟ 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 ಅಂತ ಬೈತಾನೆ ಇದ್ದೀನಿ ನನ್ನನ್ನ. ಉಭೌ ಸ್ವ ಏಕಜಾತೀಯೌ ತಥೋಭೌ ಭೂಮಿಗೋಚರೌ ಅಥ ಕಸ್ಮಾತ್ ಪಾಂಡವಾನಾಂ ಏಕತೋ ಮನ್ಯಸೇ ಜಯಂ. ನಿಮ್ಗೆ ಎರಡು ಕಡೆಯ ಜನಗಳು ಕಾಣ್ತಾನೆ ಇಲ್ವಾ? ಎರಡು ಟೀಮ್ ಇದೆಯಪ್ಪ ಇಲ್ಲಿ. ಯುದ್ಧದಲ್ಲಿ ಒಂದು ಟೀಮ್ ಇರುವುದಲ್ಲ. ಆಗದಿಂದ ನಮ್ದು ಟೀಮೇ ಅಲ್ಲ, ನಾವು ಯುದ್ಧದಲ್ಲೇ ಇಲ್ಲ, ನಾವು ಲೆಕ್ಕವೇ ಮಾಡಿಲ್ಲ, ನಮ್ಗೇನು ಗೊತ್ತೇ ಇಲ್ಲ, ನಾವೆಲ್ಲ ಬೆರಳು ಚಿತ್ತ ಕೂತವರು, ಅವ್ರು ಮಾತ್ರ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಎತ್ತಿ ಅಭ್ಯಾಸ ಇದ್ದವರು ಅನ್ನೋಂತ ಹೇಳ್ತಾ ಇದ್ದಿ. ಎರಡು ವ್ಯಕ್ತಿಗಳಿದ್ದಾರೆ ಇಲ್ಲಿ. ಆ ಕಡೆ ನೀನು ಭೀಮನನ್ನ ಕೃಷ್ಣನನ್ನ ಹೇಗೆ ಗುರುತಿಸ್ತೀಯೋ ಹಾಗೆ ಇಲ್ಲಿ ದುರ್ಯೋಧನ ಕರ್ಣರಿದ್ದಾರೆ. ಅವರು ಇದ್ದುಕೊಂಡು ಈ ಯುದ್ಧದಲ್ಲಿ ಸೇನೆಯ ಸಿದ್ಧತೆ ನಡೀತಾ ಇದೆ. ಅಕಸ್ಮಾತ್ ಪಾಂಡವಾನಾಂ ಏಕತಃ, ಒಂದೇ ಕಡೆಯಿಂದ ಅವರನ್ನ ಲೆಕ್ಕ ಹಾಕ್ತಾ ಇದ್ದಿ, ಇನ್ನೊಂದು ಕಡೆಯಿಂದ ನಾವಿರೋದು ಕಾಣ್ತಾ ಇಲ್ವ ನಿನಗೆ? ಪಿತಾಮಹಂ ಚ ದ್ರೋಣಂಚ ಕೃಪಂ ಕರ್ಣಂಚ ದುರ್ಜಯಂ ಜಯಧೃತಂ ಸೋಮದತ್ತಂ ಅಶ್ವತ್ಥಾಮಾನಮೇವ ಚ ಸುತೇಜಸೋ ಮಹೇಶ್ವಾಸಾಹ ಅನಿಂದ್ರೋಪಿ ಸಹಿತೋ ಮರೈಹಿ. ಅವರು ಇಂದ್ರ ಅಲ್ಲದೆ ಇದ್ರು ಕೂಡ ಇವರೆಲ್ಲ ಅಮರರಿಗೆ ಸಮಾನರು, ಯಾರೂ ಕೂಡ ಕಮ್ಮಿಯವರು ಇಲ್ಲ ಇಲ್ಲಿ. ಅಶಕ್ತಃ ಸಮರೇ ಜೇತುಂ ಕಿಂ ಪುನಸ್ತಾತ ಪಾಂಡವಾಹ. ದೇವತೆಗಳೇ ಇಂದ್ರನೇ ಇವರನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಪಾಂಡವರು ಎಲ್ಲಿಂದ ಗೆಲ್ತಾರೆ? ಉಳಿದ ಮತ್ ಪೃಥ್ವೀಪಾಲಾಹ, ನನಗೆ ಸಹಾಯಕ್ಕೆ ಬಂದವರೆಲ್ಲರೂ ಕೂಡ ಪಾಂಡವರನ್ನ ತಮ್ಮ ಶಸ್ತ್ರ ಹಿಡಿದು ನಿಂತರೆ ಪ್ರತಿಭಾದಿತು ಸಮರ್ಥಾಹ, ಎದುರಿಸಿ ಅವರನ್ನ ಬಗ್ಗಿಸ್ಲಿಕ್ಕೆ ಅವರು ಅತ್ಯಂತ ಸಮರ್ಥರಿದ್ದಾರೆ. ನಮಾಮಕಾನ್ ಪಾಂಡವಾಸ್ತೆ ಸಮರ್ಥ ಪ್ರತಿವೀಕ್ಷಿತು. ಯುದ್ಧ ಬೇಡರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವರಿಗೆ ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಸೇನೆ ಇದೆ. ಸೇನೆಯ ಹಿನ್ನೆಲೆಯಲ್ಲಿ ಅದು ಅಲೆ ಅಲೆಯಾಗಿ ಸಮುದ್ರದ ಎತ್ತರದ ಸ್ಥಿತಿಯಲ್ಲಿ ನಿಂತಾಗಲೇ ಎದುರುಗಡೆಯವರು ಎದೆ ಒಡೆದು ಪ್ರಾಣ ಬಿಡಬೇಕು. ಆ ರೀತಿ ನಮ್ದು ಮುನ್ನುಗ್ಗುವ ಸೇನೆ ಅದು. ಅದು ಸುಮ್ಮನೆ ನೋಡ್ಕೊಂಡು ಯುದ್ಧ ಅಂತ ಅಂದ ತಕ್ಷಣ ಬೆನ್ಕೊಟ್ಟು ಓಡುವವರಲ್ಲ ಯಾರು. ಆದ್ರಿಂದಾಗಿ ಮತ್ಪ್ರಿಯಂ ಪಾರ್ಥಿವ ಸರ್ವೇ ಯೇ ಚಿಕೀರ್ಷಂತಿ ಭಾರತ ತೇತಾನ್ ಅವಾರಯಿಷ್ಯಂತಿ ಐಣೇಯಾನಿವ ತಂತುನಾ. ಹೇಗೆ ಜಿಂಕೆಯನ್ನ ಬೇಟೆಗಾರರು ಅತ್ಯಂತ ಸಲೀಸಾಗಿ ಅದರ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಬರ್ತಾರೋ ಹಾಗೆ ನಮ್ಮವರೆಲ್ಲ ಅವರನ್ನ ಅನಾಯಾಸವಾಗಿ ಕರ್ಕೊಂಡ್ಬಂದು ನಾಳೆ ಜೈಲಲ್ಲಿಟ್ಟು ಅವರಿಗೆ ನಿತ್ಯ ಊಟ ಹಾಕಬೇಕಾದ ಸ್ಥಿತಿ ಬರುತ್ತೆ. ಆದ್ರಿಂದಾಗಿ ನೀನಷ್ಟು ಯಾಕೆ ಎಲ್ಲದಕ್ಕೂ ತುಂಬಾ ತಲೆಬಿಸಿ ಮಾಡ್ಕೊಂಡು ಕೂತಿದ್ದಿ? ಮಹತಾರಥ ವಂಶೇನ ಶರಜಾಲೈಶ್ಚಮಾಮಕೈಹಿ. ನನ್ನ ಕಡೆಯಿಂದ ಹೊರಡುವ ಬಾಣಗಳ ಮಳೆ ಅನ್ನುವುದು ಖಂಡಿತ ಪಾಂಡವರನ್ನ ಬೆನ್ನು ಕೊಡುವಂತೆ ಮಾಡುತ್ತೆ. ಅಭಿದ್ರುತಾಹ ಭವಿಷ್ಯಂತಿ, ಬೆನ್ನು ಕೊಡೋರೇ ಭವಿಷ್ಯಂತಿ ಆಗುತ್ತಾರೆ. ಅಭಿದ್ರುತ ಅಂದ್ರೆ ಓಡುದು. ಅಭಿದ್ರುತಾಹ ದಿಕ್ಕು ಸಿಕ್ಕಿದ ಕಡೆಗೆ, ನೆರಳು ಸಿಕ್ಕಿದ ಕಡೆಗೆ, ರಕ್ಷಣೆ ಸಿಗಬಹುದು ಅನ್ನುವ ಕಡೆಗೆ ಅವರು ಓಡ್ತಾ ಹೋಗ್ತಾರೆ. ಇದು ನಿಶ್ಚಯ. ಧೃತರಾಷ್ಟ್ರ ಉವಾಚ ಉನ್ಮತ್ತ ಇವ ಮೇ ಅವನು ನೇರ ಅವನ ಹತ್ರ ಮಾತಾಡ್ತಿಲ್ಲ, ಸಂಜಯನ ಹತ್ರ ಮಾಡಿದ. ಇವನು ಅಪ್ಪನಿಗೆ ಹೇಳುದು, ಅಪ್ಪ ಸಂಜಯನ ಹತ್ರ ಹೇಳುದು. ಉನ್ಮತ್ತ ಇವ ಮೇ ಪುತ್ರೋ ವಿಲಪತ್ಯೇವ ಸಂಜಯ. ನಿನಗೆ ಯಾವುದು ನಟ್ಟು ಬೋಲ್ಟು ಒಂದು ನೆಟ್ಟಿಗಿಲ್ಲ ಅಂತ ಅನ್ನಿಸ್ತಾ ಇದೆ. ಉನ್ಮತ್ತನಂತೆ ಮಾತಾಡ್ತಾ ಇದ್ದಾನೆ ಸಂಜಯ್. ಇವನಿಗೆ ಹೆಂಗ್ ಸಮಾಧಾನ ಮಾಡುದು, ಇವನಿಗೆ ಹೆಂಗ್ ಅರ್ಥ ಮಾಡಿಸುದು ನನಗೆ ಅರ್ಥ ಆಗ್ತಾ ಇಲ್ಲ. ನಹಿ ಶಕ್ತೋ ರಣೇ ಜೇತುಂ ಧರ್ಮರಾಜಂ ಯುಧಿಷ್ಠಿರಂ. ಯುಧಿಷ್ಠಿರನನ್ನ ಎದುರಿಸಲಿಕ್ಕೆ ರಥದಲ್ಲಿ ನಿಂತು ಇವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಜಾನಾಮಿ ಹಿ ಯಥಾ ಭೀಷ್ಮಃ ಪಾಂಡವಾನಾಂ ಯಶಸ್ವಿನಾಂ ಬಲವತಾಂ ಸಪುತ್ರಾಣಾಂ ಧರ್ಮಜ್ಞಾನಾಂ ಮಹಾತ್ಮನಾಂ ಯತೋ ನಾರೋಚಯದಯಂ ವಿಗ್ರಹಂ ತೈರ್ಮಹಾತ್ಮವಿಃ. ಭೀಷ್ಮ ಎಷ್ಟೇ ಬಲಿಷ್ಠನಾದ್ರೂ ಕೂಡ ಈ ಪಾಂಡವರ ಜೊತೆಗೆ
ಮನಸ್ಸಿಟ್ಟು ಹೋರಾಟ ಮಾಡ್ಲಿಕ್ಕೆ ಅವನಿಗೆ ಆಗ್ಲಿಕ್ಕಿಲ್ಲವೇ ಇಲ್ಲ. ಯಾಕೆಂದ್ರೆ ಅವನಿಗೆ ಅತ್ಯಂತ ಆತ್ಮೀಯರು ಪಾಂಡವರು ಅಂದ್ರೆ. ಅವನು ತುಂಬ ಯೋಧ, ನಾನೊಪ್ತೇನೆ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಎಲ್ಲರೂ ಕೂಡ ಬಲಿಷ್ಠರು. ಆದರೆ ಪಾಂಡವರ ಜೊತೆಗೆ ಆ ಬಾಲಿಷ್ಠ್ಯವನ್ನು ಅವರು ತೋರಿಸಲ್ಲ, ಅವರು ಇಷ್ಟಪಡಲ್ಲ ಅದನ್ನ. ಯಾಕೆಂದ್ರೆ ಅವರು ಧರ್ಮಜ್ಞರು, ಶತ್ರುಗಳು ಅಂತ. ಅವ್ರಿಗೆ ಯಾರೇ ಆಗಲಿ ಧರ್ಮಜ್ಞರು ಎದುರುಗಡೆ ಬಂದ್ರೆ ಇವರೆಲ್ಲ ತಣ್ಣಗಾಗ್ಬಿಡ್ತಾರೆ. ಅದು ಪಾಂಡವರು ಅಂತ ನಾನು ಹೇಳ್ತಿಲ್ಲ, ಅವರು ಧರ್ಮಜ್ಞರು. ಸ್ವತಃ ಭೀಷ್ಮಾದಿಗಳು ಧರ್ಮಜ್ಞರಾದ್ರಿಂದಾಗಿ ಎದುರುಗಡೆ ಧರ್ಮಜ್ಞರು ಬಂದಾಗ ಸೋಲು ಗೆಲುವಿನ ಬಗ್ಗೆ ಯೋಚನೆ ಮಾಡಲ್ಲ. ಅವರ ಪಕ್ಷದಲ್ಲಿ ನ್ಯಾಯ ಇತ್ತು ಅಂದ್ರೆ ತಾವು ಬಿಟ್ಟುಕೊಟ್ಟು ಬಿಡ್ತಾರೆ. ಇದು ಅವರ ಸ್ವಭಾವ. ಅದರಿಂದಾಗಿ ಅವರನ್ನ ನಂಬಿಕೊಂಡು ಇವನು ನಾನೇನೋ ಮಾಡಿಬಿಡ್ತೇನೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಯಥೋ ನಾರೋಚಯತ್ ಅಯಂ, ಅವನಿಗೆ ಈ ಯುದ್ಧ ಅನ್ನೋದು ಇಷ್ಟ ಆಗುದಿಲ್ಲ. ವಿಗ್ರಹಂ ತೈರ್ ಮಹಾತ್ಮಭಿಹಿ ಕಿನ್ನು ಸಂಜಯ ಮೇ ಬ್ರೂಹಿ ಪುನಸ್ತೇಷಾಂ ಚೇಷ್ಟಿತಂ. ಇವನು ಏನೋ ಹೇಳ್ತಾನೆ ಇದ್ದಾನೆ, ನನಗೆ ಇನ್ನೊಂದು ಸ್ವಲ್ಪ ಪಾಂಡವರಲ್ಲಿ ಏನೇನು ಸಿದ್ಧತೆ ಇದೆ ಅದನ್ನೇ ಇನ್ನೊಂದು ಸ್ವಲ್ಪ ಹೇಳಿ. ಇವನಿಗೆ ಆ ರೀತಿ ಆದ್ರೂ ಕೇಳಿ ನಾಳೆ ಒಂಚೂರು ಯೋಚನೆ ಬಂದು, ಇಲ್ಲ ಅವತ್ತೆಲ್ಲ ಹೇಳಿದ್ರು, ಅಷ್ಟ ಹೇಳಿದ್ಮೇಲೆ ನಾವು ಮಾಡಬಾರ್ದಿತ್ತು ಅಂತ ಆವಾಗಾದ್ರೂ ಯೋಚನೆ ಬರಬಹುದು. ಕಸ್ತಾನ್ ತರಸ್ವಿನೋ ಭೂಯ ಸಂದೀಪಯತಿ ಪಾಂಡವಾನ್, ಪಾಂಡವರಿಗೆ ಅತ್ಯಂತ ಹೆಚ್ಚು ಬಲ ಕೊಡುವಂತಹ ಸಂಗತಿ ಏನು? ಅರ್ಚಿಷ್ಮತೋ ಮಹೇಶ್ವಾಸಾನ್ ಹವಿಷಾ ಪಾವಕಾನಿವ, ಹೇಗೆ ಉರಿಯುವ ಬೆಂಕಿಗೆ ಹವಿಸ್ಸು ಹಾಕುವಾಗ ಆ ಹವಿಸ್ಸು ಅನ್ನೋದು ಎತ್ತರಕ್ಕೆ ಏರುತ್ತೋ ಹಾಗೆ ಪಾಂಡವರಿಗೆ ಬೆಳಕು ಕೊಡುವ ಆಹುತಿಗಳು ಯಾವುದು ಅನ್ನೋದನ್ನು ನನಗೆ ತಿಳಿಸು. ಸಂಜಯ ಹೇಳ್ತಾನೆ, ಒಬ್ಬ ಸಾಕು, ದೃಷ್ಟದ್ಯುಮ್ನ. ಅವನು ಬೆಂಕಿಯ ರೂಪವೇ, ಅವನ ಅಗ್ನಿಯ ರೂಪವೇ. ದೃಷ್ಟದ್ಯುಮ್ನ ಸದೈವೈತಾನ್ ಸಂದೀಪಯತಿ ಭಾರತ. ಎಲ್ಲರನ್ನು ಹುರಿದುಂಬಿಸೋನು ಯಾರು ಗೊತ್ತಾ? ದೃಷ್ಟದ್ಯುಮ್ನ. ಅಂದ್ರೆ ಪ್ರತ್ಯೇಕವಾದ ಅಕ್ಷೋಹಿಣಿಗಳಿಗೆ ಒಬ್ಬೊಬ್ರು ನಾಯಕರಿದ್ದಾರೆ. ಆ ಎಲ್ಲ ನಾಯಕರನ್ನು ನೋಡಿಕೊಳ್ಳುವ ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನನಿಗೆ ಸಪೋರ್ಟ್ ಮಾಡಿ ನಿಂತವನು ಅರ್ಜುನ. ಅರ್ಜುನನಿಗೆ ಬೆಂಗಾವಲಾಗಿ ನಿಂತವನು ಭೀಮ. ಭೀಮನಿಗೆ ಬೆಂಗಾವಲಾಗಿ ನಿಂತವನು ಕೃಷ್ಣ. ಇದೆಲ್ಲದನ್ನು ಮೇಲುಸ್ತುವಾರಿ ತರ ಸುಮ್ಮನೆ ಕೇಳಿಸ್ಕೊಂಡು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿಸೋನು ಯುಧಿಷ್ಠಿರ. ವಸ್ತುತಃ ದೃಷ್ಟದ್ಯುಮ್ನನ ಹಿನ್ನೆಲೆಯಲ್ಲಿ ಈ ಇಡೀ ಸೇನೆ ಸಿದ್ಧವಾಗಿದೆ. ಅವನು ಏನು ಹೇಳ್ತಾನೆ ಅತ್ಯಂತ ಸ್ಟ್ರಿಕ್ಟ್ಲಿ ಅದನ್ನು ಉಳಿದವರು ಫಾಲೋ ಮಾಡ್ತಾರೆ. ಅದು ಅವನದೊಂದು ವ್ಯವಸ್ಥಿತವಾದ ಸೇನೆ ಇದೆ. ಯುದ್ಧದ್ವಂ, ನೀವಿಲ್ಲಿ ಯುದ್ಧ ಮಾಡಿ ಅಂದ್ರೆ ಅಷ್ಟು ಜನ ಮೈ ಮರೆತು ಅಲ್ಲಿ ಯುದ್ಧ ಮಾಡ್ತಾರೆ. ಯುದ್ಧದ್ವಮಿತಿ ಮಾ ಭೈಷ್ಟ ಯುದ್ಧಾತ್ ಭರತ ಸತ್ತಮಾಹ. ಅವನ ಆದೇಶದ ಮೇಲೆ ಭರತ ಸತ್ತಮರೆಲ್ಲರೂ ಕೂಡ ಹೀಗಾಗಬೇಕು ಅಂದ್ರೆ ಎಲ್ಲರೂ ಹೀಗೆ ಸೇರಿ ಯುದ್ಧ ಮಾಡ್ತಾರೆ. ಏಕೇಚಿತ್ ಪಾರ್ಥಿವಾಸ್ತತ್ತ ರಾಷ್ಟ್ರೇಣ ಸಂವೃತಾ ಯುದ್ಧೇ ಸಮಾಗಮಿಷ್ಯಂತಿ ತುಮುಲೆ ಶಾಸ್ತ್ರ ಸಂಕುಲೆ. ಯಾರೆಲ್ಲ ಧೃತರಾಷ್ಟ್ರನ ಮಕ್ಕಳ ಸೇನೆಯನ್ನ ಎದುರಿಸಿ ಬರ್ತಾರೋ ಅವರು ಎಲ್ಲರೂ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಳ್ಳುವುದರಲ್ಲಿ ಆಗಲೇ ಅವರಲ್ಲಿ ಪೂರ್ವ ಸಿದ್ಧತೆ ಆಗಿ ಹೋಗಿದೆ. ನಮ್ಮಲ್ಲೇ ಇನ್ನು ನಿರ್ಧಾರ ಆಗ್ಬೇಕು, ಅತಿರಥ ಯಾರು, ಮಹಾರಥ ಯಾರು, ಇವನು ಯಾವ ದಿವಸ ಬರಬೇಕು, ಯಾರಿಗೆ ಸೇನಾ ಪಟ್ಟವನ್ನು ಕಟ್ಟಬೇಕು, ಇದೆಲ್ಲ ಇನ್ನೂ ತೀರ್ಮಾನ ಆಗಿಲ್ಲ, ಅವರದ್ರೆಲ್ಲ ಆಗೋಗಿದೆ. ತಾನ್ ಸರ್ವಾನ್ ಆಹವೇ ಕ್ರುದ್ಧಾನ್ ಸಾನುಬಂಧಾನ್ ಸಮಾಗತಾನ್ ಅಹಮೇಕ ಸಮಾದಾಸ್ಯೆ ತಿಮಿರ್ಮಾತ್ಸ್ಯಾನ್ ಇವೋದಕಾತ್. ಅವನು ಧರ್ಮರಾಜನನ್ನ ಕುರಿತು ಹೇಳಿದಂತೆ, ಯಾರೇ ಕೌರವರ ಸೇನೆಯ ಶತ್ರುಗಳು ಎಲ್ಲ ಸೇನೆಯನ್ನು ಒಟ್ಟು ಮಾಡಿಕೊಂಡು ಬರಲಿ, ಎಷ್ಟೇ ಕೋಪದಿಂದ ಇರಲಿ, ಏನೆಲ್ಲ ಬೆಂಬಲಗಳನ್ನು ತರಲಿ, ಇನ್ನೇನೇನೋ ಸಹಕಾರಗಳನ್ನ ಜೊತೆಗಿಟ್ಟುಕೊಳ್ಳಿ, ಅಹಮೇಕ ಸಮಾದಾಸ್ಯೆ, ಅವರೆಲ್ಲರನ್ನು ಎದುರಿಸಲಿಕ್ಕೆ ನಾನು ಸಾಕು. ಅದು ಹೇಗೆ ಅಂದ್ರೆ ತಿಮಿಹಿ ಮತ್ಸ್ಯಾನ್ ಇವೋದಕಾತ್. ತಿಮಿ ಅಂದ್ರೆ ಈ ಮತ್ಸ್ಯಗಳಿಗಿಂತ ದೊಡ್ಡದು. ಅದು ತಿಮಿಹಿ ಯಥಾ ಮತ್ಸ್ಯಾನ್, ಅಷ್ಟೂ ಮತ್ಸ್ಯಗಳನ್ನ ಒಟ್ಟಿಗೆ ನೀರಿನ ಸಮೇತ ಕುಡಿದು ನುಂಗಿ ಬಿಡುತ್ತೋ ಹಾಗೆ ನಾನೊಬ್ಬ ತಿಮಿಯಂತೆ, ಇವೆಲ್ಲ ಮತ್ಸ್ಯಗಳಂತೆ ಇಡೀ ಕೌರವರ ಸೇನೆ ನಾನೊಬ್ಬನೇ ನುಂಗಿ ಕುಡಿದು ಬಿಡ್ತೇನೆ. ನನಗೆ ಅದೆಲ್ಲ ದೊಡ್ಡ ವಿಷಯವೇ ಅಲ್ಲ. ಏತಾಂಶ್ಚಾಪಿ ನಿರೋತ್ಸ್ಯಾಮಿ ವೇಲೇವ ಮಕರಾಲಯಂ. ಈ ಎಲ್ಲರನ್ನು ನಾನು ನಿಲ್ಲಿಸ್ತೇನೆ. ಹೇಗೆ ಅಂದ್ರೆ ಸಮುದ್ರಕ್ಕೆ ದಂಡೆಯೇ ಕೊನೆ. ನಾನು ದಂಡೆ ಇದ್ದ ಹಾಗೆ, ಈ ಅಲೆಗಳೆಲ್ಲ ಕೌರವರಿದ್ದ ಹಾಗೆ. ಎಷ್ಟೇ ದೊಡ್ಡ ಅಲೆಗಳನ್ನು ಹೊತ್ಕೊಂಡು ಬರಲಿ, ನಾನು ದಂಡೆ ಅಂತ ನಿಂತು ಬಿಟ್ಟಿರ್ತೇನೆ. ನಿಮ್ಮ ತನಕ ಅವರನ್ನು ಬರ್ಲಿಕ್ಕೆ ಬಿಡಲ್ಲ ನಾನು. ತಥಾ ಬ್ರುವಂತಂ ಧರ್ಮಾತ್ಮ ಪ್ರಾಹ ರಾಜ ಯುಧಿಷ್ಠಿರ ತವ ಧೈರ್ಯಂಚ ವೀರ್ಯಂಚ ಪಾಂಚಾಲ ಪಾಂಡವೈ ಸಹ. ಇದನ್ನು ಕೇಳಿ ಧರ್ಮಾತ್ಮನಿಗೆ, ಯುಧಿಷ್ಠಿರನಿಗೆ ತುಂಬಾ ಸಂತೋಷ ಆಗಿ ಪ್ರತ್ಯುತ್ತರ ಕೊಡ್ತಾನೆ. ನಿನ್ನ ಧೈರ್ಯ ಸ್ಥೈರ್ಯ ವೀರ್ಯಗಳನ್ನ ನಾನು ಚೆನ್ನಾಗಿ ಬಲ್ಲೆ. ಪಾಂಚಾಲರು ಪಾಂಡವರೊಂದಿಗೆ ಕೂಡಿಕೊಂಡು ನೀನು ಹೇಗೆ ಸೇನೆಗೆ ಸರಿಯಾದ ಸಿದ್ಧತೆ ಮಾಡಿದ್ದಿ ಅದನ್ನ ನಾನು ಕಂಡಿದ್ದೇನೆ. ಎಲ್ಲರನ್ನೂ ಕೂಡ ಇದೇ ರೀತಿ ಸರ್ವೇ ಸಮಧಿರೂಢಾಸ್ಮಃ ಸಂಗ್ರಾಮಾತ್ ನಃ ಸಮುದ್ಧರ. ನಮ್ಮೆಲ್ಲರನ್ನು ನೀನು ಮುನ್ನಡೆಸಿ ಯುದ್ಧದಲ್ಲಿ ಗೆಲ್ಲುವಂತೆ ಮಾಡು. ನೀನನ್ನು ಬಲ್ಲೆ ನಾನು. ಕ್ಷತ್ರ ಧರ್ಮದಲ್ಲಿ ನಿನಗೆ ಎಷ್ಟು ಆಸಕ್ತಿ ಇದೆ, ಎಷ್ಟು ತಲ್ಲೀನತೆ ಇದೆ ಅಂತ. ನೀನೊಬ್ಬನೇ ಸಾಕು.
ಕೌರವಾಣಾಂ ವಿನಿಗ್ರಹೆ, ಕೌರವರನ್ನ ಸೋಲಿಸುವುದರಲ್ಲಿ ಇನ್ನೊಬ್ಬ ಸಾಕು. ಪುರಸ್ತಾದ್ ಉಪಯಾತಾನಾಂ ಕೌರವಾಣಾಂ ಯುಯುತ್ಸತಾಂ ಭವತಾ ಯದ್ವಿಧಾತವ್ಯಂ ತನ್ನ ಶ್ರೇಯ ಪರಂತಪ. ನೀನು ಯಾವುದನ್ನ ಉದ್ದೇಶಿಸಿ ಒಂದು ಕಾರ್ಯವನ್ನು ಹೇಳ್ತೀಯೋ ಅದು ನಮ್ಮ ಶ್ರೇಯಸ್ಸಿಗೆ ಇರುತ್ತೆ ಅಂತ ನಮ್ಗೆಲ್ರಿಗೂ ನಂಬಿಕೆ ಇದೆ. ಇದು ಬಹಳ ಮುಖ್ಯವಾದ ಮಾತು. ನೀನು ಏನು ಮಾಡಿದ್ರು ನಮ್ಮೆಲ್ಲರಿಗೂ ಶ್ರೇಯಸ್ ಮಾಡ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ. ಆದ್ರಿಂದ ನೀನು ಏನು ಮಾಡಿದ್ರು ನಾವು ಓಕೆ. ಕೌರವರಲ್ಲಿ ಇದು ಕೊನೆವರೆಗೂ ಬರಲಿಲ್ಲ. ಅವನು ಹೇಳಿದ್ದು ಇವನಿಗಾಗ್ಲಿಲ್ಲ, ಇವನು ಹೇಳಿದ್ದು ಅವನಿಗಾಗ್ಲಿಲ್ಲ. ಪ್ರತಿಯೊಬ್ರು ಅವ್ರವ್ರು ಹೇಳಿದ್ದಾಗಬೇಕು ಅಂತ ಯೋಚನೆ ಮಾಡಿದ್ರಾದ್ರಿಂದ ಸೇನೆ ಎಷ್ಟು ದೊಡ್ಡದಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕರೆಕ್ಟಾಗಿ ಮಾತನ್ನ ಕೇಳುವ ಸೈನ್ಯ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಯೂನಿಟಿಗಿಂತ ವಿಶ್ವಾಸ. ಯೂನಿಟಿ ಕೆಲವೊಂದು ಸರ್ತಿ ಕೆಲವು ವಿಷಯದಲ್ಲಿ ಹಾಗೆ ನೋಡಿದ್ರೆ ಸಾತ್ವಿಕಿಗೆ ಅರ್ಜುನನೇ ಗ್ರೇಟ್ ಕೃಷ್ಣನಿಗಿಂತ. ಅಂದ್ರೆ ಅವ್ರ ಒಪಿನಿಯನ್ಸ್ ಅಲ್ಲಿ ಯುದ್ಧದಲ್ಲಿ ಮಾತ್ರ. ಈಗ ಭೀಷ್ಮರ್ ಕಂಡ್ರೆ ದುರ್ಯೋಧನಂಗ ಆಗ್ತಿರ್ಲಿಲ್ಲ, ದ್ರೋಣಾಚಾರ್ಯ ಭೇದ ಭಾವ. ಅದೇ ಈಗ ಏನು ಡಿಫರೆನ್ಸ್ ಆಫ್ ಒಪಿನಿಯನ್ ಜಾಸ್ತಿ. ದುರ್ಯೋಧನ ಯಾರನ್ನು ಪ್ರಾಮಾಣಿಕವಾಗಿ ಯೋಧರು ಅಂತ ಒಪ್ಪಿಕೊಂಡು ಸೇರಿಸಿದ್ದಲ್ಲ, ಪಾಂಡವರನ್ನ ಪಾಂಡವರಿಂದ ಗೆಲ್ಲಬೇಕು ಅಂತ ಅವರನ್ನು ಬಳಸ್ಕೊಂಡಿದ್ದ. ಅವ್ರ ಮೇಲೆ ಅವರಿಗೆ ಆತ್ಮೀಯವಾದ ಪ್ರೀತಿ ಇರಲಿಲ್ಲ. ಮತ್ತೆ ವಿಶ್ವಾಸ ಯಾರು ಕೊಡ್ತಾರೆ? ವಿಶ್ವಾಸ ಯಾವಾಗ ಕೊಡ್ತಾರೆ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿದ್ರೆ ವಿಶ್ವಾಸ, ನಮ್ಮನ್ನು ವಿಶ್ವಾಸ ಮಾಡ್ತಾರೆ. ನಾವು ಯಾವತ್ತೂ ವಿಶ್ವಾಸವೇ ಮಾಡಲಿಲ್ಲ. ಯುದ್ಧಕ್ಕೆ ಬೇಕಾದಾಗ ಅವರನ್ನು ಬಾಯಿಗೆ ಬಂದಂಗೆ ಬೈದಿದ್ದಾನೆ. ಈಗ ನೀವು ಯುದ್ಧ ಮಾಡ್ಕೊಡಿ ಅಂತ ಕೇಳ್ತಾನೆ. ಹೆಂಗ ಮನಸ್ಸಿನಲ್ಲಿ ಭಾವನೆ ಬರುತ್ತೆ? ಆದ್ರಿಂದ ಅವನ ಸಮರ್ಥಮೇಕಂ, ನೀನೊಬ್ಬ ಸಮರ್ಥ, ನೀನೇನ್ ಮಾಡಿದ್ರು ನಮ್ಮ ಶ್ರೇಯಸ್ಸಿಗಾಗಿ ಮಾಡ್ತೀನಿ ಅಂತ ನಮ್ಗೆ ನಂಬಿಕೆ ಇದೆ. ಭವತ ಯದ್ವಿಧಾತವ್ಯಂ ಸಂಗ್ರಾಮಾದಪಯಾತಾನಾಂ ಭಗ್ನಾನಾಂ ಶರಣೈಷಿಣಾಂ. ಯಾರು ಭಗ್ನರಾಗಿ ಶರಣಾಗತರಾಗಿ ಬರ್ತಾರೋ ಅವರನ್ನ ಹೇಗೆ ರಕ್ಷಿಸಬೇಕು ಅನ್ನೋದು ಕೂಡ ನಿನಗೆ ಚೆನ್ನಾಗಿ ಗೊತ್ತಿದೆ. ನೀನು ನಿನ್ನ ಪೌರುಷದಿಂದ ಮುಂದೆ ನಿಂತು ನಮ್ಮನ್ನೆಲ್ಲ ಕವಚದಂತೆ ರಕ್ಷಿಸ್ತಾ ಇರುವಾಗ ನಿನ್ನ ಮಾತಿಗೆ ನಾವು ಯಾರು ಎದುರಾಡ್ಲಿಕ್ಕೆ ಯೋಚನೆನೇ ಮಾಡಲ್ಲ. ಯಾರು ಶತ್ರುಗಳನ್ನ ಎದುರು ನಿಂತು ಇಷ್ಟು ಧೈರ್ಯವಾಗಿ ಯುದ್ಧ ಮಾಡ್ತಾನೋ ಅಂಥ ವ್ಯಕ್ತಿ ಏನ್ ಕೇಳಿದ್ರು ಕೊಡ್ಬೇಕು ನಾವು. ಕ್ರೀಣೀಯ, ಅವನನ್ನು ನಾವು ಒಂದು ರೀತಿ ನಮ್ಮ ಏಳಿಗೆಗಾಗಿ ಹಿತಕ್ಕಾಗಿ ಅವನನ್ನ ಕೊಂಡುಕೊಂಡ್ರೂ ತಪ್ಪಿಲ್ಲ. ಆ ನೀತಿವಂತನಾದ, ಧರ್ಮಿಷ್ಠನಾದ, ಯಶಸ್ವಿಯಾದ ಯುದ್ಧದ ತಂತ್ರಗಳನ್ನ ಬಲ್ಲಂಥವನನ್ನ ನಾವು ಖಂಡಿತ ಯಾವ ವಿಷಯದಲ್ಲೂ ಅವನಿಗೆ ಕೇಳಿದ್ದನ್ನ ಕೊಡುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಸತ್ವಂ ಶೂರಃ ವೀರಃ, ನೀನು ಶೂರನಿದ್ದಿ, ವೀರನಿದ್ದಿ, ವಿಕ್ರಾಂತಃ ಭಯಾರ್ಥಾನಾಂ ಪರಿತ್ರಾತ. ಯಾರು ಭಯಗೊಳ್ತಾರೋ ಅವರಿಗೆ ರಕ್ಷಣೆ ಕೊಡುವವನು. ಸಂಯುಗೇಶು ನ ಸಂಶಯ, ನಿನ್ನ ಬಗ್ಗೆ ಯಾರಿಗೂ ಯುದ್ಧದಲ್ಲಿ ಸಂದೇಹವೇ ಹುಟ್ಟಲ್ಲ. ಏವಂ ಬ್ರುವತಿ ಕೌಂತೇಯೇ ಧರ್ಮಾತ್ಮನಿ ಯುಧಿಷ್ಠಿರೇ ದೃಷ್ಟದ್ಯುಮ್ನ ಉವಾಚೇದಂ ಮಾಂ ವಾಚೋ ಗತ ಸಾಧ್ವಸಂ. ದೃಷ್ಟದ್ಯುಮ್ನ ಧರ್ಮರಾಜನ ಈ ಮಾತನ್ನ ಕೇಳಿ ಪ್ರತಿಯಾಗಿ ಹೇಳಿದ. ಸರ್ವಾನ್ನ ಜನಪದಾನ್ನ ಸೂತ ಯೋಧಾ ದುರ್ಯೋಧನಸ್ಯಯೇ ಸಬಾಹ್ಲಿಕಾನ್ ಕುರೂನ್ ಬ್ರೂಯಾಹ ಪ್ರಾತಿಪೇಯಾನ್ ಶರದ್ವತಃ. ಭೀಷ್ಮ, ದ್ರೋಣ, ಬಾಹ್ಲಿಕರೇ, ಕುರುಗಳು ಯಾರ್ಯಾರು ಬೇಕಾದ್ರೂ ಬರಲಿ, ನಮಗೆ ಯುದ್ಧಕ್ಕೆ ಯಾರಿಂದಲೂ ಭಯ ಇಲ್ಲ. ನಾವು ಎಲ್ಲಾ ರೀತಿಯಿಂದಲೂ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಆ ಸೂತ ಪುತ್ರ ಅವನೇ ಬರಲಿ, ದ್ರೋಣ ಅವರೇ ಇರಲಿ, ಆಮೇಲೆ ಅಶ್ವತ್ಥಾಮ ಅವನು ಜೊತೆಗೆ ಬರಲಿ, ಜಯದ್ರಥ ಅವನ ಲೆಕ್ಕಕ್ಕೆ ಇಲ್ಲ, ದುಶ್ಯಾಸನ, ವಿಕರ್ಣ ತಥಾ ದುರ್ಯೋಧನಂ ನೃಪಂ ಭೀಷ್ಮಂಚ ಬ್ರೂಹಿ ಗತ್ವಾತ್ವಂ ಆಶು ಗಚ್ಚತ ಮಾಚಿರಂ. ಧರ್ಮರಾಜನಿಗೆ ಹೇಳಿ ಇಷ್ಟನ್ನ ಮತ್ತೆ ವಾಪಸ್ಸು ಸಂಜಯನಿಗೆ ಹೇಳ್ತಾನೆ. ನಾವು ಏನೇನು ಮಾಡಿದ್ದೇವೆ ಅನ್ನೋದನ್ನ ಪೇಪರ್ ಲೀಕ್ ಮಾಡ್ತೇವೆ, ಔಟ್ ಮಾಡ್ತೇವೆ. ಇಷ್ಟನ್ನೂ ಹೋಗಿ ಪ್ರತಿಯೊಬ್ಬರಿಗೂ ಹೇಳು. ಕರ್ಣನಿಗೆ ಹೇಳು, ದ್ರೋಣನಿಗೆ ಹೇಳು, ಅಶ್ವತ್ಥಾಮನಿಗೆ ಹೇಳು, ಜಯದ್ರಥನಿಗೆ ಹೇಳು, ದುಶ್ಯಾಸನಿಗೆ ಹೇಳು, ವಿಕರ್ಣನಿಗೆ ಹೇಳು, ಹಾಗೆ ದುರ್ಯೋಧನನಿಗೂ ಹೇಳು. ನಾವೇನು ಸಿದ್ಧತೆ ಮಾಡ್ಕೊಂಡಿದ್ದೇವೆ, ಯಾವ ರೀತಿ ಯುದ್ಧ ಮಾಡ್ಲಿಕ್ಕಿದ್ದೇವೆ. ನಮ್ದು ತೋಳಿನ ಬಲದ ವ್ಯವಸ್ಥೆ ಹೊರತು ನಿಮ್ಗೆ ತಿಳಿಯದಂತಹ ಒಂದು ಯುದ್ಧ ಕೂಟವನ್ನ ಮಾಡಿ ಯುದ್ಧ ಮಾಡಬೇಕಾದ ಅಗತ್ಯ ಇಲ್ಲ. ನಾವ್ ಏನ್ ಮಾಡಿದ್ರು ಓಪನ್ ನಿಮ್ಮ ಮುಂದೆನೆ ಮಾಡ್ತೇವೆ, ಹಾಗೆ ಯುದ್ಧದಲ್ಲಿ ನಿಮ್ಮನ್ನು ಸೋಲಿಸ್ತೇವೆ. ಅಷ್ಟು ಧೈರ್ಯ ನಮಗಿದೆ. ಇದನ್ನು ಹೋಗಿ ಯಥಾವತ್ತಾಗಿ ಹೇಳು. ಭೀಷ್ಮಂ ಬ್ರೂಹಿ ತಥಾ ಗತ್ವ, ಹಾಗೆ ಇಲ್ಲಿ ಏನ್ ಹೇಳಿದ್ನೋ ಹಾಗೆ ಹೇಳು. ತ್ವಂ ಆಶು ಗಚ್ಚ, ಬೇಗ ಹೋಗಿ ಹೇಳು. ಪಾಪ ಅವರಿಗೆ ಸುದ್ದಿ ಲೇಟ್ ಆಗ್ಬಿಟ್ರೆ ನಾವು ಅಪ್ಗ್ರೇಡ್ ಆದ ವಿಷಯ ಅವ್ರಿಗೆ ಗೊತ್ತಾಗ್ಲಿಲ್ಲ, ನಾಳೆ ಕಿರಿಕಿರಿ ಮಾಡೋದು ಬೇಡ. ಏನಾಯ್ತು ಅಷ್ಟನ್ನು ಹೇಳಿಬಿಡು. ಯುಧಿಷ್ಠಿರ ಸಾಧುನೈವೋಭ್ಯಪೇಯೋ ಮಾವೋ ಅವಧೀತ್ ಅರ್ಜುನೋ ದೇವಗುಪ್ತಃ ರಾಜ್ಯಂ ದ್ವಂದ್ವಂ ಧರ್ಮರಾಜಸ್ಯ ತೋರಣಂ ಯಾಚದ್ವಂ ವೈ ಪಾಂಡವಂ ಲೋಕವೀರಂ. ಯುಧಿಷ್ಠಿರ, ನಾವು ಅವನನ್ನ ಸಾಧುನ ಏವ ಅಭ್ಯುಪೇಯ, ಸಮಾಧಾನದ ಮಾತಿನಿಂದಲೇ ಅವನನ್ನು ನಮ್ಮ ಕಡೆಗೆ ಎಳ್ಕೊಳ್ಬೇಕು ಹೊರತು ಬಲ ತೋರಿಸಿ ಅವನನ್ನು ನಾವು ವಶಪಡಿಸಿಕೊಳ್ತೇವೆ ಅಂತ ಅನ್ನೋದು ಆಗದ ಮಾತು. ಖಂಡಿತ ಅರ್ಜುನನಂತಹ
ದೇವನಿಂದ ರಕ್ಷಿಸಲ್ಪಟ್ಟಂತಹ ಧರ್ಮರಾಜನನ್ನು ನಾವು ಸುಲಭದಲ್ಲಿ ಅವನ ರಾಜ್ಯವನ್ನಾಗಲಿ ಅವನ ಅಧಿಕಾರವನ್ನಾಗಲಿ ವಶ ಮಾಡಿಕೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಹಾಗಾಗಿ ಯಾಚಧ್ವಂ ಪಾಂಡವಂ, ದಯವಿಟ್ಟು ಯುದ್ಧ ಬೇಡ ಅಂತ ಒಂದು ಮಾತು ಕೇಳ್ಕೊಳ್ಬೇಡಿ ಸಾಕು, ಬೇರೆ ಏನು ಹೇಳಬೇಡಿ. ನೈತಾದೃಶೋ ಹಿ ಯೋಧೋಸ್ತಿ ಪೃಥಿವ್ಯಾಮಿಹ ಕಶ್ಚನ, ಅವನಂತ ಯೋಧ ಮತ್ತೊಬ್ಬ ಇಲ್ಲ. ಯಾಕೆಂದ್ರೆ ಅವನು ಸವ್ಯಸಾಚಿ, ಎಡದಲ್ಲೂ ಬಲದಲ್ಲೂ ಎರಡೂ ಈಚೆ ಯುದ್ಧ ಮಾಡ್ತಿರ್ತಾನೆ, ಇದ್ದಕ್ಕಿದ್ದಾಗ ಈಚೆಗೆ ಯುದ್ಧ ಮಾಡಿಬಿಡ್ತಾನೆ. ಎಲ್ಲಿ ಯುದ್ಧ ಮಾಡುದ ಅಂತ ಗೊತ್ತಾಗುವಷ್ಟರಲ್ಲಿ ಎದುರಾಳಿಯ ತಲೆ ಹೋದದ್ ಮಾತ್ರ ಗೊತ್ತಾಗ್ತಾ ಇರುತ್ತೆ. ಹೀಗಿರುವ ಗಾಂಡೀವ ಧನ್ವಿಯ ಎದುರುಗಡೆ ನಸಜೇಯ ಮನುಷ್ಯೇಣ, ಸಾಮಾನ್ಯ ಮನುಷ್ಯ ಆತನನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಮಾ ಸ್ಮ ಕ್ರುದ್ಧಂ ಮನೋಯುಧಿ, ದಯವಿಟ್ಟು ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡ, ನನ್ನ ಮೇಲೆ ಮನಃ ಮಾ ಕ್ರುದ್ಧಂ ಕುರು, ಮನಸ್ಸನ್ನು ಕೋಪ ಮಾಡ್ಕೊಂಡು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಡ. ಧೃತರಾಷ್ಟ್ರ ಉವಾಚ ಕ್ಷತ್ರ ತೇಜ ಬ್ರಹ್ಮಚಾರಿ ಕೌಮಾರಾದಪಿ ಪಾಂಡವ ತೇನ ಸಂಯುಗಮೇಷ್ಯಂತಿ ಮಂದಾವಿ ಲಪತೋ ಮಮ ದುರ್ಯೋಧನ ನಿವರ್ತಸ್ವ ಯುದ್ಧಾತ್ ಭರತ ಸತ್ತಮ ಯದಿ ಹಿ ಯುದ್ಧಂ ಪ್ರಶಂಸಂತಿ ಸರ್ವಾವಸ್ಥಂ ಅರಿಂದಮಂ. ಪಾಂಡವರಲ್ಲಿ ಪ್ರತಿಯೊಬ್ಬರೂ ಕೂಡ ಒಬ್ಬೊಬ್ಬರಿಗಿಂತ ಒಬ್ಬರು ಬಲಿಷ್ಠರು. ಆದರೆ ನನ್ನ ಮಕ್ಕಳು ಮಂದರು ಸಂಯುಗಮೇಷ್ಯಂತಿ, ಯುದ್ಧವನ್ನೇ ಬಯಸ್ತಾ ಇದ್ದಾರೆ. ಏನ್ ಮಾಡುದು ಅಂತ ನನಗೆ ಯಾವ ರೀತಿಯಿಂದಲೂ ಅರ್ಥ ಆಗ್ತಾ ಇಲ್ಲ. ನಾನು ಇಷ್ಟು ವಿಲಾಪ ಮಾಡ್ತಾ ಇದ್ದೇನೆ, ಇಷ್ಟು ಬೇಸರ ಮಾಡ್ಕೊಳ್ತಾ ಇದ್ದೇನೆ, ಇಷ್ಟು ಕಾಳಜಿಯಿಂದ ಕಕ್ಕುಲಾತಿಯಿಂದ ಅವರ ಶ್ರೇಯಸ್ಸಿಗೋಸ್ಕರ ಬೇಡ ಅಂತ ಬಿಡಿಸಿ ಹೇಳ್ತಾ ಇದ್ದೇನೆ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಏ ದುರ್ಯೋಧನ, ಬಿಡಪ್ಪ ಯುದ್ಧವನ್ನ. ದುರ್ಯೋಧನ ನಿವರ್ತಸ್ವ ಯುದ್ಧಾತ್ ಭರತ ಸತ್ತಮ, ಈ ಯುದ್ಧದಿಂದ ಹಿಂದೆ ಸರಿ. ನಹಿ ಯುದ್ಧಂ ಪ್ರಶಂಸಂತಿ, ಯಾರೂ ಕೂಡ ಯುದ್ಧವೇ ಕೊನೆ ಅಂತ ಯಾರು ಹೇಳಲಿಲ್ಲ ಜೀವಿಸ್ಲಿಕ್ಕೆ. ಕ್ಷತ್ರ ಧರ್ಮ ಅನ್ನೋದು ಹೌದು, ಯುದ್ಧ ಅನ್ನೋದು ಹಾಗೆ ಅಂತ ಹೇಳಿ ಕಾಲ್ ಗೆದ್ರಿಕೊಂಡು ಹೋಗಿ ಯುದ್ಧ ಮಾಡಿ ಗೆದ್ದೆ ಅಂತ ಬೀಗುದ್ರಲ್ಲಿ ಏನು ಅರ್ಥ ಇಲ್ಲ. ಸಮಸ್ಯೆಯನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಅಂದಾಗ ಮಾತ್ರ ಯುದ್ಧ ಕೊನೆಯ ಆಪ್ಷನ್ ಬಿಟ್ರೆ, ನಾವು ಹೇಳುವ ಯಾವ ನೆಲೆಯಲ್ಲೂ ಅವರಿಲ್ಲ, ನಾವು ಹೇಳುವ ಯಾವ ನ್ಯಾಯವನ್ನು ಅವರು ಒಪ್ಪಲ್ಲ. ಮತ್ತೆ ಅವರು ಅನ್ಯಾಯದ ಪರಾಕಾಷ್ಠೆಯಲ್ಲಿ ತುಂಬಿದ್ದಾರೆ ಅಂತಂದಾಗ ಧರ್ಮಕ್ಕಾಗಿ ಯುದ್ಧ ಆಗ್ತಿತ್ತು ಹೊರತು ಒಬ್ಬನ ಮೇಲಿನ ಹಠಕ್ಕಾಗಿ ಯುದ್ಧ ಆಗ್ತಿರ್ಲಿಲ್ಲ. ಆಮೇಲೆ ಯುದ್ಧ ಶುರುವಾಯಿತು ಬಿಡಿ, ಆದರೂ ಹೇಳಿ ಯುದ್ಧ ಮಾಡ್ತಿದ್ರು. ಅವರು ಮೊದಲೇ ಒಂದು ಓಲೆ ಕಳಿಸ್ಲಿಕ್ಕಿದೆ, ನಾವು ಯುದ್ಧಕ್ಕೆ ಬರ್ತಾ ಇದ್ದೇವೆ, ನೀವಾಗಿ ಸರೆಂಡರ್ ಆದ್ರೆ ನಮ್ಮಲ್ಲಿ ಒಂದು ಮಾತ್ರ ಕೊನೆಯವರೆಗೂ, ಅದು ಈ ಬ್ರಿಟಿಷರ ಕಾಲದ ತನಕವೂ ಬ್ರಿಟಿಷರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಅಥವಾ ವೃದ್ಧರನ್ನ ಅಥವಾ ಸಾಮಾನ್ಯ ಪ್ರಜೆಗಳನ್ನ ಹಿಂಸಿಸ್ಲಿಕ್ಕಿಲ್ಲ ನಮ್ಮ ನಿಯಮದಲ್ಲಿ. ರಾಜನನ್ನ ಗೆದ್ದ ಮೇಲೆ ಎಲ್ಲರೂ ಮುಗಿದೋಯ್ತು, ಆಮೇಲೆ ಯಾರನ್ನು ಹಿಂಸಿಸ್ಲಿಕ್ಕಿಲ್ಲ. ಆದ್ರೆ ಇದೆಲ್ಲ ಮುರಿದದ್ದು ನಮ್ಮ ಮೇಲೆ ಆದ ವಿದೇಶದ ದಾಳಿಯ ಮೇಲೆ. ಎಲ್ಲರೂ ಮುರಿದ್ರು, ಎಲ್ಲರೂ ಅಂದ್ರೆ ಎಲ್ಲರೂ ಮುರಿದ್ರು. ಫ್ರೆಂಚರಂತರೂ ಭಯಂಕರ ಕ್ರೂರಿಗಳು. ಅವರ ಕ್ರೌರ್ಯ ಎಷ್ಟಿತ್ತು ಅಂದ್ರೆ ನಿಮ್ಗೆ ಅವರ ಯುದ್ಧದ ಕಥನಗಳನ್ನು ಓದಿದ್ರೆ ತುಂಬಾ ಹಿಂಸೆ ಆಗ್ಬಿಡುತ್ತೆ. ಆ ಬ್ರಿಟಿಷರು ಸ್ವಲ್ಪ ಎಚ್ಚೆತ್ಕೊಂಡ್ರು, ನಾವು ಹೀಗೆ ವಿರೋಧ ಮಾಡಿದ್ರೆ ಇಲ್ಲಿ ನಮ್ ವ್ಯಾಪಾರ ಮಾಡ್ಲಿಕ್ಕಾಗಲ್ಲ, ನಾವಿಲ್ಲಿ ನಿಲ್ಲಿಕ್ಕಾಗಲ್ಲ ಅನ್ನೋದು ಗೊತ್ತಾಯ್ತು. ಆದ್ರೆ ಅದಕ್ಕಿಂತ ಹಿಂದಿನ ಎಲ್ಲ ರಾಜರು ಕೂಡ ಅವರ ಹೆಣ್ಮಕ್ಳನ್ನು ಎಳೆಯುವುದು, ಅವರ ಸಂಪತ್ತನ್ನು ಲೂಟಿ ಮಾಡುದು. ನಮ್ಮಲ್ಲಿ ಅವನ ಮೇಲೆ ಯುದ್ಧ ಮಾಡಿದ್ರೆ ನಮ್ಮ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಇಟ್ಟು ನಮ್ಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳುದಷ್ಟೇ. ಅಥವಾ ಆ ರಾಜ್ಯವನ್ನು ನಮ್ಮ ವಶಕ್ಕೆ ತಂದುಕೊಂಡ್ರು ಕೂಡ ಆಳ್ವಿಕೆ ಸಣ್ಣದೆಲ್ಲ ಅವರೇ, ನಾವು ಒಬ್ಬ ನಮ್ಮ ಕಡೆಯ ವ್ಯಕ್ತಿಯನ್ನು ಇರಿಸಿ ಅಧಿಕಾರ ನಡೆಸುದು. ಅಲ್ಲಿಯ ಬೇರೆ ಪ್ರಜೆಗಳಿಗೆ ಹಿಂಸೆ ಮಾಡುದು, ಮನೆ ಮನೆಗೆ ನುಗ್ಗಿ ಲೂಟಿ ಮಾಡುದು, ಇದು ಯಾವುದು ಇರಲಿಲ್ಲ. ಆದ್ರೆ ಈ ಎಲ್ಲ ಯುದ್ಧಗಳು ಶುರುವಾದದ್ದು ನಮಗೆ ಆಚೆಯಿಂದ ದಾಳಿ ಶುರುವಾದ ಮೇಲೇನೆ. ಅಲ್ಲಿ ತನಕನೂ ಈ ದೇಶದಲ್ಲಿ ಅಂತದ್ದೊಂದು ಯುದ್ಧವೇ ನಡೀಲಿಲ್ಲ. ತುಂಬಾ ಅಸಂಬದ್ಧವಾದ ಕಥೆಗಳನ್ನ ಹೇಳ್ತಾರೆ ಕೆಲವು ವಿಷಯದಲ್ಲಿ. ಆದ್ರೆ ಮನುಷ್ಯ ಅನ್ನೋದು ಇದ್ದುಕೊಂಡೇ ಯುದ್ಧ ಆಗ್ತಾ ಇತ್ತು. ಆದ್ರೆ ರಾಜನನ್ನು ಹಿಡ್ಕೊಂಡು ಮೋಸ ಮಾಡುವುದು, ಇದೆಲ್ಲ ಅದು ಕುಟಿಲ ತಂತ್ರಗಳನ್ನೆಲ್ಲ ಬಳಸುವುದು, ಅವನನ್ನ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳುದು, ಅದು ರಾಜನ ಅನಿವಾರ್ಯ. ಯಾಕೆಂದ್ರೆ ನಮ್ಗೆ ಹಾಗೆ ಮಾಡ್ತಾರೆ ಅಂದಾಗ ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ಪ್ರತಿಯಾಗಿ ಅವರ ಕಡೆಗೂ ಕೂಡ ಯಾವ ವ್ಯಕ್ತಿಯನ್ನ ಕಳಿಸಿ ಅಲ್ಲಿಯ ಒಳಗುಟ್ಟನ್ನೆಲ್ಲ ತಿಳ್ಕೊಂಡು ಅವರ ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಅವರಿಗೆ ಆ ವಸ್ತುಗಳನ್ನ ಕೊಟ್ಟು ವಶ ಮಾಡಿಕೊಂಡು ಈ ತರ ನಡೀತಾ ಇತ್ತು. ಬಿಟ್ರೆ ಜನಗಳ ತನಕ ಹೋಗ್ತಿರ್ಲಿಲ್ಲ ಯುದ್ಧ. ಇವತ್ತು ಎಂತ ಯುದ್ಧ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ ಸರಿ, ಆದ್ರೆ ಅದರ ಜೊತೆಗೆ ಪಾಪದ ಪ್ರಜೆಗಳು ಸಾಯ್ತಿದ್ದಾರಲ್ವಾ, ಅದಕ್ಕೆ ಯಾರು ಉತ್ತರ ಕೊಡಬೇಕು? ನಮ್ಮ ಹತ್ರ ಈಗ ಯಾರನ್ನು ಸಪೋರ್ಟ್ ಮಾಡ್ಲಿಕ್ಕೂ ಆಗಲ್ಲ, ಎರಡೂ ಕಡೆಯಿಂದ ಅನ್ಯಾಯಗಳೇ ನಡೀತಾ ಇರೋದು. ಆದ್ರೆ ಆ ಕಾಲದಲ್ಲಿ ಯುದ್ಧದ ನಿಯಮ ಏನು ಅಂದ್ರೆ, ಒಂದು ನಿರಪರಾಧಿ ಸಾಯ್ಬಾರ್ದು. ಯುದ್ಧದಲ್ಲಿ ಅವನು ಅಡ್ಮಿಟ್ ಆದ್ರೆ ಮಾತ್ರ ಅವನು ಯುದ್ಧದಲ್ಲಿ ಬರ್ತಾನೆ. ನಾನು ಯುದ್ಧದಲ್ಲಿ ಇದ್ದೇನೆ ಅಂತ ಅವನು ಹೇಳಿದ್ರೆ ಮಾತ್ರ ಅವನು ಯುದ್ಧಕ್ಕಿದ್ದಾನೆ. ನಾನು ಯುದ್ಧದಲ್ಲಿ ಇಲ್ಲ ಹೇಳಿದ್ರೆ ಅವನು ಯುದ್ಧಕ್ಕಿಲ್ಲ. ಅಕಸ್ಮಾತ್ ಅವನು ಇಲ್ಲ ಅಂತ ಹೇಳಿ ಒಳಗಿಂದ ಗುಟ್ಟಿನಿಂದ ಬಂದ್ರೆ ತೆಗಿತಿದ್ರು, ಅದು ಉಳಿಸ್ತಿರ್ಲಿಲ್ಲ ಅವನನ್ನು. ಆದ್ರೆ ಯಾರು ಸಾಮಾನ್ಯ ಅವನ ಪಾಡಿಗೆ ಅವನು ತನ್ನ ಗದ್ದೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ, ತೋಟದಲ್ಲಿ ಏನೋ ಮಾಡ್ತಾನೆ, ಅವನು ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಟಿದ್ದಾನೆ ಅಂದ್ರೆ ಅದನ್ನೆಲ್ಲ ಹೊತ್ಕೊಂಡು ಹೋಗ್ತಿದ್ರು ಇವರು. ಅಂದ್ರೆ ಈ ರೀತಿ ಒಂದು ಯುದ್ಧದ ಪ್ರಕ್ರಿಯೆಯ ಮೂಲ ನಮ್ಗೆ ಗೊತ್ತೇ ಇರಲಿಲ್ಲ, ಈ ತರ ಮಾಡಬಹುದು ಯುದ್ಧ ಅಂತ.
ಆದ್ರಿಂದಾಗಿ ಕೆಲವು ಸರ್ತಿ ಸೋಲಾಯ್ತು. ನೀವು ನಂಬುದಿಲ್ಲ, ಒಬ್ಬೊಬ್ರು ಮುಗಲ್ಸ್ ಜಾಸ್ತಿ, ಮುಗಲ್ಸರಂತೂ 10-15 ಸರ್ತಿ ಪೃಥ್ವಿರಾಜ ಚೌಹಾಣ್ ಅವರನ್ನ ಕ್ಷಮಿಸಿ ಕಳಿಸಿ ಕೊನೆ ಯುದ್ಧದಲ್ಲೂ ಸೋತಿದ್ದಾನೆ ಅಂತ ಕಳಿಸಿದ ಮೇಲೆ ಅದೇ ರಾತ್ರಿ ಮತ್ತೊಂದು ಸೇನೆಯನ್ನ ಇಟ್ಕೊಂಡು ಬಂದು ಹಿಂದಿನಿಂದ ಬಂದು ಹೊಡೆದು ಕೊಂದೆ ಎಲ್ಲರನ್ನ. ಇದು ಒಬ್ಬರದ್ದಲ್ಲ ಕತೆ, ಎಲ್ಲರ ಕಥೆನೂ ಹೀಗೇನೆ. ಹೆಚ್ಚು ಕಮ್ಮಿ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ 500 ವರ್ಷ ತಡದ ಕಥೆ ಬರುವುದಿಲ್ಲ. ಆ 500ನೇ ವರ್ಷದಲ್ಲಿ ಸೋತ ಕಥೆ ಇದೆಯಲ್ಲ, ಅದು ಉಳಿದು ಬಿಡುತ್ತೆ. ಯಾವಾಗ್ಲೂ ಹಾಗೇನೆ. ಈ ಆಟದಲ್ಲಿ ಗೋಲು ಕೀಪ್ ಮಾಡುವವನು ಎಷ್ಟು ತಡದ ಅನ್ನೋದನ್ನು ಯಾರು ಲೆಕ್ಕ ಹಿಡಿದ್ರು, ಎಂತ ಜೀವ ತೆಗೆದು ತಡೆದು ನಿಲ್ಸಿರ್ತಾನೆ, ಅದನ್ನು ಯಾರು ನೆನ್ಪಿಟ್ಕೊಳ್ಳು. ಕೊನೆಗೆ ಸೋಲುವ ಕಡೆಗೆ ಒಂದು ಗೋಲ್ ಬಿಡ್ತಾನಲ್ಲ, ಅದು ಅವನಿಂದಾಗಿನೇ ಇಡೀ ಟೀಮ್ ಸೋತಿದ್ದು ಅಂತ ಬೈಕೊಳ್ತಾರಲ್ಲ, ಅದು ನಮ್ಮ ಜೀವನಕ್ಕೂ ಹಾಗೇನೆ. ಇಡೀ ಕಪ್ಪು ಅಂದ್ರೆ ಬೋರ್ಡ್ ಅಥವಾ ಬಿಳಿ ಚೀಟಿಯಲ್ಲಿ ಅಥವಾ ಕಾಗದದಲ್ಲಿ ಡಾಟ್ ಇದ್ರೆ ಅದೇ ಕಾಣುದು ಎಲ್ರಿಗೆ, ಉಳಿದ ಕಡೆ ಖಾಲಿ ಇದೆಯಲ್ವ ಅಂತ ಯಾರಿಗೂ ಕಾಣಲ್ಲ. ಹಾಗೇನೆ ಇತಿಹಾಸದಲ್ಲಿ ನಮ್ಮನ್ನ ದಾಖಲೆ ಮಾಡಿದ್ದೆ ಬೇಕು ಅಂತ ಇದು ಸೋಲಿನ ಪರಂಪರೆಯನ್ನೇ ದಾಖಲಿಸಿ ನಮ್ಗೆ ಇವತ್ತಿಗೊಂಥರ ನಿರ್ವೀರ್ಯತೆ ಬಂದು ಬೀಳಲಿಕ್ಕೆ ಕಾರಣ ಇದು. ಆದ್ರೆ ಆ ಕಾಲದ ಯುದ್ಧದ ಪ್ರಕ್ರಿಯೆಯನ್ನು ಗಮನಿಸಿದ್ರೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನೋಡಿ, ಅವ್ರು ಯಾರ್ಯಾರನ್ನು ದುರ್ಯೋಧನ ಅಥವಾ ದುಶಾಸನ ಅಥವಾ ದೃಷ್ಟದ್ಯುಮ್ನ ಯಾರಿಗೆ ಯುದ್ಧದಲ್ಲಿ ಅಂಕೆ ಪ್ರವೇಶ ಇದೆ ಅಂತ ಹೇಳ್ತಾರೋ ಅವ್ರು ಮಾತ್ರ ಯುದ್ಧಕ್ಕೆ ಭಾಗಿದಾರರು. ಉಳಿದವರನ್ನೆಲ್ಲ ಯುದ್ಧಕ್ಕೆ ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ಅವರು ಈ ರಾಜ ಗೆದ್ರೆ ಇವರ ಪ್ರಜೆ, ಆ ರಾಜ ಗೆದ್ರೆ ಅವರ ಪ್ರಜೆ ಅಷ್ಟೇ. ಅವರಿಗೆ ಅದರಲ್ಲಿ ಜನಜೀವನ ಹಾಳಾಗ್ತಿರ್ಲಿಲ್ಲ, ಕೃಷಿ ಹಾಳಾಗ್ತಿರ್ಲಿಲ್ಲ, ವ್ಯಾಪಾರ ಹಾಳಾಗ್ತಿರ್ಲಿಲ್ಲ. ಈಗ ಎಲ್ಲದರ ಮೇಲೂ ದಾಳಿ. ಈಗ ಯಾರಾದ್ರೂ ಯುದ್ಧ ಮಾಡಿದ್ರೆ ಫಸ್ಟ್ ದೇವಸ್ಥಾನ ಹೊಡೆಯುವುದು ಅಥವಾ ಮಾಲ್ಗಳನ್ನ ಪುಡಿ ಮಾಡುವುದು. ಯಾಕೆಂದ್ರೆ ಅದು ಒಂಥರ ಜನರು ನೇರ ಬಂದು ಸಂಪರ್ಕ ಇಟ್ಕೊಳ್ಳುವ ಜಾಗ, ಅದು ಅವರಿಗೆ ತೊಂದರೆ ಆಗ್ಬೇಕು ಅಂತಾನೆ ಬಯಸುದು. ಅವ್ರಿಗೆ ಅದಕ್ಕೆ ಇನ್ನೂ ಒಂದು ಕಾರಣ ಇರ್ಬೋದು. ಆಗ ಕಲ್ಲದು, ಈಗ ಪ್ರಜೆಗಳೇ ಪ್ರಭುಗಳಲ್ವಾ, ಪ್ರಭುಗಳ ಮೇಲೆ ದಾಳಿ ಅಂದ್ರೆ ಎಲ್ಲ ಪ್ರಜೆಗಳ ಮೇಲೆ ದಾಳಿ ಅಂತ ಅನ್ನೋ ತರ ಆಗ್ಬಿಟ್ಟಿದೆ ಅಷ್ಟೇ, ಏನು ಹೇಳಲಿಕ್ಕಾಗುದಿಲ್ಲ. ಬಹುಶಃ ನಾನೇ ಒಂದು ನೀತಿ ಹೇಳ್ಕೊಟ್ನೆ ಗೊತ್ತಿಲ್ಲ. ದುರ್ಯೋಧನ ಹೇಳ್ತಾನೆ, ಯಾರು ಧೃತರಾಷ್ಟ್ರ ಹೇಳ್ತಾನೆ, ಖಂಡಿತ ಪಾಂಡವರ ಸೇನೆಯ ಮುಂದೆ ನಮ್ಮ ಬದುಕು ನಿಲ್ಲುವುದು ಸಾಧ್ಯ ಇಲ್ಲಪ್ಪ. ನಾವು ಸೈನ್ಯದ ಜೊತೆಗೆ, ಮಂತ್ರಿಗಳ ಜೊತೆಗೆ, ನಮ್ಮ ಉಳಿದ ಬಂಧುಗಳ ಜೊತೆಗೆ ಬದುಕಬೇಕು ಅಂತಂದ್ರೆ ಪಾಂಡವರ ಜೊತೆಗೆ ನಮ್ಮ ಯುದ್ಧವನ್ನ ಕೈ ಚೆಲ್ಲುವುದೇ ಉತ್ತಮವಾದ ದಾರಿ ಅಂತ ನನಗನ್ನಿಸ್ತಾ ಇದೆ. ಏತದ್ದಿ ಕುರವ ಸರ್ವೇ ಮನ್ಯಂತೆ ಧರ್ಮ ಸಂಹಿತಂ ಯತ್ವಂ ಪ್ರಶಾಂತಿ ಮನ್ಯೇಥಾಹ ಪಾಂಡುಪುತ್ರೈಹಿ ಮಹಾತ್ಮಭಿಹಿ. ಅವರ ಜೊತೆಗೆ ಶಾಂತಿ ಕರ್ಮ ಮಾಡ್ಕೋ, ಸಂಧಿ ಮಾಡ್ಕೋ, ಸಮಾಧಾನದಿಂದ ಬದುಕ್ಬೋದಲ್ಲ. ನೀನು ಬದುಕ್ಬೋದು, ಅವರು ಬದುಕ್ಬೋದು, ನಮ್ಮೆಲ್ಲ ಬಂಧುಗಳ ಜೊತೆಗೆ ಖುಷಿಯಾಗಿ ಬದುಕ್ಬೋದು. ಏನುಂಟು ಎಲ್ಲ ನನಗೇ ಸಿಗಬೇಕು ಅನ್ನೋ ಹಠದಲ್ಲಿ ಯಾಕೆ ಈ ಸ್ವಾರ್ಥದ ಹಿನ್ನೆಲೆಯಲ್ಲಿ ಬಿದ್ದು ಎಲ್ಲವನ್ನು ಕಳ್ಕೊಳ್ಳುವ ಕೆಟ್ಟ ಆಲೋಚನೆಗೆ ನೀನು ಬಂದಿದ್ದೀನಿ. ನಮ್ಮವ್ರು ಯಾರು ಹಿರಿಯರು ತಿಳಿದವರು ಒಪ್ಪಲ್ಲ ಈ ಯುದ್ಧಕ್ಕೆ. ಅಂಗೇ ಮಾಂ ಸಮವೇಕ್ಷಸ್ವ. ಎಷ್ಟು ಪ್ರೀತಿ ಮಾಡ್ತಾನೆ ಅಂದ್ರೆ ಅಂಗ ಅಂತಾನೆ. ಅಂಗ ಅನ್ನೋದು ಬಹಳ ಆತ್ಮೀಯತೆ ಇದ್ದಾಗ ಮಾತ್ರ ಹೇಳುವ ಶಬ್ದ. ಅಂದ್ರೆ ಮುದ್ದು ಮಾಡುವಾಗ, ತಿಳಿ ಹೇಳುವಾಗ, ಬೇಡಪ್ಪ ಅದು ಒಳ್ಳೇದಲ್ಲ ಅಂತ ತುಂಬಾ ಕಾಳಜಿಯಿಂದ ಹೇಳುವಾಗ ಮಾತ್ರ ಹೇಳುದು. ಅಂಗ ಇಮಾಂ ಸಮವೇಕ್ಷಸ್ವ ಪುತ್ರ ಸ್ವಾಮೇವ ವಾಹಿನೀಂ ಇಮಾಂ ಸಮವೇಕ್ಷಸ್ವ. ಈಕ್ಷಸ್ವ, ಅವೇಕ್ಷಸ್ವ, ಸಮವೇಕ್ಷಸ್ವ. ಸರಿಯಾಗಿ ಗಮನ ಕೊಟ್ಟು ನೋಡು. ಎಷ್ಟು ನಮ್ಮ ಯೋಧರ ಒಳ ಮನಸ್ಸಿನಲ್ಲಿ ಈ ಯುದ್ಧ ಬೇಡ ಅಂತಿದೆ ಅಂತ ಗಮನಿಸು. ಸುಮ್ಮನೆ ಯಾಕೆ ಇದನ್ನ ನಾವು ನಮ್ಮ ವ್ಯಕ್ತಿಗತವಾದ ಕೋಪಕ್ಕೆ ಎಲ್ಲರನ್ನ ತುತ್ತಾಗಿಸಬೇಕು ಅನ್ನುವ ಯೋಚನೆ ಬರುತ್ತೆ. ಜಾತ ಏಷ ತವಾಭಾವ ತ್ವಂ ತು ಮೋಹಾನ್ ನ ಬುದ್ಧಸೆ. ಇವರಿಗೆಲ್ಲರಿಗೂ ಕೂಡ ಈ ಯುದ್ಧ ಆದ ತಕ್ಷಣವೇ ಎಲ್ಲವೂ ನಿರ್ನಾಮ ಆಗಿ ಹೋಗುತ್ತೆ. ಕೊನೆಗೆ ನಿನ್ನ ಅಭಾವಕ್ಕೇನೆ ಕಾರಣ ಆಗುತ್ತೆ, ನೀನು ನಾಶ ಆಗುವುದಕ್ಕೆ ಕಾರಣ ಆಗುತ್ತೆ. ಆದ್ರಿಂದಾಗಿ ನೈತದಿಚ್ಛತಿ ಬಾಕ್ಲಿಕನಿಗೂ ಇದು ಇಷ್ಟ ಇಲ್ಲ. ಇದ್ದದ್ರಲ್ಲಿ ದೊಡ್ಡ ತಲೆ, ಒಂದು ಶಂತನುವಿನ ತಲೆಮಾರು, ಅದನ್ನಾಗ ಅವನಂತೂ ಬಯಸುವುದಿಲ್ಲ. ಆಮೇಲೆ ನಚ ಭೀಷ್ಮೋ ನಚ ದ್ರೋಣೋ. ದ್ರೋಣರ ಹತ್ರ ಕೇಳು, ನಿನಗೆ ಅವನು ಸಪೋರ್ಟ್ ಮಾಡಿದ್ದಾನೆ ಅಂತ ನೀ ಹೇಳಿದ್ಯಲ್ವಾ, ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ಯಲ್ಲ, ಗುಟ್ಟಲ್ಲಿ ಕೇಳು, ನಿಜವಾಗ್ಲೂ ನಿಮ್ಗೆ ಯುದ್ಧದಲ್ಲಿ ಆಸಕ್ತಿ ಇದೆಯಾ ಕೇಳು. ಇಲ್ಲ ಅಂತಾರೆ. ನ ಸೋಮದತ್ತೋ ನ ಶಲಹ ನ ಕೃಪೋ ಯುದ್ಧಮಿಚ್ಛತಿ. ಶಲನಾಗ್ಲಿ, ಕೃಪನಾಗ್ಲಿ, ಸೋಮದತ್ತನಾಗ್ಲಿ ಯಾರು ಕೂಡ ಯುದ್ಧವನ್ನು ಇಷ್ಟಪಡ್ತಿಲ್ಲ. ಸತ್ಯವ್ರತಃ ಪುರುಮಿತ್ರೋ ಜಯೋ ಭೂರಿಶ್ರವಸ್ತಥಾ. ಇನ್ನಿಷ್ಟು ಜನರ ಹೆಸರು ಹೇಳ್ದ, ಎಲ್ಲರದ್ದು ಹೆಸರು ಹೇಳ್ತಾನ ಅವನು. ಮತ್ತೆ ಸತ್ಯವ್ರತನಾಗ್ಲಿ, ಪುರುಮಿತ್ರನಾಗ್ಲಿ, ಪುರುಜಿತ್ತಾಗ್ಲಿ, ಜಯ ಆಗ್ಲಿ, ಭೂರಿಶ್ರವಸ್ಸಾಗ್ಲಿ ಯಾರು ಇಷ್ಟಪಡ್ತಿಲ್ಲ. ಯೇಷಾಂ ಸಂಪ್ರತಿಷ್ಠೇಯು ಕುರವಃ ಪೀಡಿತಾ ಪರೈಹಿ ತೇ ಯುದ್ಧಂ ನಾಭಿನಂದಂತಿ ತತ್ತುಭ್ಯಂ ತಾತ ರೋಚತಾಂ
ಅವರಿಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ, ಯಾವ ಉದ್ದೇಶದಿಂದ ಅವ್ರು ಈ ಮಾತು ಹೇಳ್ತಾ ಇದ್ದಾರೆ ಅಂತ ನಿನಗೊಂಚೂರು ಹೊಳಿಲಿ, ಚೂರು ಯೋಚನೆ ಮಾಡು. ಎಲ್ಲರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದ್ರಿಂದ ನೀನೇನು ಗೆದ್ದೆ ಅಂತ ಅನ್ಕೊಳ್ಬೇಡ. ನಿನ್ನ ಒಬ್ಬನ ಮನಸ್ಥಿತಿಯನ್ನು ಗೆಲ್ಲಿಸುವುದಕ್ಕೋಸ್ಕರ ಉಳಿದವರ ಎಲ್ಲರ ಮನಸ್ಥಿತಿಯನ್ನು ಕೊಲ್ಲುವುದು ಅನ್ನೋದು ಯಾವ ಕಾರಣದಲ್ಲೂ ಯುದ್ಧದಲ್ಲಿ ಗೆದ್ದ ಜಯ ಅಂತ ನೀನು ಭಾವಿಸಬೇಡ. ನತ್ವಂ ಕರೋಷಿ ಕಾಮೇನ ಕರ್ಣಃಕಾರಯಿತ ತವಾ. ಇದೊಂಚೂರು ರಾಜಕೀಯ. ನೀನಾಗಿ ಮಾಡ್ತಿಲ್ಲ ಅಂತ ನಂಗೆ ಗೊತ್ತು, ಎಲ್ಲ ಕಾರಣ ಮಾಡ್ತಾ ಇರೋದು ಅಂತಲೂ ಗೊತ್ತು. ಇದೊಂಚೂರು ದಾರಿ ಕೆಡಿಸುವ ಯೋಚನೆ. ದುಶ್ಯಾಸನಶ್ಚ ಪಾಪಾತ್ಮ ಶಕುನಿಶ್ಚಾಪಿ ಸೌಬಲ. ಇನ್ನೆರಡು ತಲೆಹರಟೆಗಳಿದ್ದಾವೆ, ದುಶ್ಯಾಸನ ಮತ್ತು ಸೌಬಲ. ಶಕುನಿ ಅವರಿಬ್ರು ಸೇರಿ ನಿನ್ನ ತಲೆಯನ್ನ ಹಾಳು ಮಾಡಿ ನಿನಗೇ ರಾಜ್ಯ ಸಿಗಬೇಕು ಅಂತ. ನೀನು ಒಳ್ಳೆಯವನು, ಮಕ್ಕಳಂತಿದ್ದುವ ಕ್ರಮ ಸ್ವಲ್ಪ ಹಾಗೇನೆ. ನೀನೇನ್ ತಪ್ಪು ಮಾಡಿರಲ್ಲ, ಅವರೇ ನಿನ್ನನ್ನು ರೇಗಿಸಿರ್ತಾರೆ. ಆದ್ರೆ ನೀನ್ ಹಾಗೆ ಹೊಡೆದಿದ್ದು ತಪ್ಪು, ನೀನ್ ಹಾಗೆ ಮಾಡಬಾರ್ದಿತ್ತು ಅಂತ ನಾವು ಮಕ್ಳಿಗೆ ಹೇಳಲ್ವಾ? ಅಂದ್ರೆ ಅವ್ನು ಪ್ರಯತ್ನ ಮಾಡ್ತಿದ್ದಾನೆ, ಹೇಗಾದ್ರೂ ಮಾಡಿ ದುರ್ಯೋಧನನ ಬಾಯಿಯಿಂದ ಆಯ್ತಪ್ಪ ಶಾಂತ, ನಾನು ಶಾಂತಿಗೋಸ್ಕರ ಪ್ರಯತ್ನ ಮಾಡ್ತೇನೆ ಅಂತ. ಅದು ಶಾಂತಿ ದೂತರು ಅಂತಿದ್ದಲ್ಲಿ ಶಾಂತಿ ಇರುವುದೇ ಇಲ್ಲ. ಹಾಗೆ ದುರ್ಯೋಧನನ ಮನಸ್ಸಿನಲ್ಲೂ ಏನಾದ್ರೂ ಅಕಸ್ಮಾತ್ ತಪ್ಪಿ ಶಾಂತಿ ಅಂತ ಏನಾದ್ರೂ ಮೂಡೀತೋ ಅಂತ ಪ್ರಶ್ನೆ ಅವನು ಜಿಜ್ಞಾಸೆಯಿಂದ ನಿಧಾನಕ್ಕೆ ಅವನನ್ನ ಸಮಾಧಾನ ಮಾಡ್ತಾನೆ. ನಾಹಂ ಭವತಿ ನ ದ್ರೋಣೆ ನಾಶ್ವತ್ಥಾಮ್ನಿ ನ ಸಂಜಯೇ ನ ಭೀಷ್ಮೇ ನ ಚ ಕಾಂಬೋಜೆ ನ ಕೃಪೆ ನ ಚ ಬಾಕ್ಲಿಕೆ ಸತ್ಯವ್ರತೆ ಪುರುಮಿತ್ರೇ ಭೂರಿಶ್ರವಸಿ ವಾ ಪುನಃ ಅನ್ಯೇಷು ವಾ ತಾವಕೇಷು ಭಾರಂ ಕೃತ್ವಾ ಸಮಾಹ್ವಯಂ ಅಹಂ ಚ ತಾತ ಕರ್ಣಶ್ಚ ರಣಯಜ್ಞಂ ವಿತತ್ಯ ವೈ ಯುಧಿಷ್ಠಿರಂ ಪಶುಂ ಕೃತ್ವಾ ದೀಕ್ಷಿತೌ ಭರತರ್ಷಭ. ಸೀದ ಉಲ್ಟ ಹೊಡಿತಾನೆ. ನಾನು ದ್ರೋಣ, ಅಶ್ವತ್ಥಾಮ, ಸಂಜಯ, ಭೀಷ್ಮ, ಕಾಂಬೋಜದ ಒಡೆಯ, ಕೃಪಾ, ಬಾಕ್ಲಿಕ, ಸತ್ಯವ್ರತ, ಪುರುಮಿತ್ರ, ಭೂರಿಶ್ರವಸು ಈ ನಿನ್ನಂತ ಇನ್ನು ಇಂಥವ್ರೆಲ್ಲರನ್ನು ನಂಬಿಕೊಂಡೇ ನಾನು ಯುದ್ಧಕ್ಕೆ ಬಂದಿಲ್ಲ. ನಾನು ಕರ್ಣನನ್ನು ನಂಬಿಕೊಂಡೇ ಯುದ್ಧಕ್ಕಿಳಿದಿರು. ಇವರ ಸಹಕಾರ ಸಿಗುತ್ತೆ. ಮೊದಲ ಲೇಯರಲ್ಲಿ ಇವರನ್ನೆಲ್ಲ ಬಿಟ್ಟು ಅವ್ರ ಶತ್ರು ತೊಂದರೆ ಇಲ್ಲ ನನಗೆ. ಪಾಂಡವರನ್ನ ಗೆದ್ರೆ ಅವಾಗ ಕರ್ಣ ಮೊದಲಾದ ನಮ್ಮ ಆತ್ಮೀಯರು ಉಳಿತಾರಲ್ವ. ನನ್ನ 100 ಜನರನ್ನ, ನನ್ನ ಹತ್ತಿರದವರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾನು ಇವರನ್ನೆಲ್ಲ ಹೊರಗಡೆ ತಡೆಗೋಡೆಯಾಗಿ ಜೋಡಿಸಿದ್ದಷ್ಟೇ. ಅದು ಒಡಿತಾರೆ ಗೊತ್ತು ನನಗೆ. ಆದ್ರೆ ಒಡೆಯುವಷ್ಟರಲ್ಲಿ ಅವರದ್ದು ಒಂದಿಷ್ಟು ಹೋಗಿರುತ್ತಲ್ಲ, ಆಮೇಲೆ ನಾವು ಅದಕ್ಕೆ ನಮ್ಮ ನಿಜವಾದ ಬಲವನ್ನು ಬಳಸಬಹುದಲ್ವಾ. ಅದಕ್ಕೆ ಅವನು ಹೇಳಿದ್ದು ಕರ್ಣ ಇವರೆಲ್ಲರಿಗಿಂತಲೂ ಹೆಚ್ಚಿನವನು, ಸಮಾನ ನನಗೆ ಅಂತ. ಇವೆಲ್ಲರನ್ನು ಮೀರಿ ಸಮಾನ ನನಗೆ ಕರ್ಣ ಅಂತ. ಅಹಂಚ ತಾತ ಕರ್ಣಶ್ಚ ರಣಯಜ್ಞಂ ವಿತತ್ಯ ವೈ ಯುಧಿಷ್ಠಿರಂ ಪಶುಂ ಕೃತ್ವ. ನಾವಿಬ್ರು ದೀಕ್ಷೆ ತೊಟ್ಟಿದ್ದೇವೆ. ರಣಯಜ್ಞದ ದೀಕ್ಷೆಯಲ್ಲಿ ಪಶು ಯಾರು ಅಂದ್ರೆ ಯುಧಿಷ್ಠಿರ. ಇದರ ಹಿಂದೆ ಇನ್ನೊಂದು ಗುಟ್ಟಿದೆ. ಯುಧಿಷ್ಠಿರನನ್ನ ಕೇವಲ ಯುದ್ಧದಲ್ಲಿ ತಂದು ಸೋಲಿಸುವುದು ಅಂತಲ್ಲ, ಹೇಗಾದ್ರೂ ಮಾಡಿ ಅವನನ್ನ ಹೆಡೆಮುರಿ ಕಟ್ಟಿ ಅಪಹರಿಸಿ ಬಿಡುದು. ಆಮೇಲೆ ನಿಮ್ಗೆ ಅಣ್ಣ ಬೇಕೋ ರಾಜ್ಯ ಬೇಕೋ ಅಂತ ಕೇಳುದು. ಆವಾಗ ಆಬ್ವಿಯಸ್ಲಿ ಅವರು ನಮಗೆ ರಾಜ್ಯ ಬೇಡ ಅಂತಾರೆ, ಅಣ್ಣ ಬೇಕು ಅಂತಾರೆ. ಆಯ್ತಲ್ಲ, ಮತ್ತೆ ಕಳಿಸ್ಬಿಡುದು. ಇದು ಅವನ ಉದ್ದೇಶ. ನಮ್ಮ ಉದ್ದೇಶ ಇರೋದು ಯುದ್ಧ ಅಲ್ವೇ ಅಲ್ಲ. ಇಷ್ಟರೊಳಗೆ ಅವನು ಸಿಗ್ಲಿಲ್ಲ ಅಷ್ಟೇ. ಇದು ಪಾಂಡವರಿಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟು ಚುರುಕು ಅಂದ್ರೆ ಪಾಂಡವರ ಸೇನೆಯಲ್ಲಿ ಯಾವತ್ತೂ ಧರ್ಮರಾಜನನ್ನು ಒಬ್ಬನನ್ನೇ ಬಿಟ್ಟು ಹೋಗ್ತಿರ್ಲಿಲ್ಲ. ದೃಷ್ಟದಿಂದ ಒಂದೋ ತಾನು ನಿಲ್ತಿದ್ದ, ಒಂದೋ ಚೇಕಿತಾನನ್ನು ನಿಡ್ತಿದ್ದ, ಒಂದೋ ಸಾತ್ವಿಕೆ ನಿಡ್ತಿದ್ದ. ಯಾರು ಇಲ್ಲ ಅಂದ್ರೆ ಸ್ವತಃ ಅರ್ಜುನನಾದ್ರೂ ಒಬ್ರು ಇರ್ತಾ ಇದ್ರಲ್ಲಿ, ಯಾರೋ ಒಬ್ರು ಇರಬೇಕು. ಧರ್ಮರಾಜನ ಶಿಬಿರದ ಹತ್ತಿರ ಯಾರೊಬ್ರು ಇಲ್ಲದೆ ಹಾಗೆ ಅವರನ್ನು ಬಿಟ್ಟು ಹೋಗ್ತಿಲ್ಲ. ಯಾಕೆಂದ್ರೆ ಯಾವುದೋ ಒಂದು ಮಾರ್ಗದಿಂದ ಅವರನ್ನು ಅಪಹರಿಸಬೇಕು ಅಂತ ಅವರ ಪ್ರಯತ್ನ ಇತ್ತು. ಆದ್ರಿಂದ ಯುಧಿಷ್ಠಿರಂ ಪಶುಂ ಕೃತ್ವ. ಪಶು ಅಂದ್ರೆ ಹಗ್ಗ ಹಾಕಿ ಎಳೆದುಕೊಂಡ್ಬರುದು. ಅದನ್ನ ಎಳ್ಕೊಂಡ್ಬಂದ್ರೆ ಉಳಿದದ್ದು ಎಲ್ಲದರ ಹಿಂದೆ ಬರುತ್ತೆ. ಬೇಕು 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 ಅನ್ನುತ್ತೆ. ನಮ್ಗೆ ಪಶು ಬೇಕು, ಯುಧಿಷ್ಠಿರ ಬೇಕು ಅಂತ ಹೇಳುತ್ತೆ. ಆಯ್ತಲ್ಲ, ನಮ್ಮ ದೀಕ್ಷೆ ಸಿದ್ಧ ಆಯ್ತು. ರಥೋ ವೇದಿ ಸುರ್ವ ಖಡ್ಗ ಗದಾ ಸೃಕ್ ಕವಚೋಜಿನಂ. ಈ ಯಜ್ಞದಲ್ಲಿ ಏನು ಭಾರಿ ಯಜ್ಞ ಅಂತ ವರ್ಣನೆ ಮಾಡ್ತೀನಿ ಅಂದ್ರೆ ಹೌದು. ರಥೋ ವೇದಿ, ರಥವೇ ಕುಂಡ. ಸುರ್ವ ಖಡ್ಗ, ಖಡ್ಗವೇ ಸೃಕ್ ಅಂದ್ರೆ ಸುರ್ವ ಅಂದ್ರೆ ಧಾರೆ ಹಾಕುವಂಥದ್ದು. ಗದಾ ಸೃಕ್, ಸೃಕ್ ಅಂದ್ರೆ ಮೊದಲು ಆಹುತಿ ಕೊಡ್ಲಿಕ್ಕೆ ಬಳಸುವಂತದ್ದು. ಚೂರು ಚೂರು ಹಾಕುವಂಥದ್ದು ಸೃಕ್, ಧಾರೆಯಾಗಿ ಹಾಕುವುದು ಸುರ್ವ. ಕವಚೋ ಅಜಿನಂ, ಅಲ್ಲಿ ತೊಡ್ಲಿಕ್ಕೆ ಅಜಿನ ಬೇಕಲ್ವಾ, ಅದು ಕವಚವೇ. ಚಾತುರು ಹೋತ್ರಂಚ ಧುರ್ಯಾ, ಆ ಯಜ್ಞಕ್ಕೆ ಬೇಕಾದ ಇನ್ನು ನೊಗಾಗಿಗ ಎಲ್ಲ ಇರುತ್ತಲ್ಲ, ಅದೆಲ್ಲ ಯಜ್ಞದ ಭಾಗಗಳೇ. ಶರಾಹ ದರ್ಭಾಹ ಹವಿಹಿ ಯಶಃ, ಇದರಿಂದ ಬರುವ ಕೀರ್ತಿಯೇ ಹವಿಸ್ಸು. ಆತ್ಮಯಜ್ಞೇನ ನೃಪತೆ ಇಷ್ಟ್ವಾ ವೈವಸ್ವತಂ ನೃಣೇ. ಆತ್ಮಯಜ್ಞೆ, ರಣಯಜ್ಞದ ಆತ್ಮಯಜ್ಞಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇದರಲ್ಲಿ
ವಿವಸ್ವಂತನ ಮಗನಾದಂಥ ಯವನನ್ನೇ ನಾನು ಆಹುತಿಯಾಗಿಸ್ಲಿಕ್ಕೋಸ್ಕರ ಸಿದ್ಧನಾಗಿಸಿ ಇವರನ್ನೆಲ್ಲರನ್ನೂ ಆಹುತಿ ಕೊಟ್ಟು ಕಳಿಸ್ಕೊಡ್ತೇನೆ. ವಿಜಿತ್ಯ ಚ ಸಮೇಷ್ಯಾಮಃ ಹತಾ ಮಿತ್ರೋ ಶ್ರಿಯಾವೃತೌ ಅಹಂಚ ತಾತ ಕರ್ಣಶ್ಚ ಭ್ರಾತಾ ದುಶ್ಯಾಸನಶ್ಚ ಮೇ ಏವಂ ಏತೆ ವಯಂ ಹನಿಷ್ಯಾಮಃ ಪಾಂಡವಾನ್ ಸಮರೇತ್ರಯಃ. ನಾನು ದುಶ್ಯಾಸನ ಕರ್ಣ ಇವರು ಮೂರೇ ಸಾಕು, ಎಲ್ಲರನ್ನು ಸೇರಿ ಒಟ್ಟಿಗೆ ಕೊಂದು ಬಿಡ್ತೇವೆ. ಅಹಂ ಹಿ ಪಾಂಡವಾನ್ ಹತ್ವಾ ಪ್ರಶಾಸ್ತಾ ಪೃಥಿವೀಮಿಮಾಂ ಮಾಂ ವಾ ಹತ್ವಾ ಪಾಂಡಪುತ್ರಾಃ ಭೋಕ್ತಾರಃ ಪೃಥಿವೀಮಿಮಾಂ. ಒಂದೋ ನಾನು ಗೆದ್ದು ಪಾಂಡವರನ್ನು ಸೋಲಿಸಿ ರಾಜ್ಯ ಆಳ್ತೇನೆ, ಇಲ್ಲ ಪಾಂಡವರು ನನ್ನನ್ನು ಕೊಂದು ರಾಜ್ಯ ಆಳ್ತಾರೆ. ಎರಡೇ ಇದ್ರೆ ನಾನು ಆಳ್ಬೇಕು, ನಾನು ಇಲ್ದಿದ್ರೆ ಅವ್ರು ಆಡ್ಲಿ. ಕೊನೆಗೆ ಅದನ್ನು ಬೇಡ ಅಂತ ಇನ್ನೇನೋ ಉಪಾಯ ಮಾಡ್ತಾನೆ. ತ್ಯಕ್ತಂ ಮೇ ಜೀವಿತಂ ರಾಜ್ಯಂ ಧನಂ ಸರ್ವಂಚ ಪಾರ್ಥಿವ ನ ಜಾತು ಪಾಂಡವೈ ಸಾರ್ಧಂ ವಸೇಯಂ ಅಹಮಚ್ಯುತ. ಇದೇನು ವೀರ ಹೋರಾಟ ಅಂತ ಮತ್ತೆ ಯೋಚನೆ ಮಾಡಬೇಕಾಗಿಲ್ಲ. ಅದಕ್ಕೆ ಅವನು ಫಸ್ಟ್ ಸರ್ಕಲ್ ಎಲ್ಲ ಬೇರೆಯವರು ತಂದು ನಿಲ್ಲಿಸಿದ್ರು. ನಿಜವಾದ ಉದ್ದೇಶ ಇಲ್ಲಿ ಬಾಯ್ಬಿಡ್ತಾನೆ. ನಾನು ತಮ್ಮ ಕಾರಣ ಇವರು ಮೂವರೇ ಇಷ್ಟು ಭೋಗವನ್ನು ಅನುಭವಿಸಬೇಕಾದವರು. ಆದ್ರೆ ನೀವು ಮಾತ್ರ ಯುದ್ಧ ಮಾಡ್ಬೋದಲ್ಲ ಅಂದ್ರೆ, ಇಲ್ಲ ಇಲ್ಲ, ನಾವು ಮಾತ್ರ ಯುದ್ಧ ಮಾಡಲಿಕ್ಕೆ ಅವರನ್ನ ಒಂದಿಷ್ಟು ಬಳಸಿದ್ರೆ ನಾವೊಂದಿಷ್ಟು ಜನ ನಮ್ಮ ಸೈನ್ಯವನ್ನು ಉಳಿಸ್ಕೋಬಹುದಲ್ವ, ನಮ್ಮ ಬೇರೆ ಕೆಲಸಕ್ಕೆ ಮುಂದೆ ಬೇಕಾಗುತ್ತಲ್ವ ಅಂತ ಹೇಳಿ ಎರಡನೆಯ ಭಾಗವಾಗಿ ಕೋಟೆಯ ಹೊರರೂಪದಲ್ಲಿ ಅವರನ್ನೆಲ್ಲ ನಿಲ್ಲಿಸ್ತಾ ಇದ್ದೇನೆ. ಅವರೆಲ್ಲ ರಾಜ್ಯವನ್ನ ಗೆಲ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಒಂದು ವೇಳೆ ಆಗ್ಲಿಲ್ಲ ಪಾಂಡವರ ಜೊತೆಗೆ ಪಾಂಡವರ ವ್ಯವಸ್ಥೆಯಲ್ಲಿ ನೀನು ಮತ್ತೆ ಮುಂದಿನ ಗೆಲುವನ್ನು ಅನುಭವಿಸು, ಅಥವಾ ಅವರ ಹಿನ್ನೆಲೆಯಲ್ಲಿ ರಾಜ್ಯವನ್ನು ಅನುಭವಿಸು. ಯಾವದ್ಯ ಸೂಚ್ಯಾಸ್ತೀಕ್ಷ್ಣಾದ್ಯಾಹ ವಿದ್ಯೇದಗ್ರೇಣ ಮಾರಿಷ ತಾವದಪ್ಯಪರಿತ್ಯಾಜ್ಯಂ ಭೂಮೇರ್ನ ಪಾಂಡವಾನ್ ಪ್ರತಿ. ಒಂದು ಸೂಚಿಯ ಅಗ್ರದಷ್ಟು ಕೂಡ ತೀಕ್ಷ್ಣಾಯಾಹ ವಿದ್ಯೇತ್ ಅಗ್ರೇಣ ಮಾರಿಷ, ಒಂದು ತುದಿಯಷ್ಟು ಕೂಡ ಅವರಿಗೆ ನಾನು ಈ ಭೂಮಿಯಲ್ಲಿ ಯುದ್ಧ ಮಾಡದೆ ಗೆಲ್ಲದೆ ಕೊಡುವುದಕ್ಕೆ ನ ಪರಿತ್ಯಾಜ್ಯಂ, ತ್ಯಾಗ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಹತ್ರ. ಭೂಮೇಹಿನ ಪಾಂಡವಾನ್ ಪ್ರತಿ, ಪಾಂಡವರಿಗಾಗಿ ನಾನು ಸೂಚಿಯ ಅಗ್ರದಷ್ಟು ಬಿಂದುವಿನ ಜಾಗವನ್ನು ಕೂಡ ಕೊಡಲಾರೆ, ಬಿಟ್ಟು ಕೊಡಲಾರೆ. ಸುಮ್ನೆ ಯುದ್ಧ ಮಾಡಿ ತಾಕತ್ತಿನಿಂದ ಬೇಕಾದ್ರೆ ಗೆದ್ಕೊಂಡು ಹೋಗ್ಲಿ. ಧೃತರಾಷ್ಟ್ರ ಉವಾಚ ಸರ್ವಾನ್ವಸ್ತಾತ ಶೋಚಾಮಿ. ಅಯ್ಯೋ ಮಂಕಗಳು ಅಂದ್ರೆ ಮಂಕಗಳು ನೀವು. ನಾನು ಅವನ ದುರ್ಯೋಧನ ಹತ್ರ ಮಾತೇ ಬಿಟ್ಟಿದ್ದಾನೆ. ಸಂಜಯನ ಹತ್ರ ಹೇಳ್ತಾನೆ, ತ್ಯಕ್ತೋ ದುರ್ಯೋಧನೋ ಮಯ, ನಾನು ದುರ್ಯೋಧನನ ಕೈ ಬಿಟ್ಟಿದ್ದೇನೆ, ಏನ್ ಮಾಡ್ಲಿಕ್ಕೂ ಆಗ್ತಿಲ್ಲ ನನಗೆ. ಏ ಮಂದಂ ಅನುಯಾಸ್ಯಧ್ವಂ ಯಾಂತಂ ವೈವ ಸ್ವತಕ್ಷಯಂ. ಯಮಕ್ಷಯಕ್ಕೆ ಕಳಿಸ್ತೇವೆ ಅಂತ ಅವರೇ ಎಲ್ಲರೂ ಹೊರಟೋಗ್ತಾ ಇದ್ದಾರೆ. ಅವರಿಗೆ ಕರ್ಕೊಂಡು ಹೋಗ್ತಾ ಇದೆ ಎಲ್ಲ ಯಮನ ಮನೆಯನ್ನ. ರುರುಣಾಮಿವ ಯೂಥೇಶು ವ್ಯಾಘ್ರ ಪ್ರಹರತಾಂಬರ. ಈ ರುರು ಅಂತ ಸಣ್ಣ ಮೊಲಗಳ ಒಂದು ಗುಂಪಿದೆ, ಅದನ್ನು ಬೇಟೆಯಾಡಿ ತಿಂತಾರೆ. ಆ ರುರುಗಳ ಗುಂಪು ಸಿಂಹದ ಮೇಲೆ ಎಗರಿ ಸಿಂಹವನ್ನು ಕೊಂದು ಬಿಡುತ್ತೇವೆ ಅಂತ ಹೊರಟ್ರೆ ಹೇಗಿರುತ್ತೋ ಹಾಗಿದೆ ಈ ಗುಂಪುಗಳ ಪ್ರಹರತಾಂ, ಪೆಟ್ಟು ತಿನ್ನುವರ ಸಂಖ್ಯೆ ಹೀಗೆ ಬೆಳೀತಾ ಇದೆ. ವರಾನ್ ಹನಿಷ್ಯಂತಿ ಸಮೇತ ಯುಧಿ ಪಾಂಡವಾಹ. ಒಬ್ಬೊಬ್ಬರನ್ನು ಹಿಡಿದು ದೊಡ್ಡವರನ್ನಂತೆಲ್ಲಿ ಚಿಕ್ಕವರಂತೆಲ್ಲಿ ಯಾರೇ ಆದ್ರೂ ಯುದ್ಧದಲ್ಲಿ ಎದುರಾಗಿ ನಿಂತರೆ ಅವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸ್ತಾರೆ. ಪ್ರತೀಪಮಿಮ ಮೇ ಭಾತಿ ಯುಯುಧಾನೇನ ಭಾರತೀ ವ್ಯಸ್ತಾಹ ಸೀಮಂತಿನಿ ಗ್ರಸ್ತಾಹ ಪ್ರಮೃಷ್ಟಾ ದೀರ್ಘಬಾಹುನ. ಆ ಯುಯುಧಾನ ತನ್ನ ಉದ್ದವಾದ ತೋಳಿನಿಂದ ಎತ್ತಿ ಹಿಡಿದು ದೀರ್ಘವಾದ ಬಾಣದಿಂದ ಪ್ರಯೋಗ ಮಾಡಿದ್ರೆ ಎಲ್ಲವೂ ಕೂಡ ಅವನ ಬಲೆಯಲ್ಲಿ ಸಿಕ್ಕು ಪ್ರಾಣ ಬಿಡುವಂತೆ ಕಾಣ್ತಾ ಇದೆ ನನಗೆ. ಸಂಪೂರ್ಣಂ ಪೂರಯನ್ ಭೂಯಃ ಧನಂ ಪಾರ್ಥಸ್ಯ ಮಾಧವ ಶೈನೇಯ ಸಮರೇ ಸ್ಯಾತ್ ಸ್ಥಾತ ಬೀಜವತ್ ಪ್ರವಪನ್ ಶರಾನ್ ಪ್ರವಪನ್ ಎಸೆಯುವುದು. ಬಾಣಗಳ ಮಳೆಯನ್ನು ಎಸೀತಾ ಒಂದು ಕಡೆಯಿಂದ ಪಾರ್ಥನ ಜೊತೆಗೆ ಮಾಧವ ಇದ್ದಾನೆ, ಇನ್ನೊಂದು ಕಡೆ ಶಿನಿಪ್ರವೀರನಾದಂತಹ ಸಾತ್ಯಕಿ ಅವನು ನಿಂತಿದ್ದಾನೆ. ಇವರು ಅದು ಬೀಜವತ್ ಅಂತಂದ್ರೆ ಈ ಗದ್ದೆಯಲ್ಲಿ ನೀವು ಉಳುವುದು ಆದ್ಮೇಲೆ ಬೀಜ ಹಾಕುವುದು ಅಂತಿದೆ, ಅದು ನಿಮ್ಗೆ ಗೊತ್ತಿದ್ರೆ ಚೆನ್ನಾಗಿ ಹೀಗೆ ಹಾಕ್ತಾ ಇರ್ತಾರೆ, ಎಸಿತಾರೆ ಹೀಗೆ. ಅದು ಹೇಗೆ ಬೀಳುತ್ತೆ ಅಂದ್ರೆ ಕ್ರಮವಾಗಿ ಹೋಗಿ ಅಷ್ಟು ಜಾಗಕ್ಕೆ ಬೀಳುತ್ತೆ. ಅದು ಎಸೆಯುವುದು ಒಂದು ಕ್ರಮ. ಬೀಜ ಎಸ್ದಂತೆ ಅಂತ ನಾವು ಹಿಂಗೆ ಎಸಿದ್ರೆ ಅಲ್ಲಲ್ಲೇ ಮುದ್ದೆ ಬರುತ್ತೆ. ಅದು ಹೇಗ್ ಬೀಳ್ಬೇಕು ಅಂದ್ರೆ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಮಧ್ಯದಲ್ಲಿ ಅಂತರ ಇರುವ ಹಾಗೆ ಬೀಜ ಹಾಕಬೇಕು. ಯಾರ್ಯಾರಿಗೂ ಬೀಜ ಆಗುದಲ್ಲ, ಹೀಗೆ ಎಸ್ದ್ರೆ ಆಯ್ತು ಅಂದ್ರೆ ಇಡೀ ಬೀಜ ವೇಸ್ಟ್ ಆಗುತ್ತೆ ಗದ್ದೆಯಲ್ಲಿ. ಅದಾಗಿ ಅದನ್ನು ಹಾಕುವುದಕ್ಕೊಂದು ಕ್ರಮ ಇದೆ. ಅದನ್ನು ಉದಾಹರಣೆ ಕೊಟ್ಟು ಕೃಷಿ ಎಷ್ಟು ಅದ್ಭುತವಾದದ್ದು, ಅದೇ ರೀತಿ ಒಬ್ಬನ ಬಾಣ ಪ್ರಯೋಗವು ಕೂಡ ಕೃಷಿಯಲ್ಲಿ ಅವನು ಬೀಜ ಬಿತ್ತಿದಂತೆ
ಇವನು ಬಾಣಗಳನ್ನ ಎಸೆದು ಶತ್ರುಗಳನ್ನ ಕ್ರಮವಾಗಿ ಕೊಲ್ಲುವಷ್ಟು ಸಮರ್ಥನಾದವನು ಸಾತ್ವಿಕಿ. ಯದಾದ್ರಕ್ಷಸಿ ಭೀಮೇನ, ಭೀಮ ಒಂದೇ ಸರ್ತಿ ಕೆಂಗಣ್ಣಿನಿಂದ ನೋಡಿದ ಅಂದ್ರೆ ಆನೆಗಳೇ ಹಿಂದೆ ಸರಿತಾರೆ, ಆನೆಗಳೇ ಗುಂಪಿನಿಂದ ಹಿಂದಕ್ಕೆ ಓಡಿ ಹೋಗ್ತಾರೆ. ವಿಶೀರ್ಣ ದಂತಾನ್, ಅದ ಮೊದಲು ಅವನು ಹಿಡಿದ ತಕ್ಷಣ ಮಾಡುದು ಅದರ ದಂತ ಹಿಡಿದು ಮುರಿದು ಬಿಡ್ತಾನೆ. ವಿಶೀರ್ಣ ದಂತಾನ್ ಗಿರಿಯಾಭಾನ್, ಬೆಟ್ಟದಂತಿರುವವುಗಳನ್ನು, ಭಿನ್ನ ಕುಂಭಾನ್ ನೆತ್ತಿ ಹೊಡೆದು ಬಿಡ್ತಾನೆ. ಶಶೋಣಿತಾನ್, ನೆತ್ತರು ಸುರಿಸಿಕೊಂಡು ತಾನ್ ಅಭಿಪ್ರೇಕ್ಷ ಸಂಗ್ರಾಮೇ ವಿಶೀರ್ಣಾನಿ ಪರ್ವತಾನ್, ಯಾವುದೋ ಪರ್ವತವೇ ಮುರಿದು ಬಿದ್ದ ಹಾಗೆ ಆನೆಗಳ ಗುಂಪನ್ನ ಓಡಿಸ್ತಾ ಬರ್ತಾನೆ. ಭೀತೋ ಭೀಮಸ್ಯ ಸಂಸ್ಪರ್ಶಾತ್ ಸ್ಮರ್ತಾಸಿ ವಚನಸ್ಯ ಮೇ. ಒಂದು ದಿವಸ ನಿನಗೆ ನೆನಪಾಗುತ್ತೆ, ಭೀಮನ ಪೆಟ್ಟು ತಿಂದು ಏಟು ತಿಂದು ನೆತ್ತರು ಸಿಕ್ತವಾದ ಶರೀರದಿಂದ ಕೂಡಿಕೊಂಡು ಹಲ್ಲು ಉದುರಿಸ್ಕೊಂಡು ಬರುವಾಗ ಗೊತ್ತಾಗುತ್ತೆ, ನಾನು ಹೇಳಿದ್ದೆ ಭೀಮನ ಹತ್ರ ಪೆಟ್ಟು ತಿನ್ನುವುದು ಸುಲಭದ ಮಾತಲ್ಲ, ಅದು ತಪ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅದು ಉಡದ ಪೆಟ್ಟಿದ್ದ ಹಾಗೆ. ಒಂದ್ಸರ್ತಿ ಹಿಡ್ಕೊಂಡ ಅಂದ್ರೆ ಚಚ್ಚಿ ಮುಗಿಸೋ ತನಕನೂ ಆನೆ ಸಿಟ್ಟು ಬಂದ್ರೆ ಅದು ಚೆನ್ನಾಗಿ ನಜ್ಜುಗುಜ್ಜು ಮಾಡುತ್ತೆ. ಹಾಗೆ ಭೀಮನನ್ನ ಎದುರಿಸಿ ಹೋಗುವುದು ಸುಲಭದ ಮಾತಲ್ಲ. ನಿರ್ದಗ್ಧಂ ಭೀಮ ಸೇನೇನ ಸೈನ್ಯಂ ರಥ ಹಯದ್ವೀಪಂ, ಅವನು ಗತಿಮಗ್ನೇ ರಿವ ಪ್ರೇಕ್ಷ ಸ್ಮರ್ತಾಸಿ ವಚನಸ್ಯ ಮೇ. ಅದು ಕಾಳ್ಗಿಚ್ಚು ಪ್ರತ್ಯೇಕವಾಗಿ ಒಂದನ್ನು ಹೀಗೆ ಹೋಗಿ ತಿನ್ಬೇಕಾಗಿಲ್ಲ, ಅದು ಹೀಗೆ ಹೋಗ್ತಾ ಇದ್ರೆ ಸುತ್ತ ಇದ್ದದೆಲ್ಲ ತಿನ್ಕೊಂಡು ಹೋಗ್ತಾ ಇರುತ್ತೆ. ನಾನು ಹೇಳಿದ ಭೀಮಸೇನ ಮುಂದೆ ನಡ್ಕೊಂಡು ಬರುವಾಗ ಅದರ ಅವನ ಅಕ್ಕಪಕ್ಕ ಸಿಕ್ಕಿದ್ದೆಲ್ಲ ಹೇಗೆ ಚದುರಿ ಪುಡಿ ಪುಡಿ ಆಗುತ್ತೋ, ಬೆಂಕಿಯಂತೆ ಬಂದಾಗ ಹೇಗೆ ಸುಟ್ಕೊಂಡು ಬರ್ತಾನೆ ಅಂತ ಅನ್ಸುತ್ತೋ, ಅವತ್ತು ನನ್ನ ನೆನಪಾಗುತ್ತೆ ನಾನೇನು ಹೇಳಿದೆ ನಿನಗೆ ಅಂತ. ಸ್ಮರ್ತಾಸಿ ವಚನಸ್ಯ ಮೇ, ನನ್ನ ವಚನಗಳ ಸ್ಮರಣೆ ಮಾಡುವನು ನೀನಾಗ್ತಿ. ಮಹದ್ವೋ ಭಯಮಾಗಾಮಿ ನಚೇಚ್ಛಾಮ್ಯಥ ಪಾಂಡವೈ ಗದಯಾ ಭೀಮಸೇನೇನ ಹತಾ ಶಮಂ ಉಪೈಷ್ಯಥ. ದೊಡ್ಡ ಭಯ ಬರ್ತಾ ಇದೆ, ಮುಂದೆ ಇದೆ, ಅದು ಇನ್ನು ನಮ್ಮ ಮೇಲೆ ಬಂದಿಲ್ಲ. ಈಗಲೇ ಅದನ್ನು ಹಿಂದೆ ಸರಿಸಿದ್ರೆ ಆ ಪೆಟ್ಟಿನಿಂದ ತಪ್ಪಿಸ್ಕೊಳ್ಬಹುದು. ಅದು ಭೀಮಸೇನನ ಗದೆಯಿಂದ ಪೆಟ್ಟು ತಿಂದವರು ಚಿರನಿದ್ದೆಗೆ ಜಾರುವುದು ಹೊರತು ಅರೆನಿದ್ದೆಗೆ ಜಾರುವುದು ಅಂತ ಇಲ್ವೇ ಇಲ್ಲ. ಮತ್ತೆ ನಿದ್ದೆಯೂ ಬರಲ್ಲ ಪೆಟ್ಟು ತಿಂದು ಬದುಕಿದ್ರು. ಮಹಾವನಮಿವಚ್ಛಿನ್ನಂ ಯದಾ ದ್ರಕ್ಷಸಿ ಪಾತಿತಂ ಬಲಂ ಕುರುಣಾಂ ಭೀಮೇನ ತದಾ ಸ್ಮರ್ತಾಸಿ ಮೇ ವಚ. ಕುರುಣಾಂ ಬಲಂ, ಇಡೀ ಕುರುಗಳ ಸೇನೆ ಭೀಮನಿಂದ ಪುಡಿಗಟ್ಟಲ್ಪಟ್ಟಾಗ ನೀನು ನೆನಪಿಸಿಕೊಳ್ತಿ. ತದಾ ಸ್ಮರ್ತಾಸಿ ಮೇ ವಚ, ಆಗ ನೀನು ನನ್ನ ಮಾತನ್ನ ನೆನಪಿಸಿಕೊಳ್ತಿ. ಇದೊಂಥರ ಇಡಿಯಂ ತರ ಬಳಸ. ತದಾ ಸ್ಮರ್ತಾಸಿ ಮೇ ವಚ, ಆಗ ನೀನು ನನ್ನ ಮಾತನ್ನ ನೆನಪಿಸಿಕೊಳ್ತಿ. ವೈಶಂಪಾಯನ ಉವಾಚ ಏತಾವದುಕ್ತ್ವಾ ರಾಜಾತು ಸರ್ವಾನ್ಸ್ತಾನ್ ಪೃಥಿವೀಪತೀನ್ ಅನುಭಾಷ್ಯ ಮಹಾರಾಜ ಪುನಃ ಪಪ್ರಚ್ಛ ಸಂಜಯಂ. ಹೀಗೆ ಒಂದಿಷ್ಟು ವಿಷಯಗಳನ್ನು ಕೇಳಿದ ನಂತರ ಸಂಜಯನ ಹತ್ರ ಮತ್ತೆ ಕೆಲವು ವಿಷಯಗಳಲ್ಲಿ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ವಾಸುದೇವನ ಅರ್ಜುನನ ಮಾತುಗಳು ಏನೇನಿತ್ತು ಅದನ್ನು ಹೇಳು ಅಂತ. ಮತ್ತು ಅದು ಮತ್ತೆ ಮುಂದಿನ ಅಧ್ಯಾಯದ ಮಾತು. ಅಲ್ಲಿಗೆ 58ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಮುಂದೆ 59ನೆಯ ಅಧ್ಯಾಯ ನಾಳೆ 4 ಗಂಟೆಗೆ. ಶ್ರೀಹರಿ.